ಎಷ್ಟೋ ಜನಕ್ಕೆ ಬೆಂಗಳೂರು ಬದುಕು ಕಟ್ಕೊಟ್ಟಿದೆ. ನಾವು ತುಂಬಾ ಮಿಡಲ್ ಕ್ಲಾಸ್ ಬ್ರೋ. ಜಸ್ಟ್ ನಮ್ಗೆ ಹೆಂಗೆ ಅಂದ್ರೆ ಅವ್ರು ದುಡ್ದಿದ್ದು ಊಟಕ್ಕೆ, ಎಜುಕೇಶನ್ಗೆ, ಅದ್ ಬಿಟ್ರೆ ಇನ್ನೇನು ಗೊತ್ತಿರ್ಲಿಲ್ಲ. ಆ ತರ ಆಯ್ತು. ಸಡನ್ ಆಗಿ ನಮ್ ತಂದೆ ಅವ್ರು ತೀರ್ಕೊಂಡ್ಬಿಟ್ರು. ಹೆಂಗಾಗೋಯ್ತು ಅಂದ್ರೆ ತಿಥಿಗೂ ದುಡ್ಡಿರ್ಲಿಲ್ಲ ನನ್ನ ಹತ್ರ. ಆ ಲೆವೆಲ್ ತುಂಬಾ ಬ್ಯಾಕ್ಲಾಗ್ ಸಿಕ್ತು. ನನ್ ಫೈನಲ್ ಇಯರ್ ಅಲ್ಲಿ 14 ಪೇಪರ್ ಕ್ಲಿಯರ್ ಮಾಡಿದೀನಿ ನಾನು. ದಾಸಳ್ಳಿ ಕಿರಿಕದ್ರ ಮಗ ನಮ್ಮಡ್ಡ ಜೋಲಳ್ಳಿ ನಕ್ಸಂದ. ನಮ್ ತಂದೆ ನಾನು ಶಾರ್ಟ್ ಮೂವಿ ಶೂಟ್ ಮಾಡ್ತಾ ಇದೀನಿ ಅಂತ ಅಂದ್ಬಿಟ್ಟು ಮಗ ಹಾಳಾಗ್ತೇನೆ ಅಂದ್ಬಿಟ್ಟು ಬೈದ್ಬಿಟ್ಟು ಮನೆಗೆ ಬಿಡ್ಕೊಂತ ಇರ್ಲಿಲ್ಲ. ನನ್ ಫ್ರೆಂಡ್ ಪೊಲೀಸ್ ಅವ್ರು ಏನ್ ಕಿಲ್ ಮಲಗಿದೀರಾ, ರಾಬ್ರಿ ಮಾಡೋರ ನೀವು ಅಥವಾ ಗಾಂಜಾ ಗಿಂಜಾ ಹೊಡೆಯೋರ ಅಂತ ಅಂದ್ಬಿಟ್ಟು ಸರ್ ಇಲ್ಲ ಎಲ್ಲಾ ಕಮೆಂಟ್ಸ್ ನೋಡಿದ್ರೆ ನಂಗೆ ಬೈತವ್ರೆ. ನೀನ್ ಹಾಳಾಗೋಗ, ಹಂಗೆ ನಿನ್ ಕಮ್ಮಿ ಕುಟ್ಟೋಗ, ನಿಲ್ಲೋಗ, ಹಂಗೆ ಹಂಗೆ ಅಂತ. ಕ್ಯಾರೆಕ್ಟರ್ ನಾನು ಒಬ್ನೇ ಒಬ್ರು ಯಾರು ಕೊಡಲ್ಲ. ಈ ಕುಣಿಗಲ್ ರೋಡ್ ಅಲ್ಲಿ ಮಿಡ್ ನೈಟ್ ಎಲ್ಲ ಓಡಾಡ್ಬೇಕಾದ್ರೆ ಫುಲ್ಲು ಡ್ರೆಸ್ ಅಪ್ ಎಲ್ಲ ಆಗ್ಬಿಟ್ಟು ಬಂದ್ ಯಾರೋ ರೋಡಲ್ಲಿ ಬಂದ್ ನಿಂತಂಗ್ ಆಗತ್ತೆ. ಗಾಡಿ ನೀವು ಅವ್ರ ಮೇಲೆ ಹತ್ತಿಸ್ಕೊಂಡು ಹೋದ್ರು ಏನು ಇರಲ್ಲ. ನಿಮ್ಗಾಗಿದೆ? ನನ್ಗಾಗಿದೆ, ಪರ್ಸನಲ್ ಆಗಿದೆ, ನನ್ ಫ್ರೆಂಡ್ಸ್ಗೂ ಆಗಿದೆ. ನಮಸ್ಕಾರ ಬಸ್ಸು, ಎಲ್ರು ಹೇಗಿದ್ದೀರಾ? ನಿಮ್ಗೇನ್ ಬಿಡಿ ತುಂಬಾ ಸಖತ್ತಾಗ ಇರ್ತೀರಾ. ಮಿಸ್ಟರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ ಸುಸ್ವಾಗತ. ಇಷ್ಟು ದಿನ ನೀವು ನಮ್ ಚಾನಲ್ ಅಲ್ಲಿ ತುಂಬಾ ಬೇರೆ ಬೇರೆ ತರ ಕಂಟೆಂಟ್ ಗಳನ್ನ ನೋಡ್ತಿದ್ರಿ. ಆದ್ರೆ ಇವಾಗ ನಾವು ಒಂದು ಹೊಸ ಸೀರೀಸ್ ನ ಸ್ಟಾರ್ಟ್ ಮಾಡ್ತಿದೀವಿ. ಆ ಸೀರೀಸ್ ಹೆಸರೇ ನಮ್ಮ ಜೊತೆ ನಿಮ್ಮ ಕತೆ ಅಂತ. ಈ ಸೀರೀಸ್ ಕಾನ್ಸೆಪ್ಟ್ ತುಂಬಾ ಸಿಂಪಲ್. ಇಂಟ್ರೆಸ್ಟಿಂಗ್ ಪರ್ಸನಾಲಿಟೀಸ್ ನ, ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ ನ, ಅವ್ರ ಲೈಫ್ ಅಲ್ಲಿ ಅವ್ರು ನಡೆದು ಬಂದ ಹಾದಿನ, ಅವ್ರು ನಡೆದು ಹೋಗ್ತಿರೋ ಹಾದಿನ, ಅಥವಾ ಅವ್ರ ಏನಾದ್ರು ವಿಶೇಷವಾಗಿ ಕೆಲಸಗಳನ್ನ ಮಾಡ್ತಿದ್ರೆ, ಅಥವಾ ತುಂಬಾ ಇನ್ಸ್ಪೈರಿಂಗ್ ಕ್ಯಾರೆಕ್ಟರ್ ಗಳನ್ನ ಅನ್ಸಿದ್ರೆ ಅವ್ರನ್ನ ಹೋಗಿ ಅವ್ರ ಜೀವನದಲ್ಲಿ ನಾವು ಅವ್ರ ಕಥೆಗಳನ್ನ ಕೇಳಿ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀವಿ. ಸೊ ಇವತ್ತು ಕೂಡ ಆ ಸೀರೀಸ್ ನ ಮೊದಲ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿನ ಮೀಟ್ ಮಾಡಕ್ಕೆ ಹೋಗ್ತಿದೀವಿ. ಇವತ್ತಿನ ನಮ್ಮ ಸೀರೀಸ್ ನ ಮೊದಲನೇ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಇವ್ರೊಂಥರ ಆಲ್ ರೌಂಡರ್ ಇದ್ದಂಗೆ. ಯಾಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ವಿಡಿಯೋಸ್ ನ ನೋಡ್ತೀರಾ ಅಥವಾ ರೀಲ್ಸ್ ನ ನೋಡ್ತೀರಾ ಅಂದ್ರೆ ಇವ್ರನ್ನ ನೀವು ನೋಡದೆ ಇರೋದಕ್ಕೆ ಚಾನ್ಸೇ ಇಲ್ಲ ಗುರು. ನಮ್ಮ ಬೆಂಗಳೂರು ನಾರ್ತ್ ಅಂದ್ರೆ ಬಗ್ಲುಗುಂಟೆ, ಎಂಟೈಮೈಲಿ, ದಾಸರಳ್ಳಿ ಸೈಡ್ ಅಲ್ಲಂತೂ ಇವ್ರು ಒಂಥರ ವರ್ಲ್ಡ್ ಫೇಮಸ್ ಇದ್ದಂಗೆ. ಬೈಕ್ ರಿವ್ಯೂಸ್ ಮಾಡ್ತಾರೆ, ಫುಡ್ ರಿವ್ಯೂಸ್ ಮಾಡ್ತಾರೆ, ವಿಡಿಯೋಸ್ ಮಾಡ್ತಾರೆ, ಕಾರ್ಟೂನಿಗೆ ವಾಯ್ಸ್ ಗಳು ಕೊಡ್ತಾರೆ, ಇನ್ನೂ ತುಂಬಾ ತರ. ಇವ್ರನ್ನ ಒಂಥರ ಬಹುಮುಖ ಪ್ರತಿಭೆ ಅಂತ ಕರಿಬಹುದು. ಅವರೇ ನಮ್ ಮನು ರಾಕ್ಸಿ ಅವರು. ಇವತ್ತು ಮನು ರಾಕ್ಸಿ ಅವರು ನಮ್ಮ ಜೊತೆ ನಿಮ್ಮ ಕತೆ ನಮ್ಮ ಸೀರೀಸ್ ಅಲ್ಲಿ ಇರ್ತಾರೆ. ಅವ್ರನ್ನ ಹೋಗಿ ಮೀಟ್ ಮಾಡಿ ಅವ್ರ ಲೈಫಿನ ಕತೆನ ನಾವು ನಿಮ್ ಜೊತೆ ಕೇಳ್ಕೊಂಡ್ ಬರ್ತೀವಿ. ಬನ್ನಿ ಹೋಗೋಣ. ಸೊ ಬಸ್ಸು, ನಾವೀಗ ಮನು ರಾಕ್ಸಿ ಅವರ ಬಟ್ಟೆ ಅಂಗಡಿ ಟ್ರೆಂಡ್ ಮಾಫಿಯಾ ಹೊರಗಡೆ ಇದೀವಿ. ಅವ್ರ ಒಳಗಡೆ ಇದಾರೆ, ಕಸ್ಟಮರ್ಸ್ ಮಾತಾಡಿಸ್ತಿದ್ದಾರೆ. ಬನ್ನಿ ಅವ್ರನ್ನ ಮೀಟ್ ಮಾಡಿ ಮಾತಾಡ್ಸಿ ಹಂಗೆ ನಮ್ ಪಾಡ್ಕಾಸ್ಟ್ ಕೂಡ ಶುರು ಮಾಡ್ಕೊಳ್ಳೋಣ. ಬನ್ನಿ ಬ್ರೋ. ಆರಾಮ? ಹಾಯ್ ಬ್ರೋ, ಆರಾಮ. ಆಕ್ಚುಲಿ ಇವ್ರಿಗೆ ನಾನು ಮೆಸೇಜ್ ಮಾಡಿದಾಗ ಇವ್ರು ರಿಪ್ಲೈ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ಬಟ್ ಮಾಡಿದ 5 ನಿಮಿಷಕ್ಕೆ ರಿಪ್ಲೈ ಕೊಟ್ರು. ಅಂಡ್ ನಮ್ಗೆ ಇವತ್ತು ನಮ್ಮ ಕತೆ ನಿಮ್ಮ ಜೊತೆ ಸೀರೀಸ್ ನ ಫಸ್ಟ್ ಗೆಸ್ಟ್ ಆಗಕ್ಕೆ ಒಪ್ಕೊಂಡಿದ್ದಾರೆ. ಫಸ್ಟ್ ಆಫ್ ಆಲ್ ನಿಮ್ಗೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ಬ್ರೋ ನಾವು. ಸೊ ಶುರು ಮಾಡೋಣ. ಖಂಡಿತ ಮಾಡೋಣ. ಬನ್ನಿ. ಸೊ ವೀಕ್ಷಕರ, ಇವತ್ತು ನಮ್ಮ ಜೊತೆಗಿದ್ದಾರೆ ಮನು ರಾಕ್ಸಿ. ಫಸ್ಟ್ ಆಫ್ ಆಲ್ ಇವ್ರನ್ನ ಮಾತಾಡ್ಸಕ್ಕಿಂತ ಮುಂಚೆ ಇವ್ರ ಬಗ್ಗೆ ಸಣ್ಣದಾಗಿ ಒಂದು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಏನಕ್ಕಪ್ಪ ಅಂದ್ರೆ ಒಬ್ಬೊಬ್ರು ಕಂಟೆಂಟ್ ಕ್ರಿಯೇಟರ್ಸ್ ಅಥವಾ ಇನ್ಫ್ಲೂಯೆನ್ಸರ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದಕ್ಕೆ ಸೀಮಿತ ಆಗಿರ್ತಾರೆ. ಬಟ್ ನಾವು ಮನು ರಾಕ್ಸಿ ಅವ್ರನ್ನ ಬೈಕ್ ರಿವ್ಯೂಸ್ ಅಲ್ಲಿ ನೋಡ್ತೀವಿ, ಫುಡ್ ರಿವ್ಯೂಸ್ ಅಲ್ಲಿ ನೋಡ್ತೀವಿ, ಕಾರ್ಟೂನ್ಗೆ ವಾಯ್ಸ್ ಕೊಡೋದ್ರಲ್ಲಿ ನೋಡ್ತೀವಿ, ಅಂಡ್ ಕೆಲವೊಂದು ವಿಚಾರಗಳನ್ನ ಜನಕ್ಕೆ ತಿಳಿಸೋದ್ರಲ್ಲಿ ನೋಡ್ತೀವಿ. ಅನ್ಎಕ್ಸ್ಪ್ಲೋರ್ಡ್ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಿ ಇಂಥ ಜಾಗಕ್ಕೆ ನೀವು ಹೋಗ್ ಬನ್ನಿ ಅಂತ ಹೇಳೋ ಕಡೆ ನೋಡ್ತೀವಿ. ಒಂಥರ ಇವ್ರನ್ನ ಸಕಲ ಕಲಾ ವಲ್ಲಭ ಅಂತ ಕರೆದ್ರು ತಪ್ಪಾಗೋದಿಲ್ಲ. ಸೊ ಮನು ರಾಕ್ಸಿ ಅವರೇ, ನಿಮಗೆ ನಮ್ಮ ಕಾರ್ಯಕ್ರಮ ನಮ್ಮ ಜೊತೆ ನಿಮ್ಮ ಕತೆಗೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಬ್ರೋ. ಫಸ್ಟ್ನೇದಾಗಿ ನಮಸ್ಕಾರ, ಥ್ಯಾಂಕ್ಸ್ ಎಲ್ಲ ನಮ್ಮ ಅಂಗಡಿಗೆ ಬಂದಿದ್ಕೆ. ತುಂಬಾ ಖುಷಿ ಆಯ್ತು. ಮೊದಲನೇದಾಗಿ ಈ ವಿಚಾರ ನಿಮ್ಮ ಮಾತುಕತೆ ಶುರು ಮಾಡಕ್ಕಿಂತ ಮುಂಚೆ ನನಗೆ ನಿಮ್ಮ ಒಂದು ಅಕೌಂಟ್ ನ ನೋಡಿದಾಗ ಕಾಡಿದ್ದು ಒಂದು ಸಿಲ್ಲಿ ಕ್ವಶನ್. ಮನು ಓಕೆ, ರಾಕ್ಸಿ ಯಾಕೆ? ರಾಕ್ಸಿ ಅಂತಂದ್ರೆ ನಾನು 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಇದ್ದಾಗಿಂದನು ನಾನೊಬ್ಬ ಸಿಂಗರ್ ಆಗ್ಬೇಕು ಅಂತ ಅನ್ಕೊಂತ ಇದ್ದೆ, ರಾಕ್ ಸ್ಟಾರ್ ಆಗ್ಬೇಕು ಅಂತ. ಅವಾಗೆಲ್ಲ ನಮ್ ಜಮಾನದಲ್ಲಿ ಬ್ಲೂಟೂತ್ ಜಮಾನ, ಅವಾಗೆಲ್ಲ ಬ್ಲೂಟೂತ್ ಕೀಪ್ಯಾಡ್ ಮೊಬೈಲ್ ಅಲ್ಲಿ. ಸೊ ಅವಾಗ ಏನಪ್ಪಾ ಅಂತಂದ್ರೆ ಯೋಯೋ ಹನಿ ಸಿಂಗ್ ಸಾಂಗ್ಸ್ ತುಂಬಾ ಫೇಮಸ್ ಆಗಿತ್ತು. ಅವಾಗ ರಾಕ್ ಸ್ಟಾರ್ ಆಗ್ಬೇಕು ಅಂತ ಎಲ್ಲಾರ ಹತ್ರನು ಹೇಳ್ಕೊಂಡಿರ್ತೆ. ಬಟ್ ನಮ್ದು ಮಿಡಲ್ ಕ್ಲಾಸ್, ಒಂದ್ ಗಿಟಾರ್ ತಗೊಳಕಾಗ್ಲಿ, ಕ್ಲಾಸಿಕ್ ಸೇರ್ಕೊಳ್ಳೋಕಾಗ್ಲಿ ಅಷ್ಟು ಕಾಸಿರ್ಲಿಲ್ಲ ನಮ್ಮ ಹತ್ರ. ಸೊ ಹುಡುಗರಿಗೆ ಅಥವಾ ಟೀಚರ್ ಎಲ್ಲ ಕೇಳಿದಾಗ ಏನಾಗ್ತದೆ ಫ್ಯೂಚರ್ ಅಲ್ಲಿ, ಲೈಫ್ ಅಲ್ಲಿ ಅಂತಂದಾಗ ನಾನೊಬ್ಬ ರಾಕ್ ಸ್ಟಾರ್ ಆಗ್ತೀನಿ ಅಂತ ಇದೆ. ಅದು ರಾಕ್ ಸ್ಟಾರ್ ರಾಕ್ಸ್ ಅಂತ ಹೋಗಿದೆ, ರಾಕ್ಸಿ ಅಂತ ಆಗಿದೆ ಅಷ್ಟೇ ಅದು. ಸೊ ಮನು ರಾಕ್ಸಿ ಆಕ್ಚುಲಿ ಕೇಳಕ್ಕೆ ಒಂಥರ ವೈಬಿಂಗ್ ಚೆನ್ನಾಗಿದೆ. ಮನು ರಾಕ್ಸಿ ಹೇಗ್ ನಡೀತಿದೆ ಬ್ರೋ ಲೈಫ್? ಲೈಫ್ ಬಿಸಿ ಆಗ್ಬಿಟ್ಟಿದೆ. ಹೇಗ್ ನಡೀತಾ ಇದೆ ಅಂತ ನನ್ಗೂ ಗೊತ್ತಿಲ್ಲ. ಫ್ಲೋ ಹೋಗ್ತಾ ಇದೀನಿ ಅಷ್ಟೇ ನಾನೀಗ. ನಿಮ್ ಲೈಫ್ ಬಗ್ಗೆ ಹೇಳೋದಾದ್ರೆ ನಿಮ್ ಬಗ್ಗೆ ಸಣ್ಣ ಇಂಟ್ರೊಡಕ್ಷನ್, ಬಿಕಾಸ್ ನೋಡದೆ ಇರೋ ನಿಮ್ ಬಗ್ಗೆ ತಿಳ್ಕೊಳ್ದಿರೋರಿಗೆ ಸ್ವಲ್ಪ ತಿಳಿಸೋಣ ಅಂತ. ನನ್ ಬಗ್ಗೆ ಹೇಳೋದಾದ್ರೆ, ನಮಸ್ಕಾರ, ನನ್ನ ಹೆಸರು ಮನೋಜ್ ಐನಾರ್ ಪಿ ಅಂತ ನನ್ನ ಹೆಸರು. ಸೊ ಅದೆಲ್ಲ ಹೋಗಿ ಇವಾಗೆಲ್ಲ ಮನು ಅನ್ನೋದು ಹೋಗ್ಬಿಟ್ಟು ರಾಕ್ಸಿ ಅಂತಾನೆ ಆಗಿದೆ. ನಾನ್ ಹುಟ್ಟಿದ್ ಬಂದು ಹಾಸನಲ್ಲಿ. ಸೊ ನಮ್ಮ ನೇಟಿವ್ ಬಂದ್ಬಿಟ್ಟು ಹಾಸನ್ನು, ನಮ್ ತಾಯಿ ಊರು ಬಂದ್ಬಿಟ್ಟು ಚಿಕ್ಕಮಂಗ್ಳೂರು. ಬೆಂಗಳೂರಿಗೆ ಅವ್ರು ಬಂದು ಒಂದು ಸುಮಾರು 30-35 ವರ್ಷ ಆಗಿದೆ.
ಅದಾದ್ಮೇಲೆ ಇಲ್ಲೇ ಸೆಟ್ಲ್ ಆಗಿ ಇಲ್ಲೇ ಕಾಲೇಜು ಕೆಲಸ ಎಲ್ಲ ಇವಾಗ ಇಲ್ಲೇ ಸ್ಕೂಲ್ ಎಲ್ಲ ಮುಗಿಸಿ ಇವಾಗ ಇಲ್ಲೇ ಸೆಟ್ಲ್ ಆಗಿ ಇಲ್ಲೇ ಅಂಗಡಿ ಮಾಡ್ಕೊಂಡು ಇಲ್ಲೇ ಗುಟ ಹೊಡ್ಕೊಂಡು ಇಲ್ಲೇ ಇದೀವಿ ಬೆಂಗಳೂರಲ್ಲೇ. ಎಷ್ಟೋ ಜನಕ್ಕೆ ಬೆಂಗಳೂರು ಬದುಕು ಕಟ್ಕೊಟ್ಟಿದೆ, ಅದೇ ತರ ನಾನು ಒಂದ್ ಸಣ್ಣ ಬದುಕನ್ನ ಕಟ್ಕೋತಾ ಇದೀನಿ ಬ್ರೋ. ನಿಮ್ ಎಜುಕೇಶನ್ ಬಗ್ಗೆ ಸ್ವಲ್ಪ ಎಜುಕೇಶನ್ ಅಂದ್ರೆ ನಾನು 10th ಬಂದು ನ್ಯೂ ಕೆಮಿಟ್ ಸ್ಕೂಲ್ ಅಲ್ಲಿ ಮಾಡಿದ್ದು. ಸೊ ಒಳ್ಳೆ ಸ್ಟೂಡೆಂಟ್, ನಾನು ರ್ಯಾಂಕ್ ಸ್ಟೂಡೆಂಟ್. ಅದಾದ್ಮೇಲೆ PU ಬಂದು ಸೌಂದರ್ಯದಲ್ಲಿ ಮಾಡಿದ್ ನಾನು, ಅಲ್ಲಿ ಫುಲ್ಲು ನೆಕ್ಸ್ಟ್ ಲೆವೆಲ್ ಸ್ಟೂಡೆಂಟ್ ಅದೇ. ಅದಾದ್ಮೇಲೆ ಡಿಗ್ರಿ ಮಾಡಿದೆ, ಡಿಗ್ರಿ ಬಂದ್ಬಿಟ್ಟು ಸೌಂದರ್ಯನೇ ಮಾಡಿ. PUC MB MC PUC ಬಂದ್ಬಿಟ್ಟು ನಾನು ಫಸ್ಟ್ ಇಯರ್ ಬಂದು PCMB ತಗೊಂಡಿದ್ದೆ. PCMB ತಗೊಂಡು ನಮ್ಗೆ ಗೊತ್ತಾಯ್ತಲ್ಲ ನಮ್ ಕೈಲಿ ತವಾಕಕ್ ಆಗಲ್ಲ ಅನ್ಬಿಟ್ಟು ಸೊ ತಕ್ಷಣ ಶಿಫ್ಟ್ ಆಗಿ CBA ಮಾಡಿದೆ ನಾನು, ಕಾಮರ್ಸ್ ಮಾಡಿ BCom ಬಂದೆ ಸೌಂದರ್ಯದಲ್ಲಿ. 2021 ಅಲ್ಲಿ ಪಾಸ್ ಔಟ್ ಆಗಿದ್ದು ನಾನು, ಕಾಲೇಜ್ ಮುಗ್ದಿದ್ದು, ಪಾಸ್ ಔಟ್ ಅಲ್ಲ ಸಾರಿ, ಕಾಲೇಜ್ ಮುಗ್ದಿದ್ದು. ಅದಾದ್ಮೇಲೆ ನಾನು BCom ನ 3 ವರ್ಷ ಬಿಟ್ಟು ಪಾಸ್ ಮಾಡಿದೆ, 2 ವರ್ಷ 3 ವರ್ಷ. 2023 ಅಲ್ಲಿ ಪಾಸ್ ಔಟ್ ಆದೆ ನಾನು, ಈಗ ಪಾಸ್ ಔಟ್ ಆಗಿದ್ದೀನಿ. ಪಾಸ್ ಔಟ್ ಆಗಿದ್ದೀರಾ. ಅಂಡ್ ಈ ಒಂದು ಜರ್ನಿ ಬಗ್ಗೆ ನೀವು ಇನ್ನು ಇನ್ಸ್ಟಾಗೆ ಬಂದು ಒಂದು ಜರ್ನಿ ಸ್ಟಾರ್ಟ್ ಮಾಡಿದ್ರಲ್ಲ, ಈ ಜರ್ನಿ ಬಗ್ಗೆ ಒಂದ್ ಲೈನ್ ಅಲ್ಲಿ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಒಂದ್ ಲೈನ್ ಅಲ್ಲಿ ಹೇಳೋದಾದ್ರೆ ತುಂಬಾ ಕಷ್ಟ ಬಿದ್ದಿದ್ದೀನಿ ಬ್ರೋ. ಇವಾಗ ಏನ್ ಹತ್ತತ್ರ ಒಂದ್ 75K ಇದಾರೆ ಇನ್ಸ್ಟಾದಲ್ಲಿ, ಫೇಸ್ಬುಕ್ ಅಲ್ಲಿ ಒಂದ್ 50K ಇದಾರೆ. ತುಂಬಾ ಸೈಕಲ್ ಹೊಡೆದಿದ್ದೀನಿ ಬ್ರೋ, ಸಿಕ್ಕಾಪಟ್ಟೆ ಸೈಕಲ್. ಯಾಕೆ ಅಂತಂದ್ರೆ ನನ್ಗೆ 10th ಇಂದನೂ ಐಡಿಯಾ ಇತ್ತು. ಅವಾಗೆಲ್ಲ ಟೆಕ್ನಿಕಲ್ ಗುರುಜಿ ಚಾನಲ್ ಬರ್ತಾ ಇತ್ತು ಯೂಟ್ಯೂಬ್ ಅಲ್ಲಿ, ಹಿಂದಿಲಿ. ಕನ್ನಡದಲ್ಲಿ ತುಂಬಾ ಕಮ್ಮಿ, ತುಂಬಾ ಕಮ್ಮಿ. ಆತರ ಏನೋ ಒಂದ್ ಮಾಡ್ಬೇಕು ಅಂತ ಇತ್ತು. ಬಟ್ ನನ್ನ ಹತ್ರ ಆಗಿದ್ದ ಮೊಬೈಲ್ Nokia C1 ಕೀಪ್ಯಾಡ್ ಮೊಬೈಲ್. ಬಟ್ ಅದ್ರಲ್ಲಿ ಏನು ದವಾಕಕ್ ಆಗ್ತಾ ಇರಲಿಲ್ಲ, ಬ್ಲೂಟೂತ್ ನೆಟ್ ಒಂದ್ ಬಿಟ್ರೆ ಇನ್ನೇನು ಇರ್ತಿರ್ಲಿಲ್ಲ ಅದ್ರಲ್ಲಿ. ಅದಾದ್ಮೇಲೆ PU ಇದ್ದಾಗ ನಾನು ಇನ್ಸ್ಟಾ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡೆ 2018 ಟೈಮ್ ಅಲ್ಲಿ. ಬಟ್ ಅವಾಗ ನಾನು ಸಾಂಗ್ಸ್ ಬರೀತಾ ಇದ್ದೆ. ಚಂದನ್ ಶೆಟ್ಟಿ ಅವ್ರ ಬಿಗ್ ಫ್ಯಾನ್ ನಾನು. ಅವ್ರದ್ದು ಸಾಂಗ್ಸ್ ಎಲ್ಲ ಹೇಳಿ ನಾನು ಒಬ್ಬ ರಾಪರ್ ಆಗ್ಬೇಕು ಅಂತ ಅಂದ್ಬಿಟ್ಟು ಬರೀತಾ ಇದ್ದೆ. ಬಟ್ ರೆಕಾರ್ಡ್ ಮಾಡಕ್ ಆಗ್ತಾ ಇರಲಿಲ್ಲ. ಡೈರೆಕ್ಟ್ ಹಾಡ್ಬಿಟ್ಟು ಹಂಗೆ ಬಿಟ್ಬಿಡ್ತಾ ಇದ್ದೆ. ಫೇಸ್ಬುಕ್ ಜಮಾನ, ಇನ್ಸ್ಟಾ ಅಷ್ಟು ಇರ್ಲಿಲ್ಲ ಅವಾಗ. ಹಂಗೆ ಬಿಡ್ತಾ ಕಾಂಟ್ಯಾಕ್ಟ್ ಬೆಳೀತಾ ಹೋಯ್ತು. ಅವ್ರು ಇವ್ರು ಪರಿಚಯ ಆಯ್ತು. ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಕ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ನಮ್ಮ ಅಕ್ಕ ಅವ್ರದ್ದು ಲ್ಯಾಪ್ಟಾಪ್ ಇತ್ತು ಒಂದು, ಅದ್ರಲ್ಲಿ FL Studio ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಬಿಟ್ಟು ಫಸ್ಟ್ ಒಂದು ಸಾಂಗ್ ಮಾಡಿದೆ ನಾನು, ನನ್ನ ಪರಿಚಯ ಅಂತ ಬಿಟ್ಟೆ ನಾನು. ಸ್ವಲ್ಪ ಚೆನ್ನಾಗಿ ಹೋಯ್ತು. 2018 ಆಯ್ತು. ಅದಾದ್ಮೇಲೆ ಹಂಗೆ ಮಾಡ್ಕೊಂತ ಬಂದೆ. ಜರ್ನಿ ಹಂಗೆ ಇತ್ತು ಬ್ರೋ. ಕಾಲೇಜ್ ಫುಲ್ಲು ನಮ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಮ್ ತಂದೆ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು, ನಮ್ ತಾಯಿ ಹೌಸ್ ವೈಫ್. ನಾವು ತುಂಬಾ ಮಿಡಲ್ ಕ್ಲಾಸ್ ಬ್ರೋ. ಜಸ್ಟ್ ನಮ್ಗೆ ಹೆಂಗೆ ಅಂದ್ರೆ ಅವ್ರು ದುಡ್ದಿದ್ದು ಊಟಕ್ಕೆ, ಎಜುಕೇಶನ್ಗೆ, ಅದ್ ಬಿಟ್ರೆ ಇನ್ನೇನು ಇರ್ತಿರ್ಲಿಲ್ಲ. ಆ ತರ ಆಯ್ತು. ಮಾಡ್ಕೊಂತ ಬಂದಾಗ ಒಂದಿನ ಏನ್ ಮಾಡ್ದೆ, ನಾನು ಇಲ್ಲೇ ಇರೋ ದಾಸರಳ್ಳಿ ಬಗಲ್ಗುಂಟೆ ಮಲ್ಸಂದ್ರ ಅಲ್ವಾ, ದಾಸರಳ್ಳಿ ಲೋಕಲ್, ಇಲ್ಲಿದೇನ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಏರಿಯಾ ಅಂತ ಒಂದ್ ಸಾಂಗ್ ಬರ್ದೆ ನಾನು, ರ್ಯಾಪ್ ದಾಸರಳ್ಳಿ ಬಗ್ಗೆ. ಅದು ಸಿಕ್ಕಾಬಟ್ಟೆ ವೈರಲ್ ಆಗೋಯ್ತು ಯೂಟ್ಯೂಬ್ ಅಲ್ಲಿ. ಎಷ್ಟು ಹೋಯ್ತು? ಲೈಕ್ ಆವಾಗ ವ್ಯೂಸ್ ಎಲ್ಲ ಕಮ್ಮಿ ಬ್ರೋ. ಈಗ 20K ಹೋಗಿದೆ. ಬಟ್ ಪ್ರತಿಯೊಬ್ರು ಸ್ಟೇಟಸ್ ಅಲ್ಲಿ ಇತ್ತು, ಇನ್ಸ್ಟಾದಲ್ಲಿ ರೀಲ್ ಇರ್ಲಿಲ್ಲ ಜಮಾನ. ಅದಾದ್ಮೇಲೆ ಸ್ವಲ್ಪ ಫೇಮ್ ಬಂತು ನನ್ಗೆ, ಸರಿ ಅಂತ ಅಂದ್ಬಿಟ್ಟು ಇನ್ಸ್ಟಾದಲ್ಲಿ ಏನಾದ್ರು ಮಾಡೋಣ, ಇಷ್ಟು ವರ್ಷ ಆಯ್ತು ಅಂತ ಅಂದ್ಬಿಟ್ಟು ಮಾಡ್ಕೊಂತ ಬರ್ತಾ ಇದೆ. ಅದೇ ಟೈಮ್ಗೆ ಏನಾಯ್ತು, ಕೆಲ್ಸಕ್ಕೂ ಹೋಗ್ತಾ ಇದೆ, ಮನೆ ಕಡೆ ನೋಡ್ಕೊಂತ ಇದೆ. ಸಡನ್ ಆಗಿ ನಮ್ ತಂದೆಯವ್ರು ತೀರ್ಕೊಂಡ್ಬಿಟ್ರು. ಚಿಕ್ಕದಾಗ ಗಾರ್ಮೆಂಟ್ಸ್ ನಡೆಸ್ತಾ ಇರೋರು, ಒಂದು 6 ಮಿಷಿನ್ಸ್ ಹಾಕ್ಬಿಟ್ಟು, ಇದೇ ಜಾಗ ಏನ್ ಈ ಜಾಗ ಇದೆ, ಇದೇ ಜಾಗದಲ್ಲಿ 6 ಮಿಷಿನ್ಸ್ ಹಾಕ್ಬಿಟ್ಟು ಚಿಕ್ಕದಾಗಿ ಗಾರ್ಮೆಂಟ್ಸ್ ನಡೆಸ್ತಾ ನಿಮ್ ಇದ್ರು. ಸ್ವಂತದ? ಇಲ್ಲ ಬಾಡಿಗೆ ಇದು ಸ್ವಂತದಿಲ್ಲ. ಅವರು ನಡೆಸ್ತಾ ಇದ್ರು. ಸಡನ್ ಆಗಿ ತೀರ್ಕೊಂಡ್ಬಿಟ್ರು. ನನ್ಗೆ ಆಕಾಶನೇ ತಲೆ ಮೇಲೆ ಬಿದ್ದಂಗ ಆಗ್ಬಿಡ್ತು. ತೀರ್ಕೊಂಡ್ರು. ಸಾಲ ನನ್ಗೆ ಹೆಂಗ್ ಆಗೋಯ್ತು ಅಂದ್ರೆ, ತಿಥಿಗೂ ದುಡ್ಡಿರ್ಲಿಲ್ಲ ನನ್ನ ಹತ್ರ, ಆ ಲೆವೆಲ್ ಹೋಗ್ಬಿಟ್ಟಿದೆ ನಾನು. ಸರಿ, ಅವಾಗ ತುಂಬಾ ಫ್ರೆಂಡ್ಸ್ ಎಲ್ಲ ಹೆಲ್ಪ್ ಮಾಡಿದ್ರು. ಸಾಲ ಎಲ್ಲ ತೀರ್ಸ್ಕೊಂಡು ಏನೋ ಒಂದು ಇದ್ ಮಾಡ್ಕೊಂಡು ಕಾರ್ಯ ಎಲ್ಲ ಮುಗಿಸಿ ಎಲ್ಲ ಇದ್ ಮಾಡ್ಕೊಂಡ್ ಬಂದೆ. ಅದಾದ್ಮೇಲೆ ಏನಾಯ್ತು, ನಮ್ಗೆ ಪೀಸ್ ವರ್ಕ್ ಕೊಡ್ತಾ ಇದ್ರು, ಸಡನ್ ಆಗಿ ನಿಲ್ಸ್ಬಿಟ್ರು ಅವರು. ಫುಲ್ ಟೋಟಲ್ ವಾಶ್ ಔಟ್ ಆಗೋದೆ. ನಾನು ಕರೆಕ್ಟ್ ಆಗಿ ಒಂದು 7 ತಿಂಗಳು ಬಾಡಿಗೆ ಕಟ್ಟಿದ್ದೀನಿ ಜಾಗದ್ದು. 7 ತಿಂಗಳು. ಆ 7 ತಿಂಗಳಲ್ಲೇ ನಾನು ಇನ್ಸ್ಟಾದಲ್ಲಿ ವಿಡಿಯೋ ಹಾಕಿ ಇದ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಲೈಕ್ ನಾನೇನು ಅಂತಂದ್ರೆ, ನನ್ಗೆ ನನ್ ಬೌಂಡ್ರಿ ಹಾಕೊಳಕ್ ಇಷ್ಟ ಇಲ್ಲ. ನಾನೊಬ್ಬ ಲಿರಿಸಿಸ್ಟ್ ಅಲ್ಲ, ನಾನೊಬ್ಬ ವಿಡಿಯೋ ಮೇಕರ್ ಅಲ್ಲ, ಅಥವಾ ನಾನೊಬ್ಬ ಮೋಟೋ ವ್ಲಾಗರ್ ಅಲ್ಲ. ನನ್ಗೆ ಆಲ್ ರೌಂಡ್ ಎಲ್ಲ ಮಾಡ್ಬೇಕು ಅಂತ ನನ್ಗೆ ಒಂದಿದು. ನನ್ ಬೌಂಡ್ರಿ ಹಾಕೊಳಕ್ ಇಷ್ಟ ಇಲ್ಲ. ಸೊ ಪ್ರತಿಯೊಂದು ಮಾಡಿದೆ ನಾನು. ಲಿರಿಕ್ಸ್ ಬರ್ ಸಾಂಗ್ ಮಾಡಿದೆ, ಮೋಟೋ ವ್ಲಾಗ್ ಮಾಡಿದೆ, ಮತ್ತೆ ಎಲ್ಲ ಕಳೆದು ಹೋಗಿರುವಂತ ದೇವಸ್ಥಾನಗಳ ಬಗ್ಗೆ ತಿಳ್ಕೊಂಡು, ದೇವಸ್ಥಾನ ಆಗಿರ್ಬೋದು, ಜಾಗ ಆಗಿರ್ಬೋದು, ಅದ್ರ ಬಗ್ಗೆನೂ ವಿಡಿಯೋ ಹಾಕಕ್ ಸ್ಟಾರ್ಟ್ ಮಾಡಿದೆ. ಕಂಪ್ಲೀಟ್ ಬ್ರೋ, ಒಂದು ಎಲ್ಲ ಇದ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೆ ಪ್ರಮೋಷನ್ಸ್ ಬರಕ್ ಸ್ಟಾರ್ಟ್ ಆಯ್ತು. ನನ್ಗೆ ನಮ್ ಸುತ್ತಮುತ್ತ ಲೋಕಲ್ ಏರಿಯಾ ಅಲ್ಲಿ ಇಲ್ಲಿ ಹೊರಗಡೆಯಿಂದನೂ ಬರಕ್ ಸ್ಟಾರ್ಟ್ ಆಯ್ತು. ನೆಲಮಂಗಲ, ಹೆಸರುಘಟ್ಟ, ಯಲಹಂಕ ಈ ತರ ಎಲ್ಲ ಸ್ಟಾರ್ಟ್ ಆಯ್ತು. ಸೊ ಮಾಡ್ತಾ ನನ್ಗೆ ಒಂದು ಕಾನ್ಫಿಡೆನ್ಸ್ ಬಂತು. ನಾನೇ ಒಬ್ರು ಬೇರೆಯವ್ರ ಬಿಸ್ನೆಸ್ ಕಟ್ಕೊಡ್ತಾ ಇದ್ದೀನಿ. ಸೊ ನನ್ ಬಿಸ್ನೆಸ್ ನಾನು ಸ್ಟಾರ್ಟ್ ಮಾಡಿದ್ರೆ ಸೊ ಇನ್ನ ಕ್ಲಿಕ್ ಆಗ್ಬೋದು ಅಂತ ಒಂದು ಯೋಚನೆ ಮಾಡಿ, ಮುಂಚೆನೂ ನಮ್ ತಂದೆಯವರು ಗಾರ್ಮೆಂಟ್ಸ್ ಫೀಲ್ಡ್ ಅಲ್ಲೇ ಅಲ್ವಾ ಇದ್ದಿದ್ದು. ಸೊ ಅಂತ ಅಂದ್ಬಿಟ್ಟು ಊರಲ್ಲಿ ಸ್ವಲ್ಪ ಸಾಲ ಆಗಿಲ್ಲ, ಬ್ಯಾಂಕ್ ಅಲ್ಲೆಲ್ಲ ಸಾಲ ಎಲ್ಲ ತಗೊಂಡು ಇವಾಗ ಅಂಗಡಿ ಸ್ಟಾರ್ಟ್ ಮಾಡಿದೀನಿ. ಆಕ್ಚುಲಿ ನಿಮ್ಮ ಜರ್ನಿನ ಸಣ್ಣದಾಗಿ ಹೇಳ್ಬಿಟ್ರಿ. ನಾವೀಗ ಡೀಟೇಲ್ ಆಗಿ ಪಾಯಿಂಟ್ ಟು ಪಾಯಿಂಟ್ ನಿಮಗೆ ಕೇಳ್ಕೊಂಡು ಹೋಗ್ತೀವಿ, ತಲೆ ಗುಡ ಬಿಡ್ತೀವಿ ಅಂತ ಮಾತ್ರ ಬೇಜಾರ್ ಮಾಡ್ಕೋಬೇಡಿ. ಅಂಡ್ ನೀವು ಹೇಳಿದ್ರಲ್ಲ, ಫಸ್ಟ್ ಕೀಪ್ಯಾಡ್ ನೋಕಿಯಾ ಸೆಟ್ ಇತ್ತು ಅಂತ. ನೀವು ಇನ್ಸ್ಟಾಗೆ ಬಂದಾಗ ಫಸ್ಟ್ ತಗೊಂಡಿದ್ ಫೋನ್ ಯಾವ್ದು? ಇನ್ಸ್ಟಾಗೆ ಬಂದಾಗ ಫಸ್ಟ್ ತಗೊಂಡಿದ್ ಫೋನು ಯಾವ್ದು ತಗೊಂಡಿಲ್ಲ ಬ್ರೋ. ಯಾರ್ದೋ ಬೇರೆಯವರು ಮೊಬೈಲ್ ಅಲ್ಲಿ ಲಾಗಿನ್ ಮಾಡಿದ್ದ ಇನ್ಸ್ಟಾ ಅಕೌಂಟ್. ನಂದು ಅಂತ ಮೊಬೈಲ್ ಯಾವ್ದು ತಗೊಂಡಿಲ್ಲ. ಅಂದ್ರೆ ನಿಮ್ದು ಅಂತ ತಗೊಂಡಿದ್ ಫಸ್ಟ್ ಸ್ಮಾರ್ಟ್ ಫೋನ್ ನಮ್ದು ಅಂತ ತಗೊಂಡಿದ್ದು 2018ರಲ್ಲಿ ನಮ್ ತಂದೆಯವ್ರು ಕೊಡ್ಸಿದ್ದು ರೆಡ್ಮಿ ನೋಟ್ 9. 12,000 ರೂಪಾಯಿ ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡಿದ್ದು. ಅದಾದ್ಮೇಲೆ ನಾನು ದುಡಿದ್ಬಿಟ್ಟು, ಅದಾದ್ಮೇಲೆ ಇನ್ನು ಇದು ರೀಲ್ಸ್ ಹೆಂಗ್ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತೀನಿ. ನಮ್ ತಂದೆಯವ್ರು ತೀರ್ಕೊಂಡಿದ್ರು ಅಂತ ಹೇಳಿದ್ನಲ್ಲ ನಾನು. ಅದಾದ್ಮೇಲೆ ಒಂದ್ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ನಾನು. ತಿಂಗಳಿಗೆ ಬರ್ತಾ ಇದ್ದಿದ್ದು 15,000 ಸಂಬಳ ಬರ್ತಾ ಇದ್ದಿದ್ದು.
ಅದೇ ನನ್ ಫೋನ್ ತಗೋಬೇಕು ಅಂತ ತುಂಬಾ ಆಸೆ ಇತ್ತು. ಏನ್ ಮಾಡಿದೆ, ಸೆಕೆಂಡ್ಸ್ ಅಲ್ಲಿ ಫೋನ್ ಹುಡ್ಕೋಣ ಆಂಡ್ರಾಯ್ಡ್ ತಗೊಂಡ್ರೆ ಕ್ಲಾರಿಟಿ ಬರಲ್ಲ, ಐಫೋನೇ ಬೇಕು ಅಂತ ಅಂದ್ಬಿಟ್ಟು ಕಷ್ಟಪಟ್ಟು ಒಂದ್ ತಿಂಗಳು ಸಂಬಳ ಹೋದ್ರು ಪರವಾಗಿಲ್ಲ ಅಂತ 500 ರೂಪಾಯಿ ಮತ್ತೆ ಸಾಲ ಮಾಡಿ 15,000 ಐಫೋನ್ 12 ಮಿನಿ ತಗೊಂಡೆ. ಆ 12 ಮಿನಿ 15,000 ತಗೊಂಡು ಅದ್ರಲ್ಲಿ ಪ್ರಮೋಷನ್ಸ್ ಮಾಡಿ ಹತ್ತತ್ರ 1,00,000 ದುಡ್ದೆ. ಅದು ನನ್ಗೊಂಥರ ಲಕ್ಷ್ಮಿ ಬಂದಂಗ್ ಬಂದ್ಬಿಡ್ತು. ಅಲ್ಲಿಂದ ಮತ್ತೆ ಜರ್ನಿ ಸ್ಟಾರ್ಟ್ ಆಗಿ ಈಗ ಒಂದು ಬೇರೆ ತಗೊಂಡಿದ್ದೀನಿ, ವಿವೋ ತಗೊಂಡಿದ್ದೀನಿ, ವಿವೋ X200, ಅದೊಂದು 80 ಏನೋ ಆಯ್ತು. ಅಲ್ಲಿಂದ ಈಗ ಜರ್ನಿ ಹಿಂಗೆ ಹೋಗ್ತಾ ಇದೆ. ನೀವು ರೀಸೆಂಟ್ ಒಂದು ವಿಡಿಯೋದಲ್ಲಿ ಹೇಳಿದ್ರಿ ಲೈಕ್ ನೀವು ಬಿಕಾಮ್ ಮುಗಿಸಿದಾಗ ನಿಮ್ಗೆ 5 ಬ್ಯಾಕ್ಲಾಗ್ ಇತ್ತು ಅಂತ. ಆ ಟೈಮಲ್ಲಿ ನಿಮ್ ಮನೆಯವ್ರ ರಿಯಾಕ್ಷನ್ ಹೆಂಗಿತ್ತು ಅಂತ? ಮನೆಯವ್ರಿಗೆ ಹೇಳೇ ಇಲ್ಲ ಬ್ರೋ, ನಾನು ತುಂಬಾ ಬ್ಯಾಕ್ಲಾಗ್ ಸಿಕ್ತು. ನನ್ನ ಫೈನಲ್ ಇಯರ್ ಅಲ್ಲಿ 14 ಪೇಪರ್ ಕ್ಲಿಯರ್ ಮಾಡಿದೀನಿ ನಾನು. ಲಾಸ್ಟ್ ಒಂದೇ ಒಂದು ಪೇಪರ್, ಬಿಕಾಮ್ ಅವ್ರಿಗೆಲ್ಲ ಗೊತ್ತಿರುತ್ತೆ, CA ಅಂದ್ಬಿಟ್ಟು ಒಂದು ಸಬ್ಜೆಕ್ಟ್ ಕಾರ್ಪೊರೇಟ್ ಅಕೌಂಟಿಂಗ್ ಅಂತ. ನನ್ ಬ್ಯಾಚ್ ಅವ್ರು ಇದುವರೆಗೂ ಯಾರು ಪಾಸ್ ಆಗಿಲ್ಲ, ನಾನ್ ಪಾಸ್ ಆದೆ. ಅದು ನಿಜ ಹೇಳ್ಬೇಕಂದ್ರೆ ಓದ್ಬಿಟ್ಟಾಗಿಲ್ಲ, ಚಿಟ್ಸೆತ್ಕೊಂಡೋಗಿ ಬರ್ದ್ಬಿಟ್ಟು ಪಾಸ್ ಆಗಿದ್ದೀನಿ. ಅಂಡ್ ಈ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟಾರ್ಟ್ ಮಾಡಿದಾಗ ನಾನು ನಿಮ್ಮ 2019 ನಿಮ್ ಅಕೌಂಟ್ ಫುಲ್ ಹೇಳಕ್ ಒಟ್ಟು 400 ಚಿಲ್ಲರೆ ಪೋಸ್ಟ್ ಇದ್ದಿದ್ದು. ಸ್ಟಾರ್ಟಿಂಗ್ ಅಲ್ಲಿ ಇದ್ದಾಗ ಫಸ್ಟ್ ನಮಗೆ ಮನು ರಾಕ್ಸಿ ಅವ್ರು ಕಾಣಿಸಿದ್ದು ಒಬ್ಬ ರ್ಯಾಪರ್ ಆಗಿ. ಹೌದು ಬ್ರೋ, ಈಗ ಎಲ್ಲಿ ಆ ಮನು ರಾಕ್ಸಿ ರ್ಯಾಪರ್ ಕಾಣ್ತಿಲ್ವಲ್ಲ? ರ್ಯಾಪರ್ ಆಗೇ ಸ್ಟಾರ್ಟ್ ಮಾಡಿದ್ದು ನಾನು. ನನ್ಗೆ ಈಗಲೂ ಫೋಕಸ್ ಎಲ್ಲ ಅಲ್ಲೇ ಇರೋದು, ರ್ಯಾಪರ್ ಆಗಿದೆ. ಮತ್ತೆ ನಾನು ಡೈರೆಕ್ಷನ್ ಮಾಡ್ತಾ ಇದ್ದೆ, ನಾನು ಶಾರ್ಟ್ ಮೂವೀಸ್ ಮಾಡ್ತಾ ಇದ್ದೆ, ಮತ್ತೆ ಕೆಲವು ಸಿನಿಮಾಗ್ ನಾನು ಸ್ಟೋರೀಸ್ ಕೂಡ ಬರ್ದಿದ್ದೀನಿ. ಈಗಲೂ ಒಂದ್ರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಸಿಸ್ಟೆಂಟ್ ಆಗಿ, ಬಟ್ ಪ್ರೊಡಕ್ಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಪ್ರೀ ವರ್ಕ್ ಅಲ್ಲಿ ನಡೀತಾ ಇದೆ ಅದು. ರ್ಯಾಪರ್ ಆಗಿ ಸ್ಟಾರ್ಟ್ ಮಾಡಿ ನಾನು ರ್ಯಾಪರ್ ಆಗಿ ಇರ್ಬೇಕು ಅಂತ ಬಂದನು. ಬಟ್ ಏನು ಅಂತಂದ್ರೆ, ನಾವು ಮನೇಲಿ ನಮ್ಮ ಸಿಸ್ಟಮ್ ಅಲ್ಲಿ ಅಥವಾ ಮೈಕ್ ಅಲ್ಲಿ ರೆಕಾರ್ಡ್ ಮಾಡಬಹುದು, ಬಟ್ ಆ ಲೆವೆಲ್ ಆಫ್ ಕ್ವಾಲಿಟಿ ಮತ್ತೆ ಮಿಕ್ಸಿಂಗ್ ಬರಲ್ಲ. ಸೊ ಕೊಟ್ರೆ ಒಂದ್ ಒಳ್ಳೆ ಕ್ವಾಲಿಟಿ ಕಂಟೆಂಟ್ ನ ಕೊಡ್ಬೇಕು ಅಂತ ಅಂದ್ಬಿಟ್ಟು ಸದ್ಯಕ್ಕೆ ನಿಲ್ಸಿದೀನಿ. ಬಟ್ ಲಿರಿಕ್ಸ್ ಎಲ್ಲ ಮಾಡ್ತಾ ಇದೀನಿ, ಮ್ಯೂಸಿಕ್ ಎಲ್ಲ ಮಾಡ್ತಾ ಇದೀನಿ. ಮತ್ತೆ ಈ ವರ್ಷ ಬಂದೇ ಬರುತ್ತೆ ಬ್ಯಾಂಗರ್. ರೀಸೆಂಟ್ ಆಗಿ ಮನು ರಾಕ್ಸಿ ಅವ್ರನ್ನ ನೀವು ಏನೇನ್ ರೂಪದಲ್ಲಿ ನೋಡ್ತಿದಿರೋ, ಅವ್ರು ಸ್ಟಾರ್ಟ್ ಮಾಡಿದ್ದು ಒಬ್ಬ ರ್ಯಾಪರ್ ಆಗಿ. ಸೊ ನಿಮ್ಗಳಿಗೋಸ್ಕರ ಒಂದು 4 ಲೈನ್ ಯಾವ್ದಾದ್ರು ಟಚ್ ಆಗುವಂತ ರ್ಯಾಪ್. 4 ಲೈನ್ ಟಚ್ ಆಗುವಂತ ರ್ಯಾಪ್. ರೆಪ್ರೆಸೆಂಟಿಂಗ್ ಮಲ್ಸಂದ್ರ ಸ್ಟ್ರೈಟ್ ಫ್ರಮ್ ದ ಬೆಂಗಳೂರು, ಎದುರಾಳಿಯ ತಲೆ ಒಳಗೆ ಪದಗಳು ಚೂರ್ಚೂರು, ಗಲ್ಲಿ ಗಲ್ಲಿ ಸುತ್ತಿದೀನಿ ನಮ್ಮೇರಿಯ ದಾಸರಳ್ಳಿ, ಕಿರಿಕದ್ರೆ ಬಾಮಗ ನಮ್ಮಡ್ಡ ಜೋಲಳ್ಳಿ, ನಕ್ಸಂದ್ರ ಟು ನಗವರ ಗೊತ್ತ ಚಿಕ್ಕ ಬಾಣವರ, ತೋರ ಬೇಡ ಲೋಕಲ್ ಹುಡ್ಗುರ ಹತ್ರ ನಿನ್ನ ದುರಂಕಾರ, ಬೋರಾದ್ರೆ ಬಾಮಗ ಹೋಗೋಣ ಹೆಸರುಘಟ್ಟ, ನೋಡಿದ್ಮೇಲೆ ನಿನ್ನೆ ಹೇಳ್ತೀಯ ಓ ಎಂತ ಸ್ವರ್ಗ ಗೊತ್ತಾ, ನಮ್ಮೇರಿಯಾ ಇದು ನಮ್ ಏರಿಯಾ, ಕಿರಿ ಗಿರಿ ಕೆತ್ಕೊಂಡ್ರೆ ಮಗನೆ ಕಳ್ದೋಯ್ತಿಯಾ, ರಾಕ್ಸಿ ಅಂದ ಮೈಕ್ ಮಗ. ಈ ತರ ಬರ್ದಿದೆ, ಇದೇ ವೈರಲ್ ಆಗಿದೆ. ಆಕ್ಚುಲಿ ನಾನು ಕೇಳಿದೀನಿ ರಾಕ್ಸಿ ಒಂದು ಮೈಕ್ ಮಗ ಅಂತ, ಅದೇ ನನ್ ಟ್ಯಾಗ್. ಅಂಡ್ ಅದಾದ್ಮೇಲೆ ಶಾರ್ಟ್ ಮೂವಿ ಸ್ಟಾರ್ಟ್ ಆಗುತ್ತೆ. ಶಾರ್ಟ್ ಮೂವಿ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಶಾರ್ಟ್ ಮೂವಿ ನಾನು ಬರ್ದಿದ್ ಬಂದ್ಬಿಟ್ಟು ಕಳೆದು ಹೋದ ಸಮಯ ಅಂತ ಒಂದ್ ಬರ್ದೆ ನಾನು. ಅದ್ ಬಂದ್ಬಿಟ್ಟು ಮೊಬೈಲ್ ಅಲ್ಲೇ ಶೂಟ್ ಮಾಡಿದ್ದು. ಹೇಗಿರ್ತಿತ್ತು ಆ ನಿಮ್ ಶೂಟಿಂಗ್ ಪ್ರಿಪರೇಷನ್ಗಳು? ಶೂಟಿಂಗ್ ಟೈಮ್ ಅಲ್ಲಿ ನೀವು ಕೊಡ್ತಿದ್ದ ಕ್ವಾಡ್ಲೆಗಳು ಅಂದ್ರೆ ಬ್ರೋ, ಸ್ಟೋರಿ ಬರೆದ್ ಬರ್ಕೊಂಡ್ಬಿಟ್ಟೆ ನಾನು. ನನ್ ಫ್ರೆಂಡ್ ದಿನೇಶ ಅನ್ಬಿಟ್ಟು, ತೇಜ ಅನ್ಬಿಟ್ಟು, ನವೀನ್, ನಮ್ದೊಂದ್ ಗ್ಯಾಂಗ್ ಇದೆ ಮಂಜಾ ಅನ್ಬಿಟ್ಟು, ನಾವೆಲ್ಲ ಬರ್ಕೊಂಡ್ ಸ್ಟಾರ್ಟ್ ಮಾಡಿದ್ವಿ. ಸ್ಟೋರೀಸ್ ಎಲ್ಲ ಬರ್ದ್ಬಿಡ್ತಾ ಇದ್ವಿ. ಶೂಟ್ ಮಾಡಕ್ ನಮ್ಮ ಹತ್ರ ₹1 ಕಾಸಿಲ್ಲ. ಸರಿ, ಇನ್ನೊಂದೇನು ಅಂತಂದ್ರೆ ನಮ್ಗೆ ಯಾರು ಹುಡುಗಿರೇ ಬಂದ್ ಆಕ್ಟ್ ಮಾಡಿ, ಹೀರೋಯಿನ್ ಸಿಗ್ತಾ ಇರ್ಲಿಲ್ಲ. ನಮ್ ಏಜ್ ಅವಾಗೆಲ್ಲ ಏನೊಂದು 19-20 ಏಜ್ ಬ್ರೋ. ಯಾವ ಹುಡುಗಿನ ಕರು ನಾವು ಫಸ್ಟೇ ನಾವು ಲೋಕಲ್ ಬಟ್ಟೆಗಳು ಹಾಕ್ತಿದ್ವಿ. ಒಂದ್ ಏನ್ ಬಟ್ಟೆಗಳು ಇಲ್ಲ, ಕಾಸು ಇಲ್ಲ, ಏನ್ ಮಾಡೋಣ. ಯಾರೋ ಒಬ್ರನ್ನ ಅಪ್ರೋಚ್ ಮಾಡ್ದೆ, ಸಿಕ್ಕಿದ್ರು ಕರ್ಕೊಂಡ್ ಬಂದು ನಮ್ಮ ಗುಟ್ಟೆ ಗ್ರೌಂಡ್ ಇದೆ, ಮಲ್ಸಾದ್ರ ಗುಟ್ಟೆ ಗ್ರೌಂಡ್, ಅಲ್ಲಿ ಕರ್ಕೊಂಡ್ ಬಂದು ಮೊಬೈಲ್ ಅಲ್ಲಿ ಶೂಟ್ ಮಾಡಿದ್ವಿ ಬ್ರೋ. ಹೆಂಗೆ ಅಂತಂದ್ರೆ ಕಾಸು ಅಡ್ಜಸ್ಟ್ ಮಾಡಿ ಅವ್ರಿಗೆ ಮಾತ್ರ ಊಟ ಹೋಟ್ಲಲ್ಲಿ ಕೊಡ್ಸೋಷ್ಟು ಊಟ ಅರೇಂಜ್ ಮಾಡ್ತಾ ಇದ್ವಿ. ಮಿಕ್ಕಿದ್ ನಾವು ₹5 ₹10 ಇಂದಿರಾ ಕ್ಯಾಂಟೀನ್ ಅಲ್ಲಿ ಊಟ ಸಿಗೋದು. ನಾನು ನಮ್ 4 ಜನ ಹುಡುಗರು ಅಲ್ಲಿ ಊಟ ಮಾಡ್ತಾ ಇದ್ವಿ. ಅಲ್ಲಿ ಊಟ ಮಾಡ್ಬಿಟ್ಟು ತಿರ್ಗಾ ಶಾರ್ಟ್ ಮೂವಿ ಎಲ್ಲ ಮಾಡಿದ್ವಿ, ಮೊಬೈಲ್ ಅಲ್ಲೇ ಎಡಿಟ್ ಮಾಡ್ಬಿಟ್ಟು ಎಲ್ಲ ಇದ್ ಮಾಡಿದ್ವಿ. ಅದು ಅಚಾನಕ್ ಆಗಿ ಚೆನ್ನಾಗಿ ಸ್ವಲ್ಪ ಹೋಯ್ತು, ರಿಲೀಸ್ ಮಾಡದೆ ಹೋಯ್ತು. ಮತ್ತೆ ಇದರಲ್ಲಿ ಅವಾರ್ಡ್ ಕೂಡ ಬಂತು ಬ್ರೋ, 4 ಅವಾರ್ಡ್ ಬಂತು. ಸೊ IIFA ಅಂತ ಯಾವ್ದೊಂದಿದೆ ಶಾರ್ಟ್ ಮೂವಿ ಕಂಟೆಸ್ಟೆಂಟ್, ಮತ್ತೆ ಇದು ಸೌತ್ ಇಂಡಿಯಾ ಫಿಲಂ ಫೇರ್ ಅಂತ ಬರುತ್ತೆ ಶಾರ್ಟ್ ಮೂವೀಸ್, ಅದ್ರಲ್ಲೂ ನಾಮಿನೇಟ್ ಆಗಿ ಅವಾರ್ಡ್ ಬಂತು. ಆಕ್ಚುಲಿ ಶಾರ್ಟ್ ಮೂವೀಸ್ ಅಲ್ಲಿ ನಿಮ್ ಮನೇಲಿ ಹೇಳಿ ತೋರಿಸ್ತಾ ಎಲ್ಲ ಮಾಡ್ತಿದ್ರ? ಇಲ್ಲ ಬ್ರೋ, ನಮ್ ಮನೇಲೆಲ್ಲ ಏನು ಸಪೋರ್ಟ್ ಇಲ್ಲ, ನಮ್ ತಂದೆಯವರೆಲ್ಲ ಏನು ಸಪೋರ್ಟ್ ಇಲ್ಲ. ಇದಕ್ಕೆ ಏನಾದ್ರು ಶೂಟ್ ಮಾಡ ಸಿಂಗಲ್ ಸುಂದ್ರ ಅಂತ ಒಂದ್ ಮಾಡ್ದೆ ನಾನು. ನಮ್ ತಂದೆಯವ್ರು ತೀರ್ಕೊಳ್ಳೋಕು ಒಂದ್ 6 months ಬ್ಯಾಕ್. ನಮ್ ತಂದೆ ನಾನು ಶಾರ್ಟ್ ಮೂವಿ ಶೂಟ್ ಮಾಡ್ತಾ ಇದೀನಿ ಅಂತ ಅಂದ್ಬಿಟ್ಟು ಮಗ ಹಾಳಾಗ್ತೇನೆ ಅಂದ್ಬಿಟ್ಟು ಬೈದ್ಬಿಟ್ಟು ಮನೆಗೆ ಬಿಡ್ಕೊಂತ ಇರ್ಲಿಲ್ಲ. ನನ್ ಫ್ರೆಂಡ್ ಒಂದು ಐಕಾನ್ ಕಾರ್ ಇತ್ತು, ಮಲ್ಸಂದ್ರ ಆಂಜನೇಯ ಟೆಂಪಲ್ ಇದೆ, ಅಲ್ಲಿ ಡೈಲಿ ಮಲಗ್ತಾ ಇದ್ವಿ. ಪೊಲೀಸ್ ಅವ್ರು ಬಂದಿ ಒಂದ್ ದಿನ ಹಾಕೊಂಡ್ಬಿಟ್ರು ನಮ್ನ. ಮನೆಗೆ ಸೇರಿಸ್ತಿರ್ಲಿಲ್ಲ ನೀವು? ಮನೆಗೆ ಸೇರ್ಸ್ತಾ ಇರ್ಲಿಲ್ಲ ಬ್ರೋ. ಊಟ ಮಾಡಕ್ ಹೋಗ್ಬಿಡ್ತಿಲ್ಲ, ಮನೆ ಒಳಗೆ ಕಾಲಿಡಕ್ ಹೋಗ್ಬಿಡ್ತಾ ಇರ್ಲಿಲ್ಲ. ಡೈಲಿ ಐಕಾನ್ ಕಾರ್ ಅಲ್ಲಿ ಮಲ್ಕೊಂಡು ತಿರ್ಗಾ ಆಮೇಲೆ ಬೆಳಗ್ಗೆ ಎದ್ಬಿಟ್ಟು ಶೂಟ್ ಮಾಡ್ಬಿಟ್ಟು ಮತ್ತೆ ಹಂಗೆ ಬರೋದು. ಯಾವಾಗ ಕಾಲೇಜ್ ಹೋಗ್ಬಿಟ್ಟು ಮನೆಗ್ ಬರ್ತೀನಿ ಅವಾಗ ಮಾತ್ರ ಮನೆಗ್ ಬಿಡ್ತಾ ಇದ್ರು ಅವರು. ಆ ತರ ಮಾಡಿ ಒಂದಿನ ಪೊಲೀಸ್ ಹತ್ರ ತಗ್ಲಾಕೊಂಡು, ಪೊಲೀಸ್ ಅವ್ರು ಏನ್ ಕಿಲ್ ಮಲಗಿದಿರಾ, ರಾಬರಿ ಮಾಡೋರ ನೀವು ಅಥವಾ ಗಾಂಜಾ ಗಿಂಜಾ ಹೊಡೆಯೋರ ಅಂತಂದ್ರೆ, ಸರ್ ಇಲ್ಲ ಈ ತರ ಹಿಂಗೆಲ್ಲ ಕಷ್ಟ ಐತೆ ಹಂಗೆ ಹಿಂಗೆ ಅಂತ ಹೇಳ್ಕೊಂಡ್ಮೇಲೆ, ಸರಿನಪ್ಪ ಆಯ್ತು ಹಿಂಗೆಲ್ಲ ಮಾಡ್ಬೇಡ್ರಿ ಅಂತ ಅವ್ರು ಬುದ್ಧಿ ಹೇಳಿಬಿಟ್ಟು ಆ ತರ ಎಲ್ಲ ಶೂಟ್ ಮಾಡ್ಕೊಂಡ್ ಬಂದ್ವಿ ಬ್ರೋ ನಾವು. ಅದಾದ್ಮೇಲೆ ಒಂದಿಷ್ಟು ಶಾರ್ಟ್ ಮೂವೀಸ್ ಆಯ್ತು. ಅದಾದ್ಮೇಲೆ ಒಂದು 5 ಶಾರ್ಟ್ ಮೂವೀಸ್ ಆಯ್ತು ಬ್ರೋ. 1-2 ಮೂವಿಗೆ ಸ್ಟೋರೀಸ್ ಕೂಡ ಬರ್ದಿದ್ದೀನಿ, ಪ್ಲಾಟ್ಸ್ ಬರ್ದಿದ್ದೀನಿ. ಈಗ ಒಂದು ಬರೀತಾ ಇದ್ದೀನಿ, ಅದು ಹೇಳ್ತೀನಿ ಮುಂದೆ, ಇನ್ನ ಟೇಕಪ್ ಆಗಿಲ್ಲ. ಟೇಕಪ್ ಆದ್ಮೇಲೆ ಹೇಳ್ತೀನಿ ನಾನು. ಸೊ ನಾನು ಹೇಳಿದ್ನಲ್ಲ ಬಹುಮುಖ ಪ್ರತಿಭೆ ಅಂತ, ಇಲ್ಲೇ ಕೇಳಿಸ್ಕೊಳ್ತಾ ಇದೀವಿ, ನೀವು ನೋಡ್ತಾ ಇದೀರ ಅಷ್ಟೇ ಬ್ರೋ. ಇದು ಇನ್ಸ್ಟಾದಲ್ಲಿ ನೀವು ಸ್ಟಾರ್ಟ್ ಮಾಡಿದ್ಮೇಲೆ ನಿಮಗೆ ಮೇಜರ್ ಟರ್ನಿಂಗ್ ಓಕೆ ಸಿಕ್ತು ಗುರು ಒಂದ್ ಪಾಯಿಂಟ್ ಅಂತ ಅನ್ಸಿದ್ ಯಾವ ಕಂಟೆಂಟ್ ಬ್ರೋ? ಸಿಕ್ತು ಗುರು ಒಂದ್ ಪಾಯಿಂಟ್ ಅಂತ ಅನ್ಸಿದ್ದು ಬ್ರೋ, ಇದೇ ಜಾಗದಲ್ಲಿ ಕೂತಿದೆ ಬ್ರೋ. ಫುಲ್ಲು ಲೈಫ್ ಅಲ್ಲೆಲ್ಲ ಕಳ್ಕೊಂಡ್ಬಿಟ್ಟಿದೆ. ನಮ್ ತಂದೆಯವ್ರು ಇರ್ಲಿಲ್ಲ. ಏನಾಗಿತ್ತು ನಿಮ್ ತಂದೆಯವ್ರಿಗೆ? ನಮ್ ತಂದೆಯವ್ರಿಗೆ ಏನಾಯ್ತು ಅಂತಂದ್ರೆ ಬ್ರೋ, ಇಲ್ಲೇ ಕೆಲಸ ಮಾಡ್ತಾ ಇದ್ರು, ನಾನು ಇಲ್ಲೇ ಇದ್ದೆ. ಅವ್ರೊಂದು ಮಿಷಿನ್ ಪೀಸ್ ವರ್ಕ್ ಮಾಡ್ತಾ ಇದ್ರು, ನಾನು ಫೋಲ್ಡಿಂಗ್ ಗಿಲ್ಡಿಂಗ್ ಮಾಡ್ಕೊಂಡು ಇಲ್ಲೇ ಇದ್ದೆ.
ನೈಟ್ ಮನೆಗೆ ಹೋದ್ವಿ, ಚೆನ್ನಾಗೆಲ್ಲ ಮಾತಾಡ್ಕೊಂಡು ಚೆನ್ನಾಗೇ ಇದ್ವಿ ಬ್ರೋ. ಮೂವಿ ಗಿವಿ ನೋಡ್ಕೊಂಡು ಊಟ ಮಾಡಿದ್ರು, ಬೆಳಿಗ್ಗೆ ಮಲ್ಕೊಂಡ್ರು. ಬೆಳಿಗ್ಗೆ ಮಲ್ಕೊಂಡು 7:30 ಗ್ಯಾಸ್ಟ್ರಿಕ್ ಅಂತಂದ್ರು. ಯಾಕಪ್ಪ ಹಿಂಗ್ ಬಿದ್ಬಿಟ್ರು, ಯಾಕಪ್ಪ ಏನಾಯ್ತು ಹಿಂಗ್ ತಲೆ ಹಿಡ್ಕೊಂಡು ಅಲ್ಲೇ ಪ್ರಾಣ ಹೋಗ್ಬಿಟ್ಟು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಅಲ್ಲೇ ಹೋಯ್ತು. ಸಪ್ತಗಿರಿ ಕರ್ಕೊಂಡು ಹೋದ್ವಿ, ಬಟ್ ಅಲ್ಲಿ ಆಲ್ರೆಡಿ ಹೋಗಿದೆ ಅಂತ ಅಂದ್ಬಿಟ್ರು. ಯಾವ ಇಯರ್ ಅಲ್ಲಿ ಆಗಿತ್ತು ಇದು? 2023 ಅಂದ್ರೆ 2 ವರ್ಷದ ಮುಂಚೆ. ಹೌದೌದು. ಅವಾಗ ಎಲ್ಲ ಕಳ್ಕೊಂಡು ಇಲ್ಲಿ ಒಂದಿನ ಕುತ್ಕೊಂಡಿದ್ದಾಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅದೇ ರೆಡ್ಮಿ ನೋಟ್ 9 ಮೊಬೈಲ್ ಅದ್ರಲ್ಲೇ. ಅವಾಗ ಏನ್ ಮಾಡ್ತಾ ಇದೆ, ಸುಮ್ನೆ ಸ್ಕ್ರೋಲ್ ಮಾಡ್ತಾ ಇದೆ, ಫ್ಯಾಮಿಲಿಗೆ ವಿಡಿಯೋ ಸಿಕ್ತವಾಗ. ಫ್ಯಾಮಿಲಿಗೆ ವಿಡಿಯೋ ನೋಡಿದಾಗ ಚೆನ್ನಾಗಿದೆಯಲ್ಲ, ಕನ್ನಡದಲ್ಲಿ ಇದು ಬರಬಾರ್ದ ಯಾಕೆ ಅಂತ ಅಂದ್ಬಿಟ್ಟು ಸುಮ್ನೆ ಎತ್ಬಿಟ್ಟು ಇನ್ಶಾಟ್ ಅಲ್ಲಿ ಹಾಕಿ ಡಬ್ ಮಾಡ್ಬಿಟ್ಟೆ. ಫಸ್ಟ್ ವಿಡಿಯೋ ಬಿಟ್ಟಿದ್ದು ಹಿಂಗ್ ಅಪ್ಲೋಡ್ ಮಾಡಿ ಮನೆ ಹೋಗಿ ಮಲ್ಕೊಂಡ್ಬಿಟ್ಟು ಏನ್ ಬೇಜಾರಿಂದ ಬೆಳಿಗ್ಗೆ ನೋಡ್ತೀನಿ 1 ಮಿಲಿಯನ್ ನೋಡಿತ್ತು. 1 ಮಿಲಿಯನ್ ನೋಡಿತ್ತು. ಅದು ಟರ್ನಿಂಗ್ ಪಾಯಿಂಟ್ ಅವರು ಎತ್ಬಿಡ್ತದು. ಮಾಡಿ ಅದರಿಂದ ಸಖತ್ ರೀಚ್ ಆಗೋಯ್ತು. ಅದಾದ್ಮೇಲೆ ನವಗ್ರಹ ಸೀರೀಸ್ ಮಾಡಿದೆ, ಅದ್ರಲ್ಲೇನೆ ಹೆವಿ ವೈರಲ್ ಆಗೋಯ್ತು. ತುಂಬಾ ಫ್ಯಾನ್ಸ್ ಬ್ರೋ. ಈಗಲೂ ಮಧುಗಿರಿ, ಪಾವಗಡ, ಈ ಕಡೆ ಮಂಡ್ಯ, ನಾಗಮಂಗಲ ತುಂಬಾ ಜನ ಫ್ಯಾನ್ಸ್ ಇದಾರೆ. ಏನ್ಕೆ ಅಂದ್ರೆ ಆ ವಿಡಿಯೋಗೋಸ್ಕರ, ಫ್ಯಾಮಿಲಿಗೆ ವಿಡಿಯೋ. ಅಂಡ್ ಅದಾದ್ಮೇಲೆ ಈ ಬೈಕ್ ಅಲ್ಲಿ ನೀವು ಹೋಗ್ತಾ ಮಾತಾಡ್ಕೊಂಡು ಹೋಗೋ ವಿಡಿಯೋಸ್ ತುಂಬಾ ವೈರಲ್. ಅಂದ್ರೆ ಜನಕ್ಕೆ ನೀವು ಚಿರಪರಿಚಿತ ಮನೋರಾಕ್ಷಿ ಅಂತ ಇಲ್ಲೊಬ್ಬ ಇದಾನೆ ಅಂತ ಗೊತ್ತಾಗಿದ್ದು ಆ ಒಂದು ವಿಡಿಯೋಗಳಿಂದ. ಆ ವಿಡಿಯೋಗಳನ್ನ ಹೇಗ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಥಾಟ್ ನಿಮ್ ತಲೆಗೆ ಬಂದಿದ್ದು ಹೇಗೆ ಅಂತಂದ್ರೆ, ನನ್ಗೆ ಅದೊಂದು ಆಸೆ ಇತ್ತು ಬ್ರೋ. ಬೈಕ್ಗಳು ನನ್ಗೆ ತುಂಬಾ ಕ್ರೇಜ್. ಅದ್ರಲ್ಲಿ ಈಗ್ಲೂ RX ಬೈಕ್ ತಗೊಳಕ್ ಆಗಿಲ್ಲ. ನಾನು ಅದ್ರ ಪಾಯಿಂಟ್ ಬರೋಣ ಅನ್ಕೊಂಡೆ. ಏನಕ್ಕ ಬೈಕ್ ಮೇಲೆ ಅಷ್ಟು ಹುಚ್ಚು ಬ್ರೋ? ಸಖತ್ ಹುಚ್ಚು ಬ್ರೋ. ಇವತ್ತು ಏನ್ ದುಡಿತೀವಿ, ಏನ್ ಮಾಡ್ತೇವೆ, ನನ್ ಕೈಲಿ RX ಇವತ್ತು ತಗೊಳಕ್ ಆಗ್ತಾ ಇಲ್ಲ. ವಿತ್ ಡಾಕ್ಯುಮೆಂಟ್ ಗಾಡಿ ತಗೊಂತೀನಿ ಅಂದ್ರೆ 1.5 ಲಕ್ಷ ಬೇಕು. ಅದೇನೋ ಗೊತ್ತಿಲ್ಲ ಬ್ರೋ. ಲೈಫ್ ಅಲ್ಲಿ ಒಂದ್ ಡ್ರೀಮು ಅಂತಂದ್ರೆ ಅದು RX ಬ್ರೋ. ಹುಡುಗಿ ಇಲ್ಲ, ಎಣ್ಣೆ ಇಲ್ಲ, ಏನು ಬೇರೆ ಆಸೆ ಇಲ್ಲ ಬ್ರೋ. RX ಆಕ್ಚುಲಿ ನಿಮ್ RX ಗ್ಯಾಂಗ್ ನಾನು ಒಬ್ಬ ಸದಸ್ಯ, ಬಟ್ ಗೊತ್ತಿಲ್ಲ ಅದು ಯಾವಾಗ ಆಗುತ್ತೆ ಅಂತ. ಬಟ್ ನಿಮ್ಮನ್ನ ನೋಡಿದಾಗ ಗೊತ್ತು ಆ ಹುಚ್ಚು ಯಾವಾಗ ನೋಡು RX. ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಹುಡುಗಂಗೂ ಅದೊಂದ್ ಕನ್ಸಿರುತ್ತೆ ಬ್ರೋ. ಒಂದ್ ಸೂಪರ್ ಬೈಕ್ ಇಕ್ತಾನೋ ಇಲ್ವೋ ಗೊತ್ತಿಲ್ಲ, ಬಟ್ ಒಂದ್ RX ಮನೇಲಿ ನಿಲ್ಸ್ಬೇಕು ಅನ್ನೋದು. ಒಂದ್ RX ಬೈಕು, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳೋದಕ್ಕೆ ಒಂದ್ ಕೆಲ್ಸ, ಇಷ್ಟಿದ್ರೆ ಸಾಕ್ ಬ್ರೋ. ಮನೆ ನೋಡ್ಕೊಳ್ಳೋ ಅಂತ ಒಂದ್ ಸೊಸೆ ಸಾಕ್ ಬ್ರೋ. ಸೊ ಅದು ಹೇಳ್ತೀವಿ RX ಬೈಕ್ ಬಗ್ಗೆ. ಆ ಬೈಕ್ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಬ್ರೋ, ಮೋಟೋ ವ್ಲಾಗ್ ಮಾಡ್ಬೇಕು ಅಂತ ಆಸೆ. ಬಟ್ ನನ್ಗೆ ಇದಿರ್ಲಿಲ್ಲ, ಕ್ಯಾಮ್ರಾ, ಆಕ್ಷನ್ ಕ್ಯಾಮ್ರಾ ಇರ್ಲಿಲ್ಲ ನನ್ನ ಹತ್ರ. ಸೊ ಏನ್ ಮಾಡೋದು, ಮೊಬೈಲ್ ಅಲ್ಲೇ ಮಾಡ್ಬಿಡ್ಬೋದಲ್ಲ. ಐಫೋನ್ ಅಲ್ಲಿ 0.6x ಹಾಕಿದ್ರೆ ನಮ್ಗೆ ಪಾಯಿಂಟ್ ಆಫ್ ವ್ಯೂ ಸಿಗುತ್ತೆ. ನನ್ ಫ್ರೆಂಡ್ಸ್ ಎಲ್ಲ ಗಾಡಿ ಓಡಿಸೆಲ್ಲ ಕರ್ಕೊಂಡು ಹೋಗೋರು, ಕ್ಯಾಶಿಫೈ ಕೆಲಸ ಮಾಡೋರು. ಅಲ್ಲಿ ಇಲ್ಲಿ ನನ್ ಫ್ರೆಂಡ್ ಮೆಡಿಕಲ್ ರೆಪ್ ನವೀನ್ ಅಂದ್ಬಿಟ್ಟು ಅಲ್ಲಿ ಇಲ್ಲೆಲ್ಲ ಓಡಾಡೋರಲ್ವಾ. ಸೊ ಅವ್ರ ಜೊತೆ ಸುಮ್ನೆ ಕೆಲಸ ಕಾರ್ಯ ಇಲ್ದಾಗ ಹೋಗ್ತಾ ಇದೆ. ಅವ್ರು ಗಾಡಿ ಓಡಿಸ್ತಾ ಇದ್ವಿ, ನಾನು ಹಿಂದೆ ವಿಡಿಯೋ ಮಾಡ್ತಾ ಇದ್ದೆ. ಓಕೆ, ಹಂಗಾರೆ ನೀವು ಆಕ್ಷನ್ ಕ್ಯಾಮ್ರಾ ಯೂಸ್ ಮಾಡ್ತಿರ್ಲಿಲ್ಲ. ಒಬ್ರು ಗಾಡಿ ಓಡಿಸ್ತಿರ್ತಾರೆ, ನೀವು ಹಿಂದೆ ಕುತ್ಕೊಂಡು ಆಮೇಲೆ ಅದನ್ನ ನಾನು ವಾಯ್ಸ್ ಎಡಿಟ್ ಕೊಟ್ಬಿಟ್ಟು ಎಡಿಟ್ ಮಾಡ್ತೀನಿ. ಲಿಟ್ರಲಿ ನಮ್ಗೆಲ್ಲ ಬಕ್ರ ಮಾಡಿದೀರ. ನಾವ್ ಇಷ್ಟ ಏನ್ ಅನ್ಕೋತಿದ್ವಿ ಅಂದ್ರೆ, ಹೆಲ್ಮೆಟ್ ಹೆಲಿ ಕ್ಯಾಮ್ ಹಾಕೊಂಡಿರ್ತಾರೆ, ಅದನ್ನ ಹಾಕೊಂಡು. ನಾನು ಆಕ್ಚುಲಿ ನಿಮ್ಮ ಫಸ್ಟ್ ವಿಡಿಯೋ ನೋಡಿದ್ವಿ ಗೊತ್ತಾ, ಬಗ್ಲುಗುಂಟೆಲ್ ಬರ್ತಾ ಈ ಸೌಂದರ್ಯ ಕಾಲೇಜ್ ಹುಡುಗಿರು ಇವರೆಲ್ಲ ಹಾಕೊಂಡು ಓಡಾಡ್ತಿರ್ತಾರೆ, ನಾವ್ ಮಾತ್ರ ಓಡಾಡ್ತಿರ್ತೀವಿ. ಆ ವಿಡಿಯೋ ಫಸ್ಟ್ ನೋಡಿದ್ದು. ಹೆಲಿ ಕ್ಯಾಮ್ ಎಲ್ಲ ಹಾಕೊಂಡ್ ಮಾಡ್ತಾರೆ, ನಾವು ಇದೀವಿ ಸುಮ್ನೆ. ಇಲ್ಲ ಬ್ರೋ, ಇವತ್ಗೂ ನನ್ನ ಹತ್ರ ಯಾವ ಕ್ಯಾಮ್ರಾನು ಇಲ್ಲ, ಜಸ್ಟ್ ಒಂದ್ ಮೊಬೈಲ್ ಅಷ್ಟೇ ಇರೋದು. ಇನ್ನೇನು ನನ್ನ ಹತ್ರ ಏನ್ ಎಕ್ವಿಪ್ಮೆಂಟ್ ಇಲ್ಲ. ಇವತ್ತಿಗೂ ನೀವು ಶೂಟ್ ಮಾಡೋದು ಮೊಬೈಲ್ ಅಲ್ಲಿ? ಓಕೆ, ಮೊಬೈಲ್ ಇನ್ನೇನಿಲ್ಲ ನನ್ನ ಹತ್ರ. ಮೈಕ್ ಕೂಡ ಇಟ್ಟಿಲ್ಲ ನಾನು. ಸಿಸ್ಟಮ್ ಎಡಿಟ್ ಮಾಡಲ್ಲ, ಮೊಬೈಲ್ ಅಲ್ಲೇ ಎಡಿಟ್ ಮಾಡೋದು ಕಂಪ್ಲೀಟ್. ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೂಡ ಮೈಕಲ್ ಕೊಡಲ್ಲ ನಾನು. ಕಾರ್ಟೂನಿಗೆ ಕೂಡ ವಾಯ್ಸ್ ಕೂಡ? ಕಾರ್ಟೂನ್ಗೂ ಕೊಡಲ್ಲ. ಓಕೆ, ಎಲ್ಲ ಮೊಬೈಲ್, ಕಂಪ್ಲೀಟ್ ಮೊಬೈಲ್, ಏನ್ ಇನ್ವೆಸ್ಟ್ಮೆಂಟ್ ಇಲ್ಲ ನನ್ನ ಹತ್ರ. ಸೊ ನೋಡಿ ವೀಕ್ಷಕರೇ, ಹೇಗೆ ಮಾಡ್ತಾರೆ ಇವರು ಅಂತ. ಆ ಬೈಕ್ ಬಗ್ಗೆ ಹೇಳ್ತಿದ್ರಿ. ಸೊ ಆ ಕಂಟೆಂಟ್ ಗಳಲ್ಲಿ ನಿಮಗೆ ತುಂಬಾ ಇಷ್ಟಪಟ್ಟು ಮಾಡಿದ ಕಂಟೆಂಟ್ ಬಗ್ಗೆ ಒಂದು? ತುಂಬಾ ಇಷ್ಟಪಟ್ಟು ಮಾಡಿದ ಕಂಟೆಂಟ್ ಅಂದ್ರೆ ಎಲ್ಲ RX ಸೀರೀಸ್. RX ಅದ್ ನೋಡಕ್ಕೆ ಮುಟ್ಟಗೆ. ಯಾರೊಬ್ರು ನಾನು PU ಎಲ್ಲ ಇದ್ದಾಗ RX ಬೈಕ್ ಓಡ್ಸಕ್ ಕೊಡ್ತಿರ್ಲಿಲ್ಲ ಬ್ರೋ. ಕುತ್ಕೊಂಡ್ರು ಬೈಯೋರು. ತುಂಬಾ ಕಷ್ಟಪಟ್ಟು ಬಿಡಿದಾಗ ನೋಡಕ್ ಕಣ್ಣಲ್ಲಿ ನೀರ್ ಬಂದ್ಬಿಡೋದು. ಇವಾಗ ಅದನ್ನ ರಿವ್ಯೂ ಮಾಡಿ ಅದನ್ನ ಮುಟ್ತಾ ಇದ್ರೆ, ಓಡಿಸ್ತಾ ಇದ್ರೆ ಖುಷಿನೇ ಬೇರೆ ಬ್ರೋ. ಅಂಡ್ ನೀವು ತುಂಬಾ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡ್ತೀರಾ, ಜನಕ್ಕೆ ಗೊತ್ತಿಲ್ದಿರೋದು ಅಥವಾ ಕಳೆದೋಗಿರೋದು ಅಥವಾ ಜನರಿಂದ ಸ್ವಲ್ಪ ದೂರ ಇರೋದನ್ನ ಜನರಿಗೆ ಹತ್ರ ಮಾಡುವಂತ ಕೆಲಸ ಮಾಡ್ತೀರಾ. ಈ ಥಾಟ್ ಹೇಗ್ ಬಂತು ತಲೆಗೆ ನಿಮ್ಗೆ? ಈ ಥಾಟ್ ಹೇಗ್ ಬಂತ ಅಂದ್ರು ಬ್ರೋ, ನಾವ್ ಇವಾಗ ಈ ಜಾಗದಲ್ಲಿ ವಾಸ ಮಾಡ್ತಾ ಇದೀವಿ. ಇದ್ರ ಬಗ್ಗೆ, ಈ ಜಾಗದ ಹಿಸ್ಟ್ರಿ ಬಗ್ಗೆ ತಿಳ್ಕೊಂಡಿಲ್ಲ ಅಂದ್ರೆ ನಾವ್ ಇಲ್ಲಿದ್ದು ವೇಸ್ಟ್ ಆಗ್ಬಿಡತ್ತೆ. ಸೊ ಇಲ್ಲಿ ನಮ್ಮ ಬೆಂಗಳೂರು ನಾರ್ತ್ ಕಡೆ ತುಂಬಾ ಕಮ್ಮಿ ಇನ್ಫಾರ್ಮೇಶನ್ಸ್ ಇದೆ. ಹೆಸರುಘಟ್ಟ ಬಗ್ಗೆ ಆಗಿರ್ಬೋದು, ದಾಸಹಳ್ಳಿ ಬಗ್ಗೆ ಆಗಿರ್ಬೋದು, ನೆಲಮಂಗಲ ಬಗ್ಗೆ ಎಷ್ಟೋ ದೇವಸ್ಥಾನಗಳು ಕಳೆದೋಗ್ಬಿಟ್ಟಿದೆ. ತುಂಬಾ ರಾಜರುಗಳು, ರಾಜ ಮನೆತನಗಳು ಕಟ್ಟಿರುವಂತ ದೇವಸ್ಥಾನಗಳು, ಅರಮನೆಗಳು ಎಲ್ಲ ನಶಿಸಿ ಹೋಗ್ಬಿಟ್ಟಿದೆ. ಅದು ನಮಗ್ ಗೊತ್ತಾಗ್ಬೇಕು, ನಮ್ ಮುಂದಿನ ಪೀಳಿಗೆಗೂ ಕೂಡ ಗೊತ್ತಾಗ್ಬೇಕು. ಅವ್ರು ಅಷ್ಟೆಲ್ಲಾ ಮಾಡಿದ್ದಾರೆ. ಅದೊಂದ್ ಥಾಟ್ ಇಟ್ಕೊಂಡು ರಿಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡಿದೆ ನಾನು. ಅವಾಗ ತುಂಬಾ ವಿಷಯಗಳು ಗೊತ್ತಾಯ್ತು. ಈ ಇನ್ಫಾರ್ಮೇಶನ್ ಗಳೆಲ್ಲ ಹೆಂಗ್ ಎತ್ಕೋತೀರಾ ಅಂತ? ಇನ್ಫಾರ್ಮೇಶನ್ಸ್ ಏನಿಲ್ಲ, ನೀವು ವಿಕಿಪೀಡಿಯಾದಲ್ಲೂ ಎತ್ಕೋಬಹುದು, ಗೂಗಲ್ ಅಲ್ಲಿ. ಬಟ್ ಬೆಸ್ಟ್ ಅಂತಂದ್ರೆ ಯಾವ್ದೋ ಒಂದು ಊರು ಅಂತ ಅನ್ಕೊಳ್ಳಿ, ಅಲ್ಲಿ ಹಳೆ ತಲೆಗಳು ಇರ್ತವೆ. ಆದ್ರೆ ಎಲ್ಲಾರ್ಗೂ ಗೊತ್ತಿರಲ್ಲ, ಬಟ್ 10 ಜನದಲ್ಲಿ ಒಬ್ಬರಿಗೆ ಮಾತ್ರ ಗೊತ್ತಿರುತ್ತೆ. ಅಂತವ್ರ ಹತ್ರ ವಿಚಾರವಾದ ಮಾತಾಡ್ತಾ ಇದ್ರೆ ಒಂದ್ 2 ಅವರ್ ಮಾತಾಡ್ಬಿಟ್ರೆ ಕಂಪ್ಲೀಟ್ ವಿಷಯ ಸಿಕ್ಬಿಡುತ್ತೆ ನಿಮ್ಗೆ. ಆ ತರ ಮಾತಾಡಿ ನಾನ್ ಫಸ್ಟ್ ಹೆಸರುಘಟ್ಟಾಗ ಹೋಗಿದ್ದೆ ಬ್ರೋ ಒಂದ್ಸಲ. ನಾನು ನನ್ನ ಫ್ರೆಂಡ್ ಹೆಸರುಘಟ್ಟದಲ್ಲಿ ಕೆರೆಯಿಂದ ಮುಂದೆ ಹೋದ್ರೆ ಒಂದು ಹಳ್ಳಿ ಮರ ಇದೆ. ಅಲ್ಲಿ ಕುತ್ಕೊಂಡ್ ಮಾತಾಡ್ತಾ ಇರ್ಬೇಕಾದ್ರೆ ಒಬ್ರು ಗೌರ್ಮೆಂಟ್ ಅಫಿಷಿಯಲ್ಸ್, ಅವ್ರು ಏನ್ ವರ್ಕ್ ಅಲ್ಲಿ ಇದ್ರು ಗೊತ್ತಿಲ್ಲ, ರಿಟೈರ್ಡ್ ಆಗಿದ್ದಾರೆ ಅವರು. ತಾತ ಅವರು ಬ್ಯಾಟ್ರಿ ತಾತ ಅಂತ ಈಗಲೂ ಇದಾರೆ, ಸ್ವಲ್ಪ ಫೇಮಸ್ ಅವರು. ಅವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರು ಹೇಳಿದ್ ನನ್ಗೆ, ಹೆಸರುಘಟ್ಟ ಕೆರೆ ಇಲ್ಲಿಂದ ತುಂಬಿ ಹರಿದು ತಮಿಳ್ನಾಡಿಗೆ ಸೇರ್ತಾ ಇತ್ತಂತೆ. ತಮಿಳ್ನಾಡಿಗೆ. ಓಕೆ. ಈಗ್ಲೂ ನೀವು ಪೈಪ್ ಲೈನ್ ಅಬ್ಸರ್ವ್ ಮಾಡಬಹುದು. ಎಲ್ಲಿ ಅಂತಂದ್ರೆ ತರಬ್ನಳ್ಳಿ ಇದೆ.
ತರಬ್ನಳ್ಳಿ ಹೋಗ್ಬೇಕಾದ್ರೆ ನಿಮ್ಗೆ ಚೌಟ್ರಿ ಸಿಗುತ್ತೆ ಲೆಫ್ಟ್ ಅಲ್ಲಿ. ಚೌಟ್ರಿಯಿಂದ ಮುಂದೆ ಹೋದ್ರೆ ಚೌಟ್ರಿ ಪಕ್ಕ ಪೆಟ್ರೋಲ್ ಬಂಕ್, ಹಂಗೆ ಮುಂದೆ ಹೋಗ್ತಾ ರೈಟ್ ಸೈಡ್ ಅಲ್ಲಿ ಪೈಪ್ ಲೈನ್ ಇದೆ. ಆ ಪೈಪ್ ಲೈನ್ ಬಂದು ಮೈಸೂರು ರಾಜರ ಹೆಸರು ಕೊಟ್ಟಿರೋದು. ಸೊ ಇಡೀ ಬೆಂಗಳೂರಿಗೆ ನೀರ್ ಸಪ್ಲೈ ಆಗ್ತಾ ಇತ್ತು ಹೆಸರುಘಟ್ಟಗೆ. ಇಲ್ಲಿಂದ ಮೇಕೆದಾಟ್ ಕನೆಕ್ಟ್ ಆಗ್ತಾ ಇತ್ತು. ಸೊ ಹರಿಯೋ ನದಿ ಇದು ಇವತ್ತಿಗೆ ಕಂಪ್ಲೀಟ್ ನಶಿಸಿ ಹೋಗಿದೆ. ಸೊ ಅವ್ರು ಹೇಳಿದಾಗ ನಮ್ ಜನಕ್ಕೆ ಈ ವಿಷಯ ತಿಳಿಸ್ಬೇಕು ನಾನು ಅಂತ ಅಂದ್ಬಿಟ್ಟು ವಿಡಿಯೋಸ್ ಆ ತರ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅಂಡ್ ಈ ಜರ್ನಿ ಬಗ್ಗೆ ಕೇಳೋದಾದ್ರೆ ನಿಮ್ಗೆ ಈ ವಿಡಿಯೋ ಜರ್ನಿ ಸ್ಟಾರ್ಟ್ ಆದ್ಮೇಲೆ ಫಸ್ಟ್ ರೆಕಗ್ನೈಸೇಷನ್ ಸಿಕ್ಕಿದೆ ಯಾವಾಗ? ಫಸ್ಟ್ ರೆಕಗ್ನೈಸೇಷನ್ ಅಂದ್ರೆ ತುಂಬಾ ಕಡೆ ಸಿಕ್ತು ಬ್ರೋ ನನ್ಗೆ. ನೀವು ತಲೆ ನೆನ್ಪಿಟ್ಕೊಂಡು ಇವತ್ತು ಓಕೆ ಸಖತ್ತಾಗಿತ್ತಲ್ಲ ಗುರು ಅನ್ಸೋ ಒಂದ್ ಫೀಲ್, ಇವತ್ತು ಸಖತ್ತಾಗಿದೆ ಅಂತ ಅನ್ಸೋ ಫೀಲ್ ಅಂತ ಅಂದ್ರೆ ನನ್ಗೆ, ನಾನು ಪೈಪ್ ಲೈನ್ ಹೋಗಿದ್ದೆ. ಅವಾಗ ಹುಡುಗರು ನಾರ್ಮಲ್ ಆಗಿ ಎಲ್ಲಾ ಮಾತಾಡ್ಸೋರು, ಆಂಟಿ ಅಂಕಲ್ಸ್, ವಯಸ್ಸಾಗಿರೋ ತಾತಾಜಿ, ಅವ್ರು ವಿಡಿಯೋಸ್ ನೋಡಿ ಖುಷಿ ಪಟ್ಟಿ ಮಾತಾಡ್ಸಕ್ ಸ್ಟಾರ್ಟ್ ಮಾಡ್ಬಿಟ್ರು. ನಿಮ್ ನೋಡಿದೀನಪ್ಪ, ಗೊಂಬೆದೆಲ್ಲ ನೋಡಿದೀನಿ, ಒಳ್ಳೊಳ್ಳೆ ಜಾಗ ತೋರಿಸ್ತಾ ಇದೆ ನೋಡಿದೀನಿ. ನಾನು ಅನ್ಕೊಂಡೆ ಬರೀ ಹುಡುಗರ್ಗ್ ಮಾತ್ರ ಟಾರ್ಗೆಟ್ ಮಾಡಿ ರೀಚ್ ಮಾಡಿಸ್ಬೇಕು ಅಂತ. ಅವರೆಲ್ಲ ಆತರ ಅಪ್ರಿಸಿಯೇಷನ್ ಅಷ್ಟು ಒಂದು ಅಬೌವ್ 50 ಏಜ್ ಆದ್ಮೇಲೆ ಸೋಷಿಯಲ್ ಮೀಡಿಯಾ ಅಥವಾ ಇವತ್ತಿನ ಕಾಲದ ಹುಡುಗರಿಗೆ ಒಂದು ಅಪ್ರಿಸಿಯೇಟ್ ಕೊಡೋದು ಚಿಕ್ಕ ವಿಷಯ ಅಲ್ಲ ಅದು. ಸೊ ಅವ್ರು ಅಪ್ರಿಸಿಯೇಟ್ ಕೊಟ್ಟಾಗ ನನ್ಗೆ ಪರವಾಗಿಲ್ಲ, ಏನೋ ಒಂದ್ ಒಳ್ಳೇದ್ ಮಾಡ್ತಾ ಇದೀನಿ, ಸಿಗ್ತಾ ಇದೆ ಮನ್ನಣೆ ಅಂತ ಅವಾಗ ಅನ್ಸ್ತು ಬ್ರೋ ನನ್ಗೆ. ಸೊ ಇನ್ಫ್ಲೂಯೆನ್ಸರ್ಸ್ ಕಡೆಯಿಂದ ಬೇರೆ ಇನ್ಫ್ಲೂಯೆನ್ಸರ್ಸ್ ಸಪೋರ್ಟ್ ಹೇಗಿತ್ತು, ಸಿಕ್ತಾ ಅಥವಾ ಹೇಗೆ? ಬೇರೆ ಇನ್ಫ್ಲೂಯೆನ್ಸರ್ ಸಪೋರ್ಟ್ ಎಲ್ಲದೂ ಸಿಕ್ಕಿದೆ ಬ್ರೋ ನನ್ಗೆ. ಅಂದ್ರೆ ಏನೇನ್ ಗೈಡ್ ಮಾಡ್ಬೇಕೆಲ್ಲ ಮಾಡಿದ್ರು. ಬಟ್ ನಾನು ಯಾರನ್ನೂ ತುಂಬಾ ಯಾರನ್ನೂ ಕೇಳಿಲ್ಲ ಇವತ್ತರೆಗೂ. ಒಂದು 74K ಫಾಲೋವರ್ಸ್ ಇದಾರೆ. ನಂದೊಂದು ಕೊಲಾಬ್ ಇಲ್ಲ ಯಾರ ಜೊತೆ, ಯಾವ ಇನ್ಫ್ಲೂಯೆನ್ಸರ್ ಜೊತೆನೂ ಕೊಲಾಬ್ ಇಲ್ಲ. ಯಾರ ಜೊತೆನೂ ಏನು ನಾನು ಯಾರನ್ನು ಸೇರ್ಕೊಂಡು ಜೊತೆ ವಿಡಿಯೋ ಮಾಡಿಲ್ಲ. ಒಬ್ನೇ ಮಾಡ್ತೀನಿ ಬ್ರೋ. ಯಾರೇ ಕೇಳಿದ್ರೆ ನನ್ಗೆ ಗೊತ್ತಿರೋದು ಹೇಳ್ತೀನಿ, ಗೊತ್ತಿಲ್ದಿರೋ ತಿಳ್ಕೊತೀನಿ. ಒಬ್ನೇ ಮಾಡ್ತೀನಿ ಬ್ರೋ. ಅಂಡ್ ಈ ಜರ್ನಿಲಿ ಯಾವತ್ತಾದ್ರೂ ಒಂದ್ ದಿವಸ ಯಾಕಾದ್ರೂ ಸ್ಟಾರ್ಟ್ ಮಾಡಿದ್ನಪ್ಪ ಅಂತ ಏನಾದ್ರು ಫೀಲ್ ಬಂದಿದ್ದಿಂತ? ಯಾಕಾದ್ರೂ ಸ್ಟಾರ್ಟ್ ಮಾಡೋದಪ್ಪ ಅಂತ ಫೀಲ್ ಮೊನ್ನೆ ರೀಸೆಂಟ್ ಆಗಿ ಬಂತು ಬ್ರೋ. ಏನಾಯ್ತು ಅಂತಂದ್ರೆ ಮೈಸೂರು ಚಾಮುಂಡಿ ಬೆಟ್ಟದ ವಿಚಾರ. ಅದು ಏನು ಅಂದ್ರೆ ಒಂದು ವಿಷಯ ಓಡಾಡ್ತಾ ಇತ್ತು, ಕಪಲ್ಸ್ ಹೋದ್ರೆ ಬ್ರೇಕಪ್ ಆಗತ್ತೆ ಅಂತ ಒಂದು ವಿಷಯ ಓಡಾಡ್ತಾ ಇತ್ತು. ನಾನು ಆ ವಿಷಯನ ಕ್ಲಾರಿಫೈ ಮಾಡ್ಬಿಟ್ಟು ಹೇಳಿದೆ, ಕಪಲ್ಸ್ ಹೋದ್ರೆ ಈ ತರ ಹಿಂಗೆ ಬ್ರೇಕಪ್ ಆಗತ್ತೆ ಅಂತ ಹೇಳ್ತಾ ಇದಾರೆ. ತಾಯಿ ಚಾಮುಂಡಿ ಆ ತರ ಕೆಟ್ಟ ಮನ್ಸ್ ಇರೋರಲ್ಲ, ಒಳ್ಳೆಯವ್ರವ್ರು. ನೀವು ಮಾಡಿರೋ ತಪ್ಪು ಕೆಲಸದಿಂದ ನಿಮ್ಗೆ ಬ್ರೇಕಪ್ ಆಗತ್ತೆ. ಆ ವಿಷಯಕ್ಕೂ ಮೈಸೂರು ಚಾಮುಂಡಮ್ಮಂಗೂ ನೀವು ಕಂಪೇರ್ ಮಾಡ್ವಿ ಅಂತ ಮಾಡಿದ್ದೆ ವಿಡಿಯೋ. RXZ ಅಲ್ಲಿ ಒಂದು ವಿಡಿಯೋ ಮಾಡ್ಬಿಟ್ಟು ಮಾಡಾಕಿದ್ದೆ. ಅದು ಇವತ್ ಮಧ್ಯಾಹ್ನ ಹಾಕಿರೋದು, ನಾಳೆ ಮಧ್ಯಾಹ್ನ 4 ಮಿಲಿಯನ್ ವ್ಯೂ ಹೋಗಿತ್ತು. 4 ಮಿಲಿಯನ್ ಹೋಗಿತ್ತು. ಅದು ಏನಾಯ್ತು, ಉಲ್ಟಾ ಆಗ್ಬಿಡ್ತು, ಎಲ್ಲ ನೆಗೆಟಿವ್. ನನ್ಗೆ ಬೈಕ್ ಸ್ಟಾರ್ಟ್ ಮಾಡ್ಬಿಟ್ರು. ಯಾರೋ ಬೇರೆಯವರು ಈ ತರ ಹೇಳ್ತಾ ಇದ್ರೆ ಹೇಳ್ಬೇಡಿ, ಅದು ತಪ್ಪರ್ಥ ಮಾಡ್ಕೊಂಡು ನನ್ಗೆ ಬೈಕ್ ಸ್ಟಾರ್ಟ್ ಮಾಡ್ಬಿಟ್ರು. ಸರಿ ಅಂತ ಅಂದ್ಬಿಟ್ಟು ಏನ್ ಇದು ನೆಗೆಟಿವ್ ಆಯ್ತಲ್ಲ, ಎಲ್ಲಾ ಕಮೆಂಟ್ಸ್ ನೋಡಿದ್ರೆ ನನ್ಗೆ ಬೈತವ್ರೆ, ನೀನ್ ಹಾಳಾಗೋಗ, ಹಂಗೆ ನಿನ್ ಕಮ್ಮಿ ಎಕ್ಕುಟ್ಟೋಗ, ನಿಲ್ಲೋಗೋ, ಹಂಗೆ ಹಂಗೆ ಅಂತ. ಸೊ ಏನಾಯ್ತಪ್ಪ ಇದು ಅಂತ ಅಂದ್ಬಿಟ್ಟು ಡಿಲೀಟೇ ಮಾಡ್ಬಿಟ್ಟೆ ವಿಡಿಯೋ. ಒಬ್ರಿಗೆ ಹರ್ಟ್ ಮಾಡ್ಬಿಟ್ಟು ನಾವು ವಿಡಿಯೋ ಹಾಕೋದ್ರಲ್ಲಿ ಏನು ಯೂಸ್ ಇಲ್ಲ, ಬೇಡ ಸವಾಸ ಅಂದ್ಬಿಟ್ಟು ಡಿಲೀಟ್ ಮಾಡ್ಬಿಟ್ಟೆ. ವಿಡಿಯೋನ ತೆಗೆದ್ಬಿಟ್ಟೆ. ಏನಿಗೆ ಬೇರೆಯವ್ರಿಗೆ ಹರ್ಟ್ ಆಗ್ಬೇಕು ನಮ್ ವಿಡಿಯೋ. ಅಷ್ಟೇ ಹೆಟ್ನೆಸ್ ಬಂದಿತ್ತು ವಿಡಿಯೋ, ತುಂಬಾ ಹೆಟ್ನೆಸ್ ಬಂತು. ನಾನ್ ಮಾಡಿದ್ ಪಾಸಿಟಿವ್ ಆಗಿ ಮಾಡಿದೆ, ಬಟ್ ಅದ್ ನೆಗೆಟಿವ್ ಆಗಿ ಡಿಲೀಟ್ ಮಾಡ್ಬಿಟ್ಟೆ ನಾನು. ಈ ಸೋಷಿಯಲ್ ಮೀಡಿಯಾನೇ ಹಾಗೆ, ನಾವ್ ಒಂದ್ ಪಾಯಿಂಟ್ ಆಫ್ ವ್ಯೂ ಹೇಳಿರ್ತೀವಿ, ಜನ ಏನಾಗತ್ತೆ ಅಂತಂದ್ರೆ, ನೀವು ಏನೋ ಒಂದ್ ಕಂಟೆಂಟ್ ಹಾಕಿರ್ತೀರಾ ಅಂತ ಅನ್ಕೊಳ್ಳಿ, ಇನ್ಸ್ಟಾಗ್ರಾಮ್ಗೆ ಅಂದ್ಬಿಟ್ಟು ಒಂದ್ ಕಂಟೆಂಟ್ ಹಾಕಿರ್ತೀರಾ. ಇನ್ಸ್ಟಾದಲ್ಲಿ ನಿಮ್ಗೆ ಒಂದ್ ಒಳ್ಳೆ ವ್ಯೂ ಸಿಗುತ್ತೆ, ಅಪ್ರಿಸಿಯೇಷನ್ ಸಿಗುತ್ತೆ. ಅದೇ ಕಂಟೆಂಟ್ ನಿಮ್ಗೆ ಫೇಸ್ಬುಕ್ ಅಲ್ಲಿ ಸಿಗಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. 18+ ಅಥವಾ ಚಿಕ್ಕ ಹುಡುಗರಿಂದ ಯೂತ್, ಇವತ್ತೇನಿದೆ ಯೂತ್, ಅವರೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದಾರೆ. ಅಬೌವ್ 35-40 ಅಂಕಲ್ ಆಂಟೀಸ್ ಎಲ್ಲ ಬಂದ್ಬಿಟ್ಟು ಫೇಸ್ಬುಕ್ ಅಲ್ಲಿ ಇದ್ದಾರೆ. ಸೊ ನೀವು ಇಲ್ಲಿ ರೀಚ್ ಮಾಡಿರೋ ಕಂಟೆಂಟ್ ಫೇಸ್ಬುಕ್ ಅಲ್ಲಿ ನೆಗೆಟಿವ್ ಆಗುತ್ತೆ, ಇಲ್ಲಿ ಪಾಸಿಟಿವ್ ಆದ್ರೆ ಅಲ್ಲಿ ನೆಗೆಟಿವ್ ಆಗುತ್ತೆ. ಸೊ ಮಾಡ್ಬೇಕಾದ್ರೆ ತುಂಬಾ ಯೋಚನೆ ಮಾಡ್ಕೊಂಡು ಮಾಡ್ಬೇಕಾಗುತ್ತೆ. ಎರಡು ವರ್ಗದ ಜನನು ನಾವು ಯೋಚನೆ ಮಾಡ್ಬಿಟ್ಟು ವಿಡಿಯೋ ಹಾಕ್ಬೇಕಾಗತ್ತೆ. ಸೊ ಅದಾದ್ಮೇಲೆ ಲೈಕ್ ನಿಮ್ಮ ಅಪ್ಪನ ಬಗ್ಗೆ ಹೇಳ್ತಿದ್ರಿ, ನೀವು ಮನೆಗೆ ಸೇರಿಸ್ತಾನೆ ಇರ್ಲಿಲ್ಲ ಅಂತ. ಬಟ್ ಆ ಇನ್ಸಿಡೆಂಟ್ ಆಗೋ ಕೆಲವು ದಿನ ಹೇಗಿತ್ತು ನಿಮ್ಮ ಹಾಗೂ ನಿಮ್ಮ ಅಪ್ಪನ ಒಂದು ಬಾಂಡಿಂಗ್? ನಮ್ಮ ಅಪ್ಪನ ಬಾಂಡಿಂಗ್ ಅಂದ್ರೆ ಬ್ರೋ, ನನ್ 10th ತನಕ ತುಂಬಾ ಒಳ್ಳೆ ಸ್ಟೂಡೆಂಟ್ ಬ್ರೋ. PU ಯಾವಾಗ ಸೇರ್ಕೊಂಡೆ, ನನ್ಗೆ ಸಿನಿಮಾ ಹುಚ್ಚು. ವಾರಕ್ಕೊಂದು ಬಂಕ್ ಹಾಕ್ಬಿಟ್ಟು ಭಾರತಿ ಥಿಯೇಟರ್ಗೆ ಹೋಗಿ ಸಿನಿಮಾ ಭಾರತಿ ಇಲ್ಲ ಅಶೋಕ ಫಿಕ್ಸು ಬ್ರೋ. ನಮ್ ತಂದೆಗೆ ಏನು ಅಂತಂದ್ರೆ, ನಾನೊಂದು ಓದಿ ಒಂದ್ ಒಳ್ಳೆ ಆಫೀಸರ್ ಆಗ್ಬೇಕು, ಏನೋ ಒಂದ್ ಒಳ್ಳೆ ಇದಾಗ್ಬೇಕು. ನನ್ಗೆ ಹಂಗಲ್ಲ, ನನ್ಗೆ ಅವಾಗಿಂದಾನು ಸಿನಿಮಾ ಹುಚ್ಚು. ನನ್ಗೆ ಸಿನಿಮಾ ಕತೆ ಬರೆಯೋದು ಅವಾಗಿಂದಾನೇ ಮಾಡ್ತಾ ಇದ್ದೆ ನಾನು. ಕತೆ ಬರೆಯೋದು, ಸಾಂಗ್ಸ್ ಲಿರಿಕ್ಸ್ ಬರೆಯೋದು, ಈ ತರ ಎಲ್ಲ ಮಾಡ್ತಾ ಇದ್ದೆ. ನಮ್ ತಂದೆ ಕಂಪ್ಲೀಟ್ ಅಪೋಸು. ಅವ್ರು ಅಷ್ಟಕ್ಕಷ್ಟು ಮಾತಾಡ್ತಾ ಇರಲಿಲ್ಲ, ಒಡನಾಟ ಇರ್ಲಿಲ್ಲ. ಲಾಸ್ಟ್ ತೀರ್ಕೊಳಕ್ಕೂ ಸ್ವಲ್ಪ ದಿನ ಮುಂಚೆ ತುಂಬಾ ಒಡನಾಟ ಆಯ್ತು. ಅದೇನೋ ಒಂದ್ ಹೇಳ್ತಾರೆ, ಯಾರನ್ನ ಒಬ್ರು ನಮ್ನ ಬಿಟ್ಟು ಹೋಗ್ಬೇಕಾದ್ರೆ ತುಂಬಾ ಹತ್ರ ಆಗ್ಬಿಡ್ತಾರಂತೆ ಮನ್ಸಿಗೆ. ತುಂಬಾ ಹತ್ರ ಇತ್ತು ಒಡನಾಟ. ಬಟ್ ಅಂತ ಟೈಮಲ್ಲಿ ಅಚಾನಕ್ ಆಗಂಗ ಆತರ ಆಗೋಯ್ತಾರೆ. ಅಂಡ್ ಅವ್ರು ಯಾವತ್ತಾರು ನಿಮ್ ವಿಡಿಯೋ ನೋಡಿ ಚೆನ್ನಾಗ್ ಮಾಡ್ತೀಯ ಅಂತ ಏನಾದ್ರು ಹೇಳಿದುಂಟಾ? ನಾ ಅಂದ್ರೆ ಏನಂತಂದ್ರೆ, ನನ್ ಮುಂದೆ ಬೈಯೋರು, ಹಿಂಗೆ ಏನ್ ಈ ತರ ಎಲ್ಲ ಮಾಡ್ತೀಯ ಹಂಗೆ ಅಂತ. ಬಟ್ ಒಂದ್ 4 ಜನ ಜೊತೆ ಕೂತಾಗ ಹೊಗಳ್ಕೊಡೋರು, ನನ್ ಮಗ ಹಿಂಗ್ ಮಾಡ್ತಾನೆ ಹಂಗೆ ಅಂತ. ಮತ್ ಸಜೆಷನ್ಸ್ ಕೊಡೋರು ನನ್ಗೆ. ಬರೀ ಏನ್ ಇದು ಹುಡುಗರ್ದು ಅದೇ ಮಾಡ್ತೀಯ, ಎಣ್ಣೆ ಅದು ಇದು ಅಂತ, ದೇವ್ರದ್ದು ಮಾಡು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅವರೇ ನನ್ ಕೈಲಿ ಆಂಜನೇಯಂದು, ಗಣೇಶಂದು ಈ ತರ ಎಲ್ಲ ಬರ್ಸಿ ಮಾಡ್ಸಿದ್ರು, ಈ ತರ ಮಾಡು ಅಂತ ಅಂದ್ಬಿಟ್ಟು. ಓಕೆ, ಹಂಗಾದ್ರೆ ನೀವು ವಿಡಿಯೋ ಮಾಡಕ್ ಮುಂಚೆ ನೀವು ಸ್ಕ್ರಿಪ್ಟ್ ಬರೀತೀರಾ? ಹೌದು ಬ್ರೋ. ಇದುವರೆಗೂ ನೀವು ಮಾಡೋ ಅಷ್ಟು ವಿಡಿಯೋನ ಫಸ್ಟ್ ಸ್ಕ್ರಿಪ್ಟ್ ಬರ್ದು ಆಮೇಲೆ ಟಪ್ ಮಾಡಿ? ಹೌದೌದು. ಫಸ್ಟ್ ಕ್ಲೀನ್ ಆಗಿ ಕುತ್ಕೊಂಡು ಯೋಚನೆ ಮಾಡ್ತೀನಿ. ಒಂದ್ ಡೈಲಾಗ್ ಆಗ್ಲಿ ಏನಾಗ್ಲಿ ನನ್ನಿಂದ ಯಾರಿಗೊಬ್ರು ಹರ್ಟ್ ಆಗ್ಬಾರ್ದು, ಏನೋ ಒಂದು ನೆಗೆಟಿವ್ ತಿರ್ಗಾ ನನ್ಗೆ ವಾಪಸ್ ಬಂದು ಹೊಡಿಬಾರ್ದು ಅಂತ ಕ್ಲೀನ್ ಆಗಿ ಯೋಚನೆ ಮಾಡ್ಬಿಟ್ಟೆ ಮಾಡಾಕ್ತೀನಿ ನಾನು. ಅಂಡ್ ಇದುವರೆಗೂ ನೀವು ಮಾಡಿರೋ ಅಷ್ಟು ವಿಡಿಯೋಸ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಕಮೆಂಟ್ ನನಗೆ ಸಿಕ್ಕಿರೋದು ಇದು ಅಂತ ನನಗೆ ಅನ್ಸಿದೆ ಅಂತ ನಿಮ್ಗೆ ಯಾವ್ದಾದ್ರು ಇದೆಯಾ? ಒನ್ ಆಫ್ ದಿ ಬೆಸ್ಟ್ ಕಮೆಂಟ್ ಅಂತಂದ್ರೆ, ಹೌದು ಬ್ರೋ, ಒಬ್ರು ಅವ್ರ ಹೆಸರು ಮರ್ತೋಗಿದ್ದೀನಿ.
ರಾಮು ಅಂತ ಅನ್ಸುತ್ತೆ ಮೇ ಬಿ ಅವರು. ಅವರೊಂದು ಮೆಸೇಜ್ ನ ಕಳ್ಸಿದ್ರು, ಫ್ಯಾಮಿಲಿಗೆ ಡೈಲಿ ವಿಡಿಯೋ ಆಗ್ತಾ ಇದೆ, ನವಗ್ರಹ ಸೀರೀಸ್ ಮಾಡಿದೆ ನಾನು, ಡೈಲಿ ಆಗ್ತಾ ಇದೆ. ಅವಾಗ ಅವ್ರು ಹಾಕಿದ್ರು, ಗುರು ನನ್ಗೆ ಸಾಲ, ಲೈಫ್, ಹೆಂಡತಿ ಮಕ್ಳು, ಟೆನ್ಷನ್, ಸೂಸೈಡ್ ಮಾಡ್ಕೋಬೇಕು ಅನ್ನೋ ಲೆವೆಲ್ ಅಲ್ಲಿ ಇದೆ, ಬಟ್ ಡೈಲಿ ನಿಮ್ ವಿಡಿಯೋಸ್ ನೋಡಿ ನಗ್ತಾ ಇದೀನಿ ಗುರು, ಬದುಕೋಕ್ ಒಂಥರ ಒಂದು ರೀಸನ್ ಸಿಗ್ತಾ ಇದೆ, ಲೈಫ್ ಚೇಂಜ್ ಮಾಡ್ಕೋತೀನಿ ಹಂಗೆ ಅಂತಂದ್ರೆ. ಅವರು ನಾನು ಒಂದು ಅರ್ಧ ಗಂಟೆ ಕಾನ್ವರ್ಸೇಷನ್ ಮಾಡಿದ್ವಿ, ಗುರು ನಾನು ಇಷ್ಟೆಲ್ಲ ಕಷ್ಟಪಟ್ಟು ಲೈಫ್ ಅಲ್ಲಿ ಹೊಡ್ಸ್ಕೊಂಡು ಬಂದ್ಬಿಟ್ಟು ನೀವು ದೊಡ್ಡವ್ರು ಇರ್ಬೋದು, ಆದ್ರೂ ನಾನು ಹೇಳ್ತೀನಿ ತಮ್ಮನ್ ತರ ಅನ್ಕೊಳ್ಳಿ ಅಂತ. ಅವರು ಹೇಳಿದ ಮಾತು ತುಂಬಾ ಖುಷಿ ಆಯ್ತು, ಕಾಮಿಡಿಯಾಗಿ ಚೆನ್ನಾಗಿ ಖುಷಿಯಾಗಿ ಇಟ್ಟಿದ್ದೀನಿ. ಮತ್ತೆ ಎಷ್ಟೋ ಜನ ವಿಡಿಯೋ ಹಾಕ್ಲಿ ಅಂದ್ರೆ, ಗುರು ಯಾಕೆ ಗುರು ವಿಡಿಯೋ ಹಾಕಿಲ್ಲ, ಕಾಮಿಡಿದು ಮಿಸ್ ಮಾಡ್ಕೊಂತ ಇದೀನಿ, ಹಾಕು ಗುರು, ಜೀವನನೇ ಬೇಜಾರಾಗೈತೆ, ಸಂಜೆ ಒಂದ್ 5 ನಿಮಿಷ ಆದ್ರೂ ನಕ್ಬಿಡ್ತೀನಿ, ಹಾಕು ಗುರು. ನೀವು ಡೈಲಿ ಅಪ್ಲೋಡ್ ಮಾಡ್ತಿದ್ರ ವಿಡಿಯೋಸ್? ಡೈಲಿ ಅವಾಗ ಮಾಡ್ತಾರೆ. ಈಗ ಶಾಪ್ ಓಪನ್ ಮಾಡಿದ್ಮೇಲೆ ಸ್ವಲ್ಪ ಕಮ್ಮಿ ಮಾಡಿದೀನಿ, ಯುಗಾದಿ ಆದ್ಮೇಲೆ ಮತ್ತೆ ಸೀಸನ್ ಕಮ್ಮಿ ಆದ್ಮೇಲೆ ರೀಸ್ಟಾರ್ಟ್ ಮಾಡ್ಬೇಕು. ಅಂಡ್ ಆ ಒಂದು ಪ್ರಾಸೆಸ್ ಹೇಗ್ ಸ್ಟಾರ್ಟ್ ಆಯ್ತು ಅಂತ, ಫ್ಯಾಮಿಲಿ ಮ್ಯಾನ್ ಅಥವಾ ವಾಯ್ಸ್ ನೀವು ಕಾರ್ಟೂನ್ ಏನ್ ಕೊಡ್ತೀರಾ ಅದ್ ಹೇಗ್ ತಲೆಗ್ ಬಂತು, ಅಥವಾ ನೀವ್ ಅದನ್ನ ಹೇಗ್ ಸ್ಟಾರ್ಟ್ ಮಾಡ್ಕೊಂಡ್ರಿ ಅಂತ? ಯಾರೋ ಇನ್ಸ್ಟಾಗ್ರಾಮ್ ಅಲ್ಲಿ ಟಾಮ್ ಅಂಡ್ ಜೆರಿ ಆಗ್ತಾ ಇದ್ರು, ಅವಾಗ ಟಾಮ್ ಅಂಡ್ ಜೆರಿ ಇದೆಲ್ಲ ಆಗ್ತಾ ಇದ್ರು, ಛೋಟಾ ಭೀಮ್ದು ಕೂಡ ಆಗ್ತಾ ಇದ್ರು. ಸರಿ ಅಂದ್ಬಿಟ್ಟು ಫ್ಯಾಮಿಲಿ ಗೈಡ್ ಯಾರು ಮಾಡಿಲ್ಲ, ಫ್ಯಾಮಿಲಿ ಗೈದು ಅದೊಂಥರ ಸೀರೀಸ್ ನೀವು ನೋಡ್ತಾ ಇದ್ರೆ ಎವ್ವಿ ಬ್ರೋ ಅವ್ರು ಏನೇನೋ ಮಾಡಾಕ್ ಬಿಟ್ಟವ್ರೆ, ನೋಡ್ರೆ ನಗು ಬಂದ್ಬಿಡುತ್ತೆ. ಸರಿ ಅಂದ್ಬಿಟ್ಟು ಕ್ಯಾರೆಕ್ಟರ್ ಎಷ್ಟೋ ಜನ ಡುಮ್ಮನ್ನ ಈಗಲೂ ಮನು ಅನ್ಕೊಂತಾರೆ, ನನ್ನ ಫ್ಯಾಮಿಲಿಗೆ ಎಲ್ಲ ಹಾಕಿದ್ರು, ಎಲ್ಲ ನೋಡ್ರೆ ಮನು ನನ್ನ ಮೆನ್ಷನ್ ಮಾಡಿರ್ತಾರೆ, ಗುಂಡ ಬಂದ ಮನು ಬಂದ ಅಂತ. ಸೊ ಕನ್ನಡದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದೇ ಒಂದು ವಿಡಿಯೋ ಟ್ರೈ ಮಾಡೋಣ ಅಂತ ಆಗ್ದೆ ಅವರು. ಅದ್ ಮಿಲಿಯನ್ ಯಾವಾಗ ಹೋಯ್ತು ಅವಾಗಿಂದ ನಂಗೆ ಅದೊಂದು ಹಿಡ್ತಾ ಸಿಕ್ಬಿಡ್ತು. ಅಂಡ್ ಅದಕ್ಕೆ ವಾಯ್ಸ್ ಅಷ್ಟು ಕ್ಯಾರೆಕ್ಟರ್ ನೀವೇ ಕೊಡ್ತೀರಾ? ಅಷ್ಟು ಕ್ಯಾರೆಕ್ಟರ್ ನಾನೇ ಕೊಡ್ತೀನಿ ಬ್ರೋ. ನನ್ ಸೀರಿಯಸ್ ಆಗಿ ಹೇಳಿ, ಅಷ್ಟು ವಯಸ್ಸಿಗೆ ನೀವು ಕ್ಯಾರೆಕ್ಟರ್ ನಾನು ಒಬ್ನೇ ಒಬ್ರು ಯಾರು ಕೊಡಲ್ಲ. ಮತ್ತೆ ನಾನು ಯಾವ್ದೇ ವಾಯ್ಸ್ ಚೇಂಜರ್ ಯೂಸ್ ಮಾಡಲ್ಲ, ಯಾವ್ದೇ ಎಫೆಕ್ಟ್ ಯೂಸ್ ಮಾಡಲ್ಲ, ಸ್ವಂತ ನಂದೇನ್ ವಾಯ್ಸ್ ಐತೆ ಅದೇ. ನಮ್ಮ ಮನೆಗೆ ಹೋಗ್ತೀನಿ, ರೂಮ್ ಲಾಕ್ ಹಾಕೊಂತೀನಿ, ಟಿವಿ ಸೌಂಡ್ ಫ್ಯಾನ್ ಎಲ್ಲ ಆಫ್ ಮಾಡ್ಬಿಟ್ಟು ನಾನು ಒಬ್ನೇ ಕೊಡ್ತೀನಿ. ಆಕ್ಚುಲಿ ಈ ವಿಚಾರದಲ್ಲಿ ನಾನು ಇವ್ರನ್ನ ಇಂಟರಪ್ಟ್ ಮಾಡ್ಬೇಕು, ಬಿಕಾಸ್ ನಾನು ಇವ್ರನ್ನ ಯಾವತ್ತು ಈ ನಮ್ಮ ಸೀರೀಸ್ಗೆ ಫಸ್ಟ್ ಗೆಸ್ಟ್ ಆಗಿ ಕರ್ಸ್ಬೇಕು ಅಂತ ಅನ್ಕೊಂಡೆ. ಅವತ್ತಿಂದ ಇವ್ರ ಅಕೌಂಟೆಂಟ್ ದಿನಾ ಫಾಲೋ ಮಾಡ್ತಿದ್ದೆ. ಇವ್ರ ಆ ಫ್ಯಾಮಿಲಿ ಮ್ಯಾನ್ ಸೀರೀಸ್ ನ ನೋಡ್ಬೇಕಾದ್ರೆ ಅನ್ಕೋತಿದ್ದೆ, ಇವ್ರು ಒಂದ್ ಕ್ಯಾರೆಕ್ಟರ್ ಕೊಡ್ತಾರೆ, ಇವ್ರ ಫ್ರೆಂಡ್ ಕೆಲ್ ಒಂದ್ ಕ್ಯಾರೆಕ್ಟರ್ ಕೊಡಿಸ್ತಾರೆ, ಬಿಕಾಸ್ ಆ ವಾಯ್ಸ್ ಇವ್ರೊಬ್ರದ್ದೇ ಅಂತ ಅಂದಾಜ್ ಕೂಡ ಇರ್ಲಿಲ್ಲ. ಇವತ್ತು ಹೇಳಿದ್ಮೇಲೆ ನನಗೆ ಗೊತ್ತಾಯ್ತು ಅಷ್ಟನ್ನು ಇವ್ರೊಬ್ರೇ ವಾಯ್ಸ್ ಮಾಡ್ಯೂಲ್ ಮಾಡ್ಕೊಡ್ತಾರೆ ಅಂತ. ನಂದು ಟ್ಯಾಲೆಂಟ್ ಎಲ್ಲ ಏನೋ ಗೊತ್ತಿಲ್ಲ ಬ್ರೋ, ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಆಡ್ಕೊಂಡು ಆ ತರ ವಾಯ್ಸ್ ಬಂದ್ಬಿಟ್ಟಿದೆ. ಮನು ಕ್ಯಾರೆಕ್ಟರ್ ನಂದು ಏನ್ ಮಾತಾಡ್ತಾ ಇದೀನಿ ಸೇಮ್ ವಾಯ್ಸ್ ಇರುತ್ತೆ. ಫ್ರೆಂಡ್ಸ್ ಕ್ಯಾರೆಕ್ಟರ್ ಮಾಡ್ಯುಲೇಷನ್ ಮಾಡ್ತೀನಿ, ಹುಡುಗಿ ಕ್ಯಾರೆಕ್ಟರ್ಗೂ ಮಾಡ್ಯುಲೇಷನ್ ಮಾಡಿ ಮಾತಾಡ್ಬಿಡ್ತೀನಿ. ಮತ್ತೆ ಇನ್ನೊಂದು ಹೆಂಗ್ ಸ್ಟಾರ್ಟ್ ಆಯ್ತು ಅದು ಅಂತಂದ್ರೆ, ಅವಾಗ ನಾನು ಅದೇನ್ ಮಾಡಾಕ್ದೆ 1 ಮಿಲಿಯನ್ ಆಯ್ತು ಕಂಟೆಂಟ್. ನನ್ಗೆ ಇವಾಗ ಗೊತ್ತು ಏನ್ ಮಾಡ್ಬೇಕು ಅಂತ, ಅವಾಗ ಗೊತ್ತಾಗ್ತಾ ಇರಲಿಲ್ಲ. ನಂದು ಒಂದ್ ಚಿಕ್ಕ ಸರ್ಕಲ್ ಫ್ರೆಂಡ್ 5 ಜನ, ತುಂಬಾ ಜನ ಪರಿಚಯ ಇದಾರೆ, ಬಟ್ ನನ್ ಹುಡುಗರು ಅಂದ್ಬಿಟ್ಟು ಒಂದ್ 5 ಜನ ಇದಾರೆ. ಸೊ ಅವರು ನನ್ಗೆ ರೇಕ್ಸೋರು, ಏನೇನ್ ರೇಕ್ಸೋರು, ನಾನ್ ನಾಳೆ ದಿನ ಅದನ್ನೇ ಟ್ರೋಲ್ ಮಾಡ್ಬಿಡ್ತಿದ್ದೆ. ಮಂಜ, ಕಳ್ಮಂಜ, ಮಿಂಡ್ರಿ ಮಂಜ ಅಂತ ಆಗ್ತಿದೆ, ನವೀನ, ನಾಯಿ ನವೀನ, ದಿನಿ ಹಿಡ್ಕೊಂಡ್ ಕುಣಿ, ಇಷ್ಟು ನನ್ ಫ್ರೆಂಡ್ಸ್ ಇದಾರೆ ಇದೇ ಹೆಸರು, ಅವ್ರನ್ನೇ ಟ್ರೋಲ್ ಮಾಡಕ್ ಬಿಡ್ತಾ ಇದೆ. ಅದು ಹೆವಿ ಹೋಯ್ತು. ಅದಾದ್ಮೇಲೆ ಡೈಲಿ ಲೈಫ್ ಅಲ್ಲಿ ಏನ್ ನಡೀತಿತ್ತು ಈಗಲೂ ಅದೇ ಮಾಡೋದು. ಇವತ್ತೇನೋ ಒಂದಾಯ್ತು ಬಂದಿದೀವಿ, ಏನಾಯ್ತು ನಾಳೆ ಅದೇ ಕಂಟೆಂಟ್, ಅಷ್ಟೇ ಮಾಡಕ್ ಬಿಡ್ತೀನಿ. ಅಂಡ್ ಅದಾದ್ಮೇಲೆ ಈ ಜರ್ನಿಲಿ ಯಾವತ್ತಾದ್ರೂ ಒಬ್ರು ಸಿಕ್ಕಿದ್ದು, ಅಥವಾ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಮನ್ಸಿಗೆ ಟಚ್ ಆಗುವಂತ ಅವ್ರದ್ದು ಯಾವ್ದಾದ್ರು ಕಥೆಗಳನ್ನ ನೀವು ಕೇಳಿರೋದು, ಅಥವಾ ಆ ಒಂದು ಎಕ್ಸ್ಪೀರಿಯನ್ಸ್ ಏನಾದ್ರು? ತುಂಬಾ ಜನ ಇದಾರೆ, ತುಂಬಾ ಜನ ಕೇಳಿದೀನಿ. ಸೇಮ್ ನಮ್ ತಂದೆ ಹೆಂಗ್ ತೀರ್ಕೊಂಡಿದ್ದಾರೋ ಅದೇ ತರ ಇದಾರೆ. ನಂಗೆ ತುಂಬಾ ಹತ್ರ ಟಚ್ ಆಗೋದು ಅಂತ ಅಂದ್ರೆ ಕಿಟ್ಟು ಅಂತ ಒಬ್ರು ಇದಾರೆ, ಮಿಸ್ಟರ್ ಕಿಟ್ಟು. ನನ್ ಕುಚ್ಚಿಕ್ಕು ದೋಸ್ತವ್ರು ಸಾಯಿ, ಅವ್ರದ್ದು ಸೇಮ್ ನಂದು ಅವ್ರ ಕತೆ. ಅವ್ರದ್ದು ಇದ್ ನೋಡಿದಾಗ ತುಂಬಾ ಸೈಕಲ್ ಹೊಡಿತಾ ಇದಾರೆ ಬ್ರೋ. ಹೇಳ್ಬೇಕು, ನಾನು ವಿಡಿಯೋಸ್ ಮಾಡ್ತೀನಿ, ಅವರು ವಿಡಿಯೋಸ್ ಮಾಡ್ತಾರೆ. ನನ್ಕಿನ್ನ ಸ್ವಲ್ಪ ಟ್ಯಾಲೆಂಟ್ ಅವ್ರು ತುಂಬಾ ಚೆನ್ನಾಗಿದೆ, ಬಟ್ ರೀಚ್ ಕಮ್ಮಿ ಇದೆ. ಅವ್ರದ್ದು ನೋಡಿದಾಗ ಸ್ವಲ್ಪ ಬೇಜಾರಾಗುತ್ತೆ. ಅವರು ಅವ್ರ ಅಮ್ಮನ ಜೊತೆ ತುಂಬಾ ಸಖತ್ತಾಗಿ ವಿಡಿಯೋಸ್ ಮಾಡ್ತಾರೆ ಅವರು. ಅಂಡ್ ನೀವು ಒಂದು ವಿಡಿಯೋದಲ್ಲಿ ಹೇಳಿದ್ರಿ, ನಮ್ಮಂತ ಎಷ್ಟೊಂದು ಮಿಡಲ್ ಕ್ಲಾಸ್ ಹುಡುಗರಿಗೆ ಫಿಲಂ ಇಂಡಸ್ಟ್ರಿಗೆ ಬರ್ಬೇಕು, ಹೀರೋ ಆಗ್ಬೇಕು, ರೈಟರ್ ಆಗ್ಬೇಕು ಅನ್ನೋ ಕನಸು ಅಂತ. ಅಂಡ್ ನಿಮ್ ಕನ್ಸಿಗೆ ಸಪೋರ್ಟ್ ಸಿಕ್ತು ಅಥವಾ ಸಿಕ್ತಿದೆ ಅಂತ ಅನ್ಸುತ್ತಾ ನಿಮ್ಗೆ? ಇಲ್ಲ ಬ್ರೋ, ಸಪೋರ್ಟ್ ಸಿಕ್ಲಿಲ್ಲ ಬ್ರೋ. ಈಗ ನಮ್ಗೆ ನಮ್ಮಂತ ಮಿಡಲ್ ಕ್ಲಾಸ್ ಅವ್ರು ಏನೇ ಟ್ರೈ ಮಾಡ್ಬೇಕು ಅಂದ್ರೆ ನಮ್ಗೆ ಅವಕಾಶ ಸಿಗಲ್ಲ, ನಾವೇ ಅವಕಾಶ ರೂಪಿಸ್ಕೋಬೇಕು. ನಾನೇನ್ ಮಾಡ್ತಾ ಇದ್ದೆ ಅವಾಗ ಅಂತಂದ್ರೆ, ಒಂದ್ ಛಲ ಬಿದ್ಬಿಟ್ಟು ನಮ್ ತಂದೆಯವ್ರು ತೀರ್ಕೊಂಡ್ಮೇಲೆ ಸರಿ ಸಿನಿಮಾ ಹೋಗ್ಬಿಡೋಣ ಅಂದ್ಬಿಟ್ಟು ಬೆಳಗ್ಗೆ 8:30 6 ಗಂಟೆ ತನಕ ಕೆಲಸ ಮುಗಿಸ್ತಾ ಇದ್ದೆ ನಾನು. 6 ಗಂಟೆ ಕ್ಲಾಸ್ ಇರೋದು ಇಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ, ನಾಟಕದ ಕ್ಲಾಸ್ ಇದಕ್ಕೆ ಸೇರ್ಕೊಂಡಿದ್ದೆ. ರಂಗಚಕ್ರ ಅಂದ್ಬಿಟ್ಟು ಒಂದು ತಂಡ, ರಂಗಭೂಮಿಲಿ ಇದ್ದೆ ನಾನು. ಇಲ್ಲಿ ಕೆಲಸ ಮುಗಿಸ್ಬಿಟ್ಟು ಅಲ್ಲಿಗೆ ಹೋಗ್ಬೇಕಾಗಿತ್ತು. ನೀವು ಥಿಯೇಟರ್ ಮಾಡಿದ್ವಿ ಎಷ್ಟು ವರ್ಷ ಮಾಡಿದ್ರ? ಹೇಗೆ? ಒನ್ ಇಯರ್ ಮಾಡಿದೀನಿ. ಅದ್ ಬಿಟ್ರೆ ನಾರ್ಮಲ್ ಒಡನಾಟ ನಾವೇ ಪ್ರಾಕ್ಟೀಸ್ ಮಾಡ್ಕೊಂಡು ಇದೆಲ್ಲ ಮಾಡೋದು ಅದ್ ಮಾಡ್ತಾ ಇದ್ವಿ. ಇಲ್ಲಿ ಕೆಲಸ ಮುಗಿಸ್ಬಿಟ್ಟು 6 ಗಂಟೆಗೆ ಇಲ್ಲೊಂದ್ ಸಮೋಸ ತಿನ್ಕೊಂಡು ಹತ್ತುತ್ತಾ ಇದೆ, ಮೆಟ್ರೋ ಹತ್ಬಿಡ್ತಾ ಇದೆ. ಅದಕ್ಕೆ ಅಂತಾನೆ ಕಾಸು ಉಳಿಸ್ಕೊತಾ ಇದ್ದೆ ನಾನು. ಮೆಟ್ರೋದಲ್ಲಿ 35 ರೂಪಾಯಿ ಅನ್ಸುತ್ತೆ ಒಂದ್ ಸೈಡ್. ಅವಾಗ ಕಾಸು ಉಳಿಸ್ಕೊಂಡು ಇಲ್ಲಿಂದ ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ವಾಪಸ್ ಬರ್ಬೇಕಾದ್ರೆ ಒಬ್ರು ಮಲ್ಲಿಕಾರ್ಜುನ್ ಸರ್ ಅಂದ್ಬಿಟ್ಟು ಡೈರೆಕ್ಟರ್ ಇದಾರೆ, ಅವ್ರ ಪಾಪ ಕರ್ಕೊಂಡ್ ಬಂದ್ಬಿಟ್ಟು ನನ್ಗೆ 8ನೇ ಮೈಲಿಲ್ಲ ಬೋಲ್ ತನಕ ಡ್ರಾಪ್ ಮಾಡೋರು. ಅಲ್ಲಿಂದ ನಡ್ಕೊಂಡು ಮನೆಗೆ ಹೋಗ್ತಾ ಇದೆ. ತುಂಬಾ ಸೈಕಲ್ ಹೊಡೆದೆ ಬ್ರೋ, ಬಟ್ ತುಂಬಾ ಕಷ್ಟ ಇದೆ. ಮಿಡಲ್ ಕ್ಲಾಸ್ ಅವರು ಇಲ್ಲ, ಒಂದು ಹೆವಿ ದುಡ್ಡು ಇರ್ಬೇಕು, ಇನ್ಫ್ಲೂಯೆನ್ಸ್ ಇರ್ಬೇಕು, ಇಲ್ಲ ಅಲ್ಟಿಮೇಟ್ಲಿ ಟ್ಯಾಲೆಂಟ್ ಇರ್ಬೇಕು, ಬಟ್ ಕಾಯ್ಬೇಕು, ತುಂಬಾ ತಾಳ್ಮೆ ಬೇಕು. ನಾವು ಮನು ರಾಕ್ಸಿ ಅವ್ರನ್ನ ಬಹುಮುಖ ಪ್ರತಿಭೆಯಾಗಿ ಟ್ಯಾಲೆಂಟ್ಸ್ ಅಲ್ಲಿ ನೋಡ್ತಿದೀವಿ, ಬಟ್ ಅವ್ರ ಅಷ್ಟೇ ಕೆಲಸದಲ್ಲೂ ಬಹುಮುಖ ಪ್ರತಿಭೆ, ತುಂಬಾ ಕೆಲಸ ಮಾಡ್ಬಿಟ್ಟಿದ್ದಾರೆ. ನೀವು ಅವ್ರ ವಿಡಿಯೋಸ್ ನೋಡಿದ್ರೆ ಇವಾಗ ಅವ್ರ ಬಾಯೆಲ್ಲ ಕೇಳೋಣ. ಹೇಳಿ ಬ್ರೋ, ನೀವ್ ಏನೇನ್ ಕೆಲಸ ಮಾಡಿದಿರಾ ಇದುವರೆಗೂ ಅಂತ? ಬ್ರೋ, 10th ರಜದಲ್ಲಿ 10th ರಜಾ ಮುಗಿಸ್ಕೊಂಡು ನಾನು ರಿಲಯನ್ಸ್ ಕಂಪ್ನಿ ಸಿಮ್ಮು
ಅದು ಕಾಲ್ ಸೆಂಟರ್ಗೆ ಹೋಗಿದೆ. ಅದು ಇದು ಏನಪ್ಪಾ ನಂದು ಮಾಸ್ ಕಾರ್ಡ್ ಎಡಿಟ್ ಮಾಡಿಸ್ಬಿಟ್ಟು ನನ್ಗೆ 18 ವರ್ಷ ಅಂತ ಮಾಡಿಸ್ಬಿಟ್ಟು 50 ರೂಪಾಯಿ ಕೊಟ್ಟು ಇಲ್ಲೇ ಗೂಗಲ್ ಎಡಿಟ್ ಮಾಡಿಸಿ ರಿಲಯನ್ಸ್ ಕಂಪ್ನಿಲಿ ಕೆಲ್ಸಕ್ಕೆ ಹೋಗ್ತಾ ಇದ್ವಿ ನಾನು ನನ್ನ ಫ್ರೆಂಡ್ಸ್. 6,000 ಸಂಬಳ. ಅದು ಏನಿಲ್ಲ ಬ್ರೋ, ಸಿಮ್ ಪೋರ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿ ಲೀಡ್ಸ್ ಕೊಡ್ತಾರೆ, ಇದ್ ಮಾಡೋದು. ಅದಾದ್ಮೇಲೆ ನಾನು PU ಮುಗೀತು. PU ಏನ್ ಕೆಲ್ಸಕ್ಕೆ ಹೋಗ್ಲಿಲ್ಲ. ಡಿಗ್ರಿ ಮುಗಿಸ್ಕೊಂಡು ಕಾಲ್ ಸೆಂಟರ್ ಕೆಲ್ಸಕ್ಕೆ ಹೋದೆ ಬ್ರೋ. ಫಸ್ಟ್ ಹೋಗಿದ್ ಕಂಪ್ನಿ ಬಂದ್ಬಿಟ್ಟು ಟೆಲಿಪರ್ಫಾರ್ಮೆನ್ಸ್ ಅಂತ ಕಾಲ್ ಸೆಂಟರ್. ತುಂಬಾ ಜನ ಗೊತ್ತಿರುತ್ತೆ, ಅದು ಈಗ ಮಾರ್ತಳ್ಳಿ ಸ್ವಲ್ಪ ಫೇಮಸ್ ಆಗಿ, ಮುಂಚೆ ಹೆಬ್ಬಾಳದಲ್ಲಿತ್ತು. ಅದ್ ಮಾಡ್ಕೊಂಡು ಒಮೆಗಾ ಹೋದೆ. ಒಮೆಗಾ ಮುಗಿಸ್ಕೊಂಡು ಎಲ್ ಕ್ಯಾಮಿನೋ ಹೋದೆ. ಎಲ್ ಕ್ಯಾಮಿನೋ ಮುಗಿಸ್ಕೊಂಡು ಇಲ್ಲೋ ಏನೋ ಇದೆ ಇಲ್ಲಿ ಎಕ್ಸ್ಡಿಯೋನ್ ಅಂತ ಒಂದು ಕಂಪ್ನಿ ಇದೆ, ಅದಕ್ಕೆ ಹೋದೆ. ಎಲ್ಲ ಹೋಗಿ ಬಿಟ್ಬಿಟ್ಟು ಕೊನೆಗೆ ಝೊಮ್ಯಾಟೊ ಮಾಡಿದೆ, ಸ್ವಿಗ್ಗಿ ಮಾಡಿದೆ, ಕ್ಯಾಶಿಫೈ ಅಲ್ಲಿ ಹೋಗ್ತಿದೆ ಕೆಲ್ಸಕ್ಕೆ ಪಿಕಪ್ ಮಾಡಕ್ಕೆ. ಏನೇನೇನೇನೋ ಮಾಡ್ಬಿಟ್ಟೆ ಬ್ರೋ. ಈ ಗ್ಯಾಪ್ ಅಲ್ಲಿ ಒಂದೊಂದ್ಸಲ ಇದ್ ಮಾಡ್ದೆ ನಾನು, ಏನಪ್ಪಾ ಕ್ಯಾಟ್ರಿಂಗ್ ಮಾಡ್ತಾ ಇದ್ದೆ ನಾನು. ಊಟ ಬಿಡ್ಸಕ್ ಹೋಗೋದು, ಐಸ್ ಕ್ರೀಮ್ ಹಾಕೋದು, ಕಾಸು ಖರ್ಚಿಗೆ ದುಡ್ಡಿರ್ಲಿಲ್ಲ ಅಂದ್ಬಿಟ್ಟು ಅದು ಮಾಡಕ್ ಹೋಗ್ತಾ ಇದ್ದೆ. ಸ್ಕೂಲಲ್ಲಿ ಇದ್ದಾಗ ನ್ಯೂಸ್ ಪೇಪರ್ ಒಳಗಡೆ ಆಡ್ ಇಡೋರು, ಪಾಂಪ್ಲೆಟ್ಸ್, ಈ ಟೀ ಕ್ಲಿನಿಕ್ ಪ್ಲಸ್ ಶಾಂಪಲ್ ಎಲ್ಲ ಬಂದ್ರೆ ಅದನ್ನ ಸ್ಯಾಂಪಲ್ ಇಡೋರು, ಅದನ್ನ ಇಟ್ಬಿಟ್ಟು ಕಚ್ಚಾಕ್ ಅದಕ್ಕೆ ಹೋಯ್ತಾ ಇದ್ದೆ. ಬೇಜಾನ್ ಕೆಲಸ ಮಾಡ್ಬಿಟ್ಟಿದ್ದೀನಿ ಬ್ರೋ. ಇಂಥವ್ ಮಾಡಿಲ್ಲ ಅನ್ನಂಗಿಲ್ಲ, ಸಿಕ್ಕಾಪಟ್ಟೆ ಕೆಲಸ. ಎಷ್ಟೆಷ್ಟು ದಿವಸ ಮಾಡ್ತಿದ್ರಿ ಒಂದು ಕೆಲ್ಸನ ಇಷ್ಟೊಂದು ಮಾಡಿದ್ರಲ್ಲ ಬ್ರೋ? 3 ತಿಂಗಳು 4 ತಿಂಗಳು ಮಾಡೋರು. ಏನು ಅಂತಂದ್ರೆ ನಮ್ಗೆ ನಾವ್ ಯಾರ್ ತಂಟೆಗೆ ಹೋಗಲ್ಲ ಬ್ರೋ. ಅಲ್ಲಿ ನಿಮ್ಗೆ IT ಕಾರ್ಪೊರೇಟ್ ಅಂದ್ರೆ ಬಕೆಟ್ ಇಟ್ಕೊಂಡು ನೋಡೋ ಜೀವನ. ಎಲ್ಲಾ ಕಂಪ್ನಿಲೂ ಬಿಟ್ಬಿಟ್ಟಿದೀನಿ. ಎಲ್ ಕ್ಯಾಮಿನೋ ಅನ್ನೋ ಒಂದು ಕಂಪ್ನಿಲಿ ಟರ್ಮಿನೇಟ್ ಮಾಡಕ್ ಬಿಟ್ರು ನನ್ನ, ಒಂದ್ ಮಲಯಾಳಿ ಹುಡುಗರ್ನ ಸೇರ್ಕೊಂಡು ಟರ್ಮಿನೇಟ್ ಮಾಡಿದ್ರು. ಸೊ ಅದಾದ್ಮೇಲೆ ಲೈಕ್ ಈ ಇನ್ಸ್ಟಾಗ್ರಾಮ್ ಜರ್ನಿ ಸ್ಟಾರ್ಟ್ ಆದ್ಮೇಲೆ ಈ ಕೆಲ್ಸಗಳೇನೋ ನಡೀತಿತ್ತಾ ಹೇಗೆ? ಇನ್ಸ್ಟಾಗ್ರಾಮ್ ಆಕ್ಚುಲಿ ಏನು ಅಂತಂದ್ರೆ ಬ್ರೋ, ಇನ್ಸ್ಟಾ ಸುಮ್ನೆ ನಾನು ಆಗ್ತಾ ಇದ್ದೆ. ನಾನೇನೋ ಎಲ್ಲಾ ಕಡೆ ಕೆಲಸ ಅಪ್ಲೈ ಮಾಡಿದೀನಿ, ಅಸೆಂಚರ್ ಮಾಡಿದೀನಿ ತುಂಬಾ ಕಡೆ. ನನ್ ಫ್ರೆಂಡ್ ಸೆಲೆಕ್ಟ್ ಆಗೋರು ನಾನ್ ಸೆಲೆಕ್ಟ್ ಆಗ್ತಾ ಇರ್ಲಿಲ್ಲ. ಅದಾದ್ಮೇಲೆ ಸರಿ ಅಂದ್ಬಿಟ್ಟು ಪ್ರಮೋಷನ್ ಸಿಕ್ತು ನನ್ಗೆ. ಪ್ರಮೋಷನ್ ಮಾಡ್ಕೊಂಡ್ ಅಂಗಡಿ ಹಾಕೊಂಡೆ. ಅಂಗಡಿ ಸ್ಟಾರ್ಟ್ ಮಾಡಿದ್ಮೇಲೆ ಅಸೆಂಚರ್ ಇಂದ ರಿಪ್ಲೈ ಬಂತು, ಕಂಗ್ರಾಚುಲೇಷನ್ಸ್, ಯು ಹ್ಯಾವ್ ಬೀನ್ ಸೆಲೆಕ್ಟೆಡ್ ಫಾರ್ ದ ಫಸ್ಟ್ ರೌಂಡ್ ಆಫ್ ಇಂಟರ್ವ್ಯೂ ಅಂತ. ಬೇಡ ಕಣಕ ನಿಮ್ ಸವಾಸ ಅಂದ್ಬಿಟ್ಟು ಅಂಗಡಿಲೇ ಶೆಡ್ ಆಗ್ಬಿಟ್ಟೆ ಬ್ರೋ. ಓಕೆ, ಹೇಗ್ ಬಂತು ಐಡಿಯಾ ಅಂತ? ಆಕ್ಚುಲಿ ಗಾರ್ಮೆಂಟ್ಸ್ ಅಂತ ಗೊತ್ತು, ಬಟ್ ಈ ಪಾಯಿಂಟ್ ಅಲ್ಲಿ ಅಂಗಡಿನೇ ಈ ತರದ್ದೇ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಒಂದು ಥಾಟ್. ಈ ಥಾಟ್ ಏನ್ಗೆ ಅಂತಂದ್ರೆ, ಮತ್ತೆ ಪೀಸ್ ವರ್ಕ್ ಸ್ಟಾರ್ಟ್ ಮಾಡಿದೆ ಬ್ರೋ ನಾನು. ಪೀಸ್ ವರ್ಕ್ ಹೆಂಗೆ ಅಂದ್ರೆ, ಮಾಡ್ಸೋರು ಕಾಸು ಕೊಡ್ತಾ ಇರ್ಲಿಲ್ಲ. ಈ ತರ ಆಗೋದು. ಒಂದು 6 ಮಿಷಿನ್ ಇತ್ತು, ಸಿಂಗಲ್ ನೀಡಲ್ ಮಿಷಿನ್ ಇತ್ತು, ಬಟ್ ಏನು ವರ್ಕೌಟ್ ಆಗ್ತಲ್ಲ. 7 ತಿಂಗಳು ನಾನು ಸುಮ್ನೆ ಬಾಡಿಗೆ ಕಟ್ಟಿದೀನಿ. ಪ್ರಮೋಷನ್ ಮಾಡಿ ಬಾಡಿಗೆ ಕಟ್ಟಿದೀನಿ. ನನ್ಗೇನು ಅಂತಂದ್ರೆ ನಮ್ದೇ ಒಂದ್ ಸ್ವಂತ ಬ್ರ್ಯಾಂಡ್ ನಿಲ್ಲಿಸಬೇಕು ಅಂತ ಅಂದ್ಬಿಟ್ಟು ಇದಿತ್ತು. ಪಿಲ್ಲೋ ಕವರ್ಸ್ ಹೊಲಿತಾ ಇದ್ದಿದ್ದು. ಆಕ್ಚುಲಿ ಆ ವಿಡಿಯೋನು ನಾನು ನೋಡಿದ್ದೆ, ಇವ್ರು ಪಿಲ್ಲೋ ಕವರ್ ಸ್ಟಾರ್ಟ್ ಮಾಡ್ತಿ ಕಸ್ಟಮೈಸ್ಡ್ ಒನ್ ಅಂತ. ಅದನ್ನ ಕೇಳ ಅನ್ಕೊಂಡೆ, ನೀವ್ ಹೇಳ್ಬಿಟ್ರಿ ಪಿಲ್ಲೋ ಕವರ್ಸ್ ಇದ್ ಮಾಡ್ಬೇಕು, ಬ್ರ್ಯಾಂಡ್ ಮಾಡ್ಬೇಕು. ನನ್ಗೆ ಅಂದ್ರೆ ಪಿಲ್ಲೋ ಕವರ್ಸ್ ಕೊಡ್ತಾ ಇದ್ರು ಒಬ್ರು. ಬೇರೆ ಯಾರ ಹತ್ರನೂ ಮಾಡ್ಬೇಡಿ, ನಮ್ಮ ಹತ್ರನೇ ಮಾಡಿ ಅಂತ ಅಗ್ರಿಮೆಂಟ್ ಆಗಿ ಆಮೇಲೆ ಸ್ಟಾಪ್ ಮಾಡ್ಬಿಟ್ರು. ನನ್ ಕೆಲಸ ಇಲ್ದಂಗ ಆಗೋಯ್ತು ಒಂದ್ 3 ತಿಂಗಳು. ಆ ಬೇಜಾರಲ್ಲಿ ಸರಿ ನಮ್ದೇ ಓನ್ ಸ್ಟಾರ್ಟ್ ಮಾಡ್ಬೇಕು, ಈಗೇನು ಅವ್ರು ಬ್ರ್ಯಾಂಡ್ ಸೆಟಪ್ ಮಾಡಿ ನಿಲ್ಸಿದಾರೆ, ಒಬ್ಬ ಮಿಡಲ್ ಕ್ಲಾಸ್ ಅವ್ನು ಕೂಡ ಆ ತರ ಮಾಡ್ಬೇಕು ಅಂತ ಅಂದ್ಬಿಟ್ಟು ಇಷ್ಟಪಟ್ಟು ಅದ್ರ ಮೇಲೆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಒಂದು 6ರಿಂದ 8 ತಿಂಗಳು ಕಷ್ಟ ಬಿದ್ದಿದ್ದೀನಿ ಬ್ರೋ. ಬಿಕಾಸ್ ಅಮೆಝಾನ್ ಅಲ್ಲಿ ವೆರಿಫೈ ಆಗಿ ಸೆಲ್ ಮಾಡೋದು ತುಂಬಾ ಕಷ್ಟ. ನೀವು ಮೀಶೋದಲ್ಲಿ ಮಾಡ್ಬಿಡ್ಬೋದು. ಮೀಶೋದಲ್ಲಿ ಏನಿಲ್ಲ, ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಬೇಕು, GST ಇದ್ರೂ ಮಾಡ್ಬೋದು, ಇಲ್ಲಾಂದ್ರೂ ಮಾಡ್ಬೋದು, ಅಪ್ಲೋಡ್ ಮಾಡೋದು ಮಾಡ್ಬಿಡೋದು. ಬಟ್ ಅಮೆಝಾನ್ ಇದೆಯಲ್ಲ ಬ್ರೋ, ನೆಕ್ಸ್ಟ್ ಲೆವೆಲ್ ಕಷ್ಟ ಅದು. ಸೈಕಲ್ ಹೊಡೆದು ಏನೇನ್ ಬೇಕು, ಡಾಕ್ಯುಮೆಂಟ್ ಏನ್ ಬೇಕು, ಅದಕ್ಕೆ ಫೋಟೋಸ್ ಯಾವ ತರ, ಇದೆಲ್ಲ ತಿಳ್ಕೊಂಡು ನಾನು ಒಂದಿನ ಅಮೆಝಾನ್ ಇದ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡಿಸ್ತೇವೆ ಬ್ರೋ. ಪ್ರತಿಯೊಂದು ನನ್ನ ಫ್ರೆಂಡ್ಸೇ ಬ್ರೋ ಸಪೋರ್ಟ್ ಮಾಡಿರೋದು. ನನ್ನ ಫ್ರೆಂಡ್ ಒಬ್ಬ ತೇಜ ಅಂತಿದ್ದಾನೆ, ಫೋಟೋ ಶೂಟ್ ಮಾಡ್ಕೊಂಡಿದ್ದಾನೆ, ಅಫಿಷಿಯಲ್ ಫೋಟೋ ಶೂಟ್. ಅದಾದ್ಮೇಲೆ ಇನ್ನೊಬ್ಬ ನವೀನ ಅಂತ, ಇನ್ನೊಬ್ಬ ದರ್ಶನ್ ಅಂತ, ಇವರೆಲ್ಲ ಪ್ರಿಂಟ್ ಹಾಕಿ ಎಲ್ಲ ಇದ್ ಮಾಡ್ಕೊಟ್ಟಿದ್ದಾರೆ. ಅಮೆಝಾನ್ ಸೆಲ್ಲರ್ ಆಗಿದ್ದೀನಿ ಬ್ರೋ. ತುಂಬಾ ಜನ ಮಿಡಲ್ ಕ್ಲಾಸ್ ಹುಡುಗರಿಗೆ ಆಸೆ ಇರುತ್ತೆ ಅಮೆಝಾನ್ ಸೆಲ್ಲರ್ ಹೆಂಗಾಗತ್ತೆ ಅಂತ. ಯಾವುದೇ ಕೋರ್ಸ್ಗೂ ಸೇರ್ಕೋಬೇಡಿ, ಯಾವುದೇ ಏನು ಯಾರಿಗೂ ದುಡ್ಡು ಕೊಡಕ್ ಹೋಗ್ಬೇಡಿ. ಯೂಟ್ಯೂಬ್ ಅಲ್ಲಿ ನಿಮ್ ಪ್ರತಿ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಏನ್ ಮಾಡ್ಬೇಕು, ಯಾರ ಹತ್ರ ಹೋಗ್ಬೇಕು, CA ಹತ್ರ ಏನ್ ಡಾಕ್ಯುಮೆಂಟ್ ಇಸ್ಕೊಬೇಕು, ಇದೆಲ್ಲ ಮಾಡಿಸ್ಕೊಂಡು ಡೈರೆಕ್ಟ್ ಅಮೆಝಾನ್ ಸೆಲ್ಲರ್ ಆಗಿ ಆರ್ಡರ್ಸ್ ಬರುತ್ತೆ. ಬಟ್ ತುಂಬಾ ಪೇಷನ್ಸ್ ಇಂದ ವೆಯ್ಟ್ ಮಾಡ್ಬೇಕಾಗತ್ತೆ. ಅರ್ಜೆಂಟ್ ಅಲ್ಲಿ ಬೇಕು ಅಂದ್ರೆ ಮ್ಯಾಗಿ ಎಷ್ಟೇ ಸಿಗೋದು, ಬಿರಿಯಾನಿ ಬೇಕು ಅಂದ್ರೆ ವೆಯ್ಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಅಂಡ್ ಈ ಒಂದು ಜರ್ನಿ ನೀವ್ ಏನ್ ಸ್ಟಾರ್ಟ್ ಮಾಡಿರಲ್ಲ ಬ್ರೋ, ಅಲ್ಲಿಂದ ಇಲ್ಲಿವರೆಗೂ ಬಂದು ಇವತ್ತೆಲ್ಲ ಈಗ ಒಂದು ನಿಂತ್ಕೊಂಡಿದ್ರೆ, ಅಂಡ್ ಇನ್ನೂ ಹೋಗಕ್ ತುಂಬಾ ಇದೆ. ಇದು ಏನು ಫೈನಲ್ ಡೆಸ್ಟಿನೇಷನ್ ಅಂತ ಹೇಳ್ತಿಲ್ಲ, ಬಟ್ ಇವಾಗ ನೀವು ಇನ್ ಮುಂದೆ ಸ್ಟಾರ್ಟ್ ಮಾಡೋರ್ಗೆ ಏನಾದ್ರು ಹೇಳ್ಬೇಕಂತ ಏನ್ ಹೇಳ್ತೀರಾ? ಏನಿಲ್ಲ, ನೀವು ನಿಮ್ಗೇನು ಎಕ್ವಿಪ್ಮೆಂಟೇ ಬೇಡ, ಜಸ್ಟ್ ನಿಮ್ ಹತ್ರ ಒಂದು ಮೊಬೈಲ್ ಇದ್ರೆ ಅಥವಾ ನಿಮ್ ಹತ್ರ ಏನಿದೆ ಅದ್ರಲ್ಲೇ ಮಾಡ್ಬೋದು. ಜಾಸ್ತಿ ನೀವೇನು ನಮ್ಮ ಹತ್ರ ಅದೇ ಇರ್ಬೇಕು, ಮೈಕೆ ಇರ್ಬೇಕು, ಗೋಪ್ರೋನೇ ಇರ್ಬೇಕು, ಐಫೋನ್ ಇರ್ಬೇಕು, ಈ ತರ ಎಲ್ಲ ಏನು ಇಲ್ಲ. ಕಂಟೆಂಟ್ ಒಂದ್ ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ. ಎಲ್ಲರೂ ಏನ್ ಬೇಸಿಕ್ ಮಾಡ್ತಾ ಇದಾರೆ ಅದನ್ನ ಬಿಟ್ಟು ಬೇರೆ ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಿ. ವ್ಲಾಗ್ಸ್ ಆಗಿರ್ಬೋದು, ಇಲ್ಲ ಬೇರೆ ಕಂಟೆಂಟ್ ವಿಡಿಯೋಸ್ ಆಗಿರ್ಬೋದು, ಹೊಸ ತರ ಡಿಫ್ರೆಂಟ್ ಆಗಿ ಜನಕ್ಕೆ ಏನ್ ಬೇಕೋ ಆ ತರ ಮಾಡಿ. ಯಾರನ್ನು ಪ್ರೊವೋಕ್ ಮಾಡ್ಬೇಡಿ, ಯಾರ್ ಕಾಲ್ ಎಳೆಯಕ್ಕೂ ಹೋಗ್ಬೇಡಿ, ನಿಮ್ ಕಾಲ್ನು ಬೇರೆಯವ್ರ ಕೈಲಿ ಎಳ್ಸ್ಕೋಬೇಡಿ. ಮಾಡ್ಕೊಂಡೋಗಿ, ಒಂದೆಲ್ಲ ಒಂದಿನ ಕ್ಲಿಕ್ ಆಗೇ ಆಗುತ್ತೆ ಅದು. ಅಂಡ್ ಮನುರಕ್ಷಿ ಅವ್ರಿಗೆ ಈಗ ಅವ್ರ ಜರ್ನಿ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಯಾವತ್ತಾರು ವಿಯರ್ಡೆಸ್ಟ್ ಮೂಮೆಂಟ್ ಅಂತ ಏನಾದ್ರು ನಡೆದಿದ್ಯಾ? ವಿಯರ್ಡೆಸ್ಟ್ ಮೂಮೆಂಟ್ ಅಂತ ಅಂದ್ರೆ, ಮೊನ್ನೆ ನಮ್ ಯಾರೋ ಒಬ್ರು ಅಂಗಡಿ ಕಸ್ಟಮರ್ ಬಂದಿದ್ರು, ಇಲ್ಲೇ ಲೋಕಲ್ ಮಂಜುನಾಥ್ ನಗರ. ಸೊ ಬಂದಿದ್ರು, ಪರ್ಚೇಸ್ ಎಲ್ಲ ಮಾಡಿದ್ರು. ಸೊ ನಿಮ್ದೇನಾದ್ರು ಅಪ್ಡೇಟ್ಸ್ ಬರುತ್ತಾ ಹೇಳಿ, ನಾನು ಫಾಲೋ ಮಾಡ್ತೀನಿ ಅಂತ ಅಂದ್ರು. ಸರಿ, ಓಕೆ ಆಯ್ತು, ನನ್ ಪೇಜ್ ಇದೆ ಮನುರಕ್ಷಿ ಅಂತ, ಫಾಲೋ ಮಾಡಿ ಅಂತ ತೋರ್ಸ್ದೆ. ನೀವ ಮನುರಕ್ಷಿ, ಮೇಲಿಂದ ಹಿಂಗ್ ಕೆಳಕ್ ನೋಡಿದ್ರು, ನೀವ ಮನುರಕ್ಷಿ, ಏಯ್ ನೀವಲ್ಲ ಗುರು, ಬೇರೆಯವರು ಯಾರೋ ಲೇಡಿ ಅವರು, ನೀವಲ್ಲ ಬೇರೆಯವ್ರು ಯಾರೋ,
ನೀನಲ್ಲ ಗುರು ಅವ್ರು ನೋಡಕ್ ವೈಟ್ ಅವ್ರೆ ಅಕ್ಕ ನಾನೇ ಅಕ್ಕ ಅದು ಕ್ಯಾಮ್ರಾದಲ್ಲಿ ಹೆಂಗ್ ವೈಟ್ ಬರುತ್ತಕ್ಕ ಫಿಲ್ಟರ್ಗಳು ಅಂತಂದೆ. ನೀನಲ್ಲ ಗುರು ನನ್ಗೆ ಅವ್ರು ಗೊತ್ತು, ನಾನು ಅವ್ರ ಹತ್ರನೇ ಮಾತಾಡ್ತೀನಿ ಅಂತ ಸೀದಾ ದುಡ್ಡು ಕೊಟ್ಬಿಟ್ಟು ಎತ್ಕೊಂಡು ಹೊಂಟವ್ರು. ನಾನ್ ಏನಪ್ಪ ಇದು ಸೈಕ್ ಹಿಂಗೆ ಅಂತ ಅನ್ಕೊಂಡೆ. ಅದ್ ಸಕ್ಕತ್ ವರ್ಡ್ ಆಗಿತ್ತು ಮೂಮೆಂಟ್. ಇವ್ರ ಅಂಗಡಿಗೆ ಬಂದು ಇವ್ರ ಪೇಜ್ ನೋಡಿ ನೀವಲ್ಲ ಅಂತ ಹೋಗಿರೋ ಕ್ಯಾಟಗರಿ ಪಾಪ. ಅಂಡ್ ನಿಮ್ಗೆ ದೇವ್ರ ಮೇಲೆ ನಂಬಿಕೆ ಇದೆಯಾ? ನಂಬ್ತೀನಿ ಬ್ರೋ, ಪ್ರತಿಯೊಬ್ರು ಬಿಲೀಫ್ನು ನಾನು ನಂಬ್ತೀನಿ. ದೇವ್ರು ಇದಾರೆ, ದೆವ್ವನು ಇದಾರೆ. ದೇವ್ರು ಇಲ್ಲ ಅನ್ನೋರ್ನು ನಂಬ್ತೀನಿ, ದೇವ್ರು ಇದೆ ಅನ್ನೋರ್ನು ನಂಬ್ತೀನಿ ಬ್ರೋ. ನಾನು ಎಡಪಂಥಿ ಏನೋ ಅಲ್ಲ, ಬಲಪಂಥಿ ಏನೋ ಅಲ್ಲ, ನಾನು ಒಂಥರ ನನಗೆ ಗೊತ್ತಿಲ್ಲಪ್ಪ. ಸೆಂಟ್ರಲ್ ಇಟ್ಕೊಂಡಿರೋ ಪ್ರತಿಯೊಬ್ರು ನಾನು ಈಗ ನಿಮ್ಗೊಂದ್ ಬಿಲೀಫ್ ಇರ್ಬೋದು, ದೇವ್ರ ನೀವು ನಂಬ್ತೀರಾ ಅಂತ, ಅದನ್ನು ನಂಬ್ತೀನಿ. ಅವ್ರು ದೇವ್ರ ಇಲ್ಲ ಅಂತ ಅನ್ಬೋದು, ನಾನು ಅದನ್ನು ನಂಬ್ತೀನಿ. ಯಾಕಂದ್ರೆ ನಿಮ್ದಾದ ನಿಮ್ ಕಾರಣಗಳಿರುತ್ತೆ, ಅವ್ರಿಗೆ ಅವ್ರ ಕಾರಣಗಳಿರುತ್ತೆ. ಸೊ ಎಲ್ಲದಕ್ಕೂ ನಂಬ್ತೀನಿ. ನಿಮಗೆ ಪರ್ಸನಲ್ ಆಗಿ ಯಾವತ್ತು ಈ ತರ ದೆವ್ವ ಆತರ ಎಕ್ಸ್ಪೀರಿಯನ್ಸ್ ಆಗಿದ್ಯಾ? ದೆವ್ವ ಎಕ್ಸ್ಪೀರಿಯನ್ಸ್ ಎಲ್ಲ ಆಗಿದೆ ಬ್ರೋ, ಬಟ್ ನನ್ಗೇನ್ ಭಯ ಇಲ್ಲ. ಈಗ ಇನ್ ಮುಂದಕ್ಕೆ ಹಾರರ್ ಸೀರೀಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇದೀನಿ ನಾನು. ಸೊ ಅದನ್ನ ಲೈಕ್ ಗೋಸ್ಟ್ ಹಂಟಿಂಗು ಆ ತರ ಮಾಡ್ಬೇಕು. ಅಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವ್ದಾದ್ರು ಒಂದ್ ಮಾತು ಏನ್ ಹೇಳ್ಬೇಕು ಅಂತಂದ್ರೆ, ಲೈಫ್ ಅಲ್ಲಿ ಏನೇ ಆಗ್ಲಿ ತಲೆ ಕೆಡ್ಸ್ಕೊಂಬೇಡಿ. ಎಷ್ಟೇ ಮೇಲಕ್ ಹೋದ್ರು ಮೇಲಕ್ ಹೋಗಿದೀನಿ ಅಂತ ಎಗರಾಡ್ಬೇಡ್ರಿ. ಎಷ್ಟೇ ಕುಗ್ಗಿದೀನಿ ಅಂತ ತಲೆ ಕೆಡ್ಸ್ಕೊಂಡ್ಬಿಡ್ರಿ. ಸಾಲ ಆಗ್ಲಿ ತೀರಿಸ್ಬೋದು, ಫೇಲ್ ಆದ್ರ ಪಾಸ್ ಆಗ್ಬೋದು. ಜೀವನದಲ್ಲಿ ಹುಡುಗಿ ಹೋದ್ಲಾ ಇನ್ನೊಬ್ಳು ಹುಡುಗಿ ಸಿಗ್ತಾಳೆ. ಯಾವ್ದಕ್ಕೂ ತಲೆ ಕೆಡ್ಸ್ಕೊಂಬೇಡಿ. ಲೈಫ್ ಫ್ಲೋ ಹೆಂಗ್ ಹೋಗ್ತದೆ ಹೆಂಗ್ ಹೋಗಿ, ಮತ್ತೆ ಮೈಂಡ್ ನ ತುಂಬಾ ಫ್ರೀ ಆಗಿ ಇಟ್ಕೊಳ್ಳಿ. ಏನು ದೊಡ್ಡದಲ್ಲ ಲೈಫ್ ಅಲ್ಲಿ. ನಿಮ್ ಕೆಲಸ ಏನಿದೆ ನೀವು ಮಾಡ್ಕೊಂಡು ಹೋಗಿ ಶ್ರದ್ಧೆಯಿಂದ. ಒಂದಲ್ಲ ಒಂದಿನ ದೇವ್ರು ಕೊಟ್ಟೆ ಕೊಡ್ತಾನೆ ಅಷ್ಟೇ. ಮಿಡಲ್ ಕ್ಲಾಸ್ ಹುಡುಗರು, ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅಷ್ಟೇ. ಆಕ್ಚುಲಿ ನಮ್ಮಂತ ಎಷ್ಟೋ ಮಿಡಲ್ ಕ್ಲಾಸ್ ಹುಡುಗರುಗಳ ಕನಸು ಆಸೆಗಳಷ್ಟೇ. ನಮ್ದಂತ ಒಂದ್ ಸಣ್ಣ ಆಗೋದ್ಗೂಡು ಅಪ್ಪ ಅಮ್ಮನ್ ಮನೇಲಿ ಚೆನ್ನಾಗಿ ನೋಡ್ಕೊಂಡು ಸಮಾಜದಲ್ಲಿ ನಮ್ಮನ್ ಯಾರು ಚೀತು ಅಂದಂಗೆ ತಲೆ ಎತ್ಕೊಂಡ್ ಗತ್ತಲ್ಲಿ ಓಡಾಡ್ಕೊಂಡಿರ್ಬೇಕು ಅಂತ. ಅಂಡ್ ಫಸ್ಟ್ ಇದನ್ನ ನಾನ್ ಕೇಳಬೇಕು ನಿಮ್ಮ ಫ್ರೆಂಡ್ಸ್ ಗಳ ಬಗ್ಗೆ. ಈ ವಿಚಾರದಲ್ಲಿ ಹೇಳಬೇಕು, ಬಿಕಾಸ್ ನಂದು ಚಿಕ್ಕ ಸರ್ಕಲ್ ಬ್ರೋ, ಒಂದ್ 5 ಜನ ಇದಾರೆ. ನಾನು, ನಮ್ ಹುಡ್ಗ ದಿನೇಶ, ನವೀನ, ಮಂಜಾ, ತೇಜ, ಈಗ ಅಶೋಕ್ದಾರ್, ಇನ್ನೊಂದ್ 4 ಜನ ಇದಾರೆ ಬ್ರೋ. ನಂದೇನೇ ವಿಡಿಯೋ ಇದ್ರು ನಂದು ಇಬ್ರೇ ಬ್ರೋ ನನ್ ವಿಡಿಯೋ ಮಾಡೋದು, ದಿನೇಶ ಮತ್ತೆ ನವೀನ ಅಂತ. ಇವ್ರ ಇಬ್ರೇ, ಇನ್ ಯಾರ ಕೈಲೂ ವಿಡಿಯೋನು ಮಾಡ್ಸಲ್ಲ ಏನಿಲ್ಲ. ಮಗ ಇಲ್ಲಿ ರೋಡಲ್ಲಿ ಕೂತ್ಕೊಂಡು ವಿಡಿಯೋ ಮಲ್ಕೊಂಡ್ ಮಾಡೋದ್ರು ಮಾಡ್ಬಿಡ್ತಾರೆ. ಅಂತ ಸಪೋರ್ಟ್ ನನ್ಗೆ. ಹುಡುಗರು ತುಂಬಾ ಪರಿಚಯ ಇದಾರೆ ಬ್ರೋ, ಬಟ್ ನಂದು ಅಂತ ಒಂದ್ ಸರ್ಕಲ್ ಇರೋದು ಇಷ್ಟೇ ಬ್ರೋ. ಇವತ್ತು ಅವ್ರೇನು ವಿಡಿಯೋಸ್ ಎಲ್ಲ ನಾನು ಮಾಡಿದೀನಿ, ಅವ್ರ ಸಪೋರ್ಟ್. ನಾನ್ ಗಾಡಿ ಓಡಿಸಿದ್ರೆ ಅವ್ರ ವಿಡಿಯೋ ಹಿಂದೆ ಇಟ್ಕೊಂಡಿರ್ತಾರೆ, ಇಲ್ಲ ಅವ್ರ ಗಾಡಿ ಓಡಿಸಿದ್ರೆ ನಾನು ಹಿಂಗ್ ವಿಡಿಯೋ ಇಟ್ಕೊಂಡಿರ್ತೀನಿ. ಅವರೇ ಬ್ರೋ ಸಪೋರ್ಟ್ ಮಾಡಿ ಇಷ್ಟು ಬೆಳೆಸಿರೋದು ಅವರೇ ಬ್ರೋ. ಆಕ್ಚುಲಿ ನಾನು ಅವಾಗ್ಲೂ ಹೇಳ್ತೀನಿ, ನಾನು ನೀವು ಈ ತರ ಅನ್ಕೊಂಡ್ ಮಾಡ್ತೀರಾ ಅನ್ನೋ ಐ ಥಾಟ್ ಕೂಡ ಇರ್ಲಿಲ್ಲ. ಬಿಕಾಸ್ ಮಿಲಿಯನ್ಸ್ ಗಟ್ಲೆ ವ್ಯೂಸ್ ಓಡ್ತಿದೆ ಗುರು, ಹಂಗೆಲ್ಲ ಓಡಲ್ಲ. ಕ್ವಾಲಿಟಿ ಕೊಟ್ಟಿರ್ತಾರೆ, ಮೈಕ್ ಇಟ್ಕೊಂಡಿರ್ತಾರೆ. ನಾನ್ ಸೀರಿಯಸ್ಲಿ ನೀವು ಡಬ್ ಮಾಡ್ಬೇಕಾದ್ರೆ ಮೈಕ್ ಇಟ್ಕೊಂಡ್ ಮಾಡಿರ್ತೀರಾ ಅಂತ ಅನ್ಕೊಂಡಿದ್ದೆ. ಆ ವಿಚಾರ ಕೂಡ ನಂಗೆ ಗೊತ್ತಿಲ್ಲ. ಬಟ್ ಬ್ರೋ ಏನ್ ಗೊತ್ತಾ, ನಮ್ಮ ಹತ್ರ ಇಷ್ಟೇ ಇದ್ರು ನಾವು ರೀಸನ್ಸ್ ಹುಡುಕ್ತಿವಿ. ನಂಗೆ ಅದಿಲ್ಲ ಮಾಡಕ್ ಆಗ್ತಿಲ್ಲ, ಇದಿಲ್ಲ ಮಾಡಕ್ ಆಗ್ತಿಲ್ಲ. ಆಕ್ಚುಲಿ ನಾನ್ ಕೂಡ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ನನ್ನ ಹತ್ರ ಇವಾಗ್ಲೂ Oppo A77 ಎಷ್ಟಿತ್ತು. ನಾನೇ ಕ್ವಾಲಿಟಿ ಸಿಕ್ತಿಲ್ಲ. ನನ್ನ ಫ್ರೆಂಡ್ಸ್ ಹತ್ರ ಕಾಲಿಗೆ ಬಿದ್ದು ಅವ್ರ ಹತ್ರ ಗೋಳಾಡ್ಕೊಂಡು ನಥಿಂಗ್ ಅಲ್ಲಿ ವಿಡಿಯೋ ಮಾಡಿಸ್ತಿದ್ದೆ. ಅದಾದ್ಮೇಲೆ ಕಷ್ಟಪಟ್ಟು ಮನೇಲಿ EMI 18 ತಿಂಗಳಿಗೆ ಹಾಕ್ಸೋಡ್ ಐಫೋನ್ ತಗೊಂಡು ಈಗ ವಿಡಿಯೋ ಮಾಡ್ತಿದೀನಿ. ಬಟ್ ಅಷ್ಟೆಲ್ಲ ರೀಸನ್ಸ್ ಹುಡುಕ್ತಿದ್ವಿ. ಬಟ್ ಇವ್ರು ಏನೂ ಇಲ್ಲ ಅಂದ್ರು ರೀಸನ್ ಹುಡುಕ್ದೆ ವಿಡಿಯೋ ಮಾಡಿ ಇವತ್ತು 74,000 ಜನನ ಇವ್ರ ಫ್ಯಾಮಿಲಿಗೆ ಸೇರಿಸ್ಕೊಂಡಿದ್ದಾರೆ ಅಂದ್ರೆ ಅದಷ್ಟು ಸುಲಭವಾದ ಮಾತು ಅಲ್ಲ. ಅಂಡ್ ಇವ್ರು ಅದ್ರ ಲೈಫ್ ನ ಚಾಲೆಂಜ್ ಆಗಿ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ತಗೊಳ್ಳೇಬೇಕು. ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಕೂಡ ಅವನು ಲೈಫ್ ನ ಚಾಲೆಂಜ್ ಎಲ್ಲಿವರೆಗೂ ಅಂದ್ರೆ ನಿಮ್ಗೆ ಡಿಗ್ರಿ ಮುಗಿಸೋ ಒಂದ್ 20-21 ವರ್ಷದ ತನಕ ಲೈಫ್ ಒಂದ್ ಆಟ ಆಗಿರುತ್ತೆ. ಅದಾದ್ಮೇಲೆ ನಮ್ ಲೈಫ್ ನಮ್ ರೇಸು ನಾವೇ ಓಡ್ಬೇಕು. ಅಪ್ಪ ಅಮ್ಮ ಇರ್ತಾರೆ, ಮದ್ವೆ ಆಗ್ಬೇಕು, ಫ್ಯಾಮಿಲಿ. ಇನ್ನೊಂದೇನು ಅಂದ್ರೆ ಫ್ಯಾಮಿಲಿ, ನಮ್ ಫ್ಯಾಮಿಲಿ ಇನ್ನೊಬ್ರು ಮುಂದೆ ಆಡ್ಕೊಂಬಾರ್ದು ಯಾರು. ಆ ತರ ಬದುಕ್ಬೇಕು ನಾವು. ಇನ್ನೊಬ್ರು ಮುಂದೆ ಹೋಗಿ ಕೈ ಚಾಚಬಾರ್ದು. ನಮಗ್ ನಾವು ಗತ್ತಲ್ಲಿ ನಿಂತ್ಕೊಬೇಕು. ಆ ತರ ಇದ್ದಾಗ ನೋಡ್ರಿ ಕ್ಲಿಕ್ ಆಗಿ ಹೋಗ್ಬಿಡ್ತೀವಿ. ಅಂಡ್ ನಿಮ್ಮ ರೈಟಿಂಗ್ ನ ಬೇರೆ ಯಾರು ಇನ್ಫ್ಲೂಯೆನ್ಸರ್ಸ್, ಸ್ಟಾರ್ಸ್ ಯಾರು ಮೆಚ್ಚಿ ಕರೆದು ಅಥವಾ ಗುರುತಿಸಿದುಂಟಾ? ತುಂಬಾ ಜನ ಗುರ್ಸಿದ್ರು ಬ್ರೋ. ನಾನು ಫಸ್ಟ್ ಒಂದ್ ವಿಡಿಯೋ ಮಾಡಾಕ್ದೆ, ಅದೇ ನಾರ್ಮಲ್ ಮೊಬೈಲ್ ವಿಡಿಯೋ. ಆಲೋಕ್ ಬ್ರೋ ಇದಾರಲ್ಲ, ಆಲೋಕ್ ಬ್ರೋ ಗುರ್ಸಿ ಕರೆಕ್ಟ್ ಆಗಿ ಮಾಡಿದ್ಯಾ ಮಗ, ಲೈಫ್ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಂತ ಕಮೆಂಟ್ ಹಾಕಿದ್ರು. ಮತ್ತೆ ನನ್ ಪ್ರತಿಯೊಂದು ಫ್ಯಾಮಿಲಿಗೆ ವಿಡಿಯೋಸ್ ಏನಿದೆ ತುಂಬಾ ಜನ ಸೆಲೆಬ್ರಿಟೀಸ್ ಲೈಕ್ ಮಾಡ್ತಾರೆ, ಕಮೆಂಟ್ ಮಾಡಿ. ಪರ್ಸನಲ್ ಆಗಿ ತುಂಬಾ ಜನ ಹೇಳಿದಾರೆ ನನ್ನ ಹತ್ರ ಚೆನ್ನಾಗಿದೆ ಹಂಗೆ ಅಂತ. ಲೈಕ್ಸ್ ತುಂಬಾ ಜಾಸ್ತಿ ಬರುತ್ತೆ ಬ್ರೋ, ತುಂಬಾ ಜನ ಇಷ್ಟಪಡ್ತಾರೆ. ನೆನ್ಪಿಟ್ಕೊಂಡಿರೋ ಯಾವ್ದಾದ್ರು ಒಂದು ಮೆಸೇಜ್ ಅಥವಾ ಒಂದು ಗ್ರೀಟಿಂಗ್ಸ್ ನೆನ್ಪಿಟ್ಕೊಂಡು ಅದೇ ಆಲೋಕ್ ಬ್ರೋ ಇದೆ ಬ್ರೋ. ಅವ್ರದೇ ತುಂಬಾ ಮನ್ಸಿಗೆ ಟಚ್ ಆಗಿ ಸಕ್ಕದಾಗಿ ಹೇಳ್ಬಿಟ್ರು ಅವರು. ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಮಗ ಲೈಫ್ ನ ಹಂಗೆ ಹಿಂಗೆ ಅಂತ ಅಂದ್ರು. ಅದು ತುಂಬಾ ಟಚ್ ಆಗೋಯ್ತು ಬ್ರೋ ನನ್ಗೆ. ಅಂಡ್ ನೀವು ನಡೆದು ಬಂದ ದಾರಿಲಿ ಲೈಕ್ ಕಷ್ಟಗಳು ಅಂದ್ರೆ ಲೈಕ್ ಅದನ್ನ ನೀವು ಹೇಗೆ ಎದುರಿಸಿದ್ವಿ ಅಥವಾ ಹೇಗ್ ಬಂತು ಅಂತ? ಕಷ್ಟಗಳು ಅಂದ್ರೆ ನಮ್ದು ಹುಡ್ದಾಗಿಂದನೂ ಕಷ್ಟನೇ ಬ್ರೋ. ಮಿಡಲ್ ಕ್ಲಾಸ್ ಜೀವನ, ಬಿಲೋ ಮಿಡಲ್ ಕ್ಲಾಸ್ ಅಂತ ಹೇಳಂಗಿಲ್ಲ, ಬಿಲೋ ಮಿಡಲ್ ಕ್ಲಾಸ್ ಜೀವನ ನಮ್ದು. ನಮ್ ತಂದೆಯವ್ರು ಅವಾಗ ನಮ್ನ ಕ್ಯಾಂಡಲ್ ಮಾರ್ಬಿಟ್ ಸಾಕಿದ್ರು. ನಮ್ ತಂದೆಯವ್ರು ಹೆಲ್ಪರ್ ಆಗಿದ್ರು ಗಾರ್ಮೆಂಟ್ಸ್ ಅಲ್ಲಿ. ಸಾಲ ಮಾಡಷ್ಟೇ ಒಂದ್ 6 ಮಿಷಿನ್ ಹಾಕಿ ನಮ್ ತಾಯಿಯವ್ರದ್ದು ಸರಾನ ಆಡ ಇಟ್ಬಿಟ್ಟು ಈ ತರ ಮಾಡೋದು. ಚಿಕ್ಕ ವಯಸ್ಸಿಂದನೂ ತುಂಬಾ ಕಷ್ಟ ಬ್ರೋ. ನಮ್ಗೆ 5 ರೂಪಾಯಿ ಕೊಟ್ರೆ ಎಷ್ಟು. ಡಿಗ್ರಿ ಕಾಲೇಜ್ ನಾನು ಮುಗಿಸಿದ್ದು, ನನ್ನ ಹತ್ರ ಇದ್ದಿದ್ 3 ಪ್ಯಾಂಟ್ ಬ್ರೋ. 2 ಜೀನ್ಸ್ ಪ್ಯಾಂಟ್, 1 ಕಾಟನ್ ಪ್ಯಾಂಟ್, 1 ಶೂ ತಗೊಂಡಿದ್ದೆ. 1 ಶೂ ಅಲ್ಲೇ ಕಾಲ ಕಳ್ದ್ಬಿಟ್ಟೆ. ಅದು ಶೂ ನನ್ ಫ್ರೆಂಡ್ ಶರವಣ ಅಂತ ಅಂದ್ಬಿಟ್ಟು ಅವ್ನು ನನ್ನ ಹತ್ರ 250 ಇತ್ತು, ಅವ್ನು 250 ರೂಪಾಯಿ ಹಾಕ್ಬಿಟ್ಟು ಸಿಟಿ ಮಾರ್ಕೆಟ್ ಅಲ್ಲಿ ಕೊಡ್ಸದ. ಈ ತರ ಡಿಗ್ರಿ ಮುಗಿಸ್ಕೊಂಡೆ ಬ್ರೋ. ಕ್ಯಾಂಟೀನ್ ಹೋದ್ರೆ ಅಲ್ಲಿ ಸುಮ್ನೆ ಕುತ್ಕೊಂತಿದ್ವಿ ಬ್ರೋ. ನಮ್ದೊಂದ್ 4 ಜನ ಮಿಡಲ್ ಕ್ಲಾಸ್ ಹುಡುಗರು ಗ್ಯಾಂಗ್ ಇತ್ತು. ಸುಮ್ನೆ ಕುತ್ಕೊಂಡು ಹಿಂಗ್ ನೋಡಿದೆ. ಎಲ್ಲಾರು ಬಂದಿ ಮಸಾಲ್ ಪುರಿ ಅದು ಇದೆಲ್ಲ ತಿನ್ಕೊಂಡು ಹೋಗೋರು.
ನಾವು ಶಿವ ಅನ್ಕೊಂಡ್ ಕೂತ್ವಿ. ಕಾಲೇಜ್ ಫೀಸ್ ಕಟ್ಟೋದೇ ತುಂಬಾ ಕಷ್ಟ ಆಯ್ತು ಬ್ರೋ. ಅವಾಗ ಆ ಶಿವ ಅನ್ಕೊಂಡ್ ಕೂತ್ಕೊಂಡಿದ್ವಿ. ತುಂಬಾ ಕಷ್ಟ ಅಂದ್ರೆ ತುಂಬಾ ಕಷ್ಟ ನೋಡ್ಬಿಟ್ಟಿದ್ವಿ ಬ್ರೋ. ಒಂದು ನಮ್ಗೆ ಅವಾಗ ಏನು ಆಸೆ ಅಂತಂದ್ರೆ DSLR ಕ್ಯಾಮ್ರಾ ತರಿಸ್ಬಿಟ್ಟು ಫೋಟೋ ಶೂಟ್ ಮಾಡೋದು ಅಂತ. ಎಲ್ಲಾರು 100 ರೂಪಾಯಿ ಹಾಕ್ಬಿಟ್ಟು 500 ರೂಪಾಯಿ ಮಾಡ್ಕೊಂಡು ಫೋಟೋ ಶೂಟ್. ಅದಕ್ಕೊಂದು ಕ್ಯಾಪ್ಷನ್ಗಳು ಫೇಸ್ಬುಕ್ ಅಲ್ಲಿ ದಿನದ ಬಾಡಿಗೆ ದಿನದ ಬಾಡಿಗೆ 500 ರೂಪಾಯಿ ಕ್ಯಾಪ್ಷನ್ಗಳು, ಏನೇನೋ ಜಾತ್ರೆ ಕ್ಯಾಪ್ಷನ್ಗಳು. ಅವಾಗ ತುಂಬಾ ಕಷ್ಟ ಬ್ರೋ ಲೈಫ್ ಒಂಥರ. ಇವಾಗ ಅವಾಗ ಸಖತ್ ಕಷ್ಟ ಇದೆ. ಅಂಡ್ ನಮಗೋಸ್ಕರ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಇದುವರೆಗೂ ನಾನು ತುಂಬಾ ದೆವ್ವ ನೋಡ್ಬೇಕು ಅಂತೆಲ್ಲ ಓಡಾಡಿದ್ವಿ ಬ್ರೋ. ಎಲ್ಲೂ ಕಾಣಿಸ್ಕೊಂಡಿಲ್ಲ. ಬಟ್ ಕೆಲವು ಎಕ್ಸ್ಪೀರಿಯನ್ಸ್ ಮಾತ್ರ ಏನು ಅಂತಂದ್ರೆ, ಈ ಕುಣಿಗಲ್ ರೋಡ್ ಅಲ್ಲಿ ಮಿಡ್ ನೈಟ್ ಎಲ್ಲ ಓಡಾಡ್ಬೇಕಾದ್ರೆ ಫುಲ್ಲು ಡ್ರೆಸ್ ಅಪ್ ಎಲ್ಲ ಆಗ್ಬಿಟ್ಟು ಬಂದ್ ಯಾರೋ ರೋಡಲ್ಲಿ ಬಂದ್ ನಿಂತಂಗ್ ಆಗತ್ತೆ. ಗಾಡಿ ನೀವು ಅವ್ರ ಮೇಲೆ ಹತ್ತಿಸ್ಕೊಂಡು ಹೋದ್ರು ಏನು ಇರಲ್ಲ ಅಲ್ಲಿ. ನಿಮ್ಗಾಗಿದೆ? ನನ್ಗಾಗಿದೆ, ಪರ್ಸನಲ್ ಆಗಿದೆ, ನನ್ನ ಫ್ರೆಂಡ್ಸ್ಗೂ ಆಗಿದೆ. ಲೈಕ್ ರಾವು ಅಂತಾರೆ, ರಾವುಗಳು ಬಂದ್ಬಿಡ್ತದೆ ಅಂತ ಸಡನ್ ಆಗಿ ಬಂದ್ಬಿಟ್ಟು ನಿಂತ್ಬಿಡ್ತಾರೆ ಮಧ್ಯದಲ್ಲಿ. ನಾವೇನ್ ಅನ್ಕೊಂತೀವಿ, ಯಾರೋ ಮನುಷ್ಯರು ಬಂದ್ರೆ ಗಾಡಿ ಸೈಡ್ಗೆ ಹೇಳ್ಬಿಡ್ತೀವಿ ನಾವು. ಅಲ್ಲೇನು ಇರಲ್ಲ ಆಕ್ಚುಲಿ. ಹಿಂಗ್ ಕಣ್ಬಿಟ್ಟು ಹಿಂದೆ ತಿರ್ಗಿ ನೋಡಿದ್ರೆ ಏನು ಇರಲ್ಲ. ಆಕ್ಚುಲಿ ಆ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಡೀಟೇಲ್ ಆಗಿ ಹೇಳಕ್ಕಾಗುತ್ತಾ? ನಾನು ನಮ್ ಫ್ಯಾಮಿಲಿ ಎಲ್ಲ ನಮ್ ಗಾಡಿಲಿ ಊರ್ಗ್ ಹೋಗ್ತಾ ಇದ್ವಿ ನಾವು. ನೈಟ್ ಒಂದು 11:30 ಆ ಟೈಮ್ ಆಗಿತ್ತು. ಸೊ ಸಡನ್ ಆಗಿ ಫುಲ್ ಡ್ರೆಸ್ ಅಪ್ ಎಲ್ಲ ಆಗ್ಬಿಟ್ಟು ಮಲ್ಗೆ ಹೂವು ಎಲ್ಲ ಇಟ್ಕೊಂಡು ನೈಟ್ ಟೈಮ್ ಯಾರೋ ನಿಂತಿರ್ತಾರೆ, ಆ ತರ ಎಲ್ಲ ನಿಂತಿರ್ತಾರಲ್ವಾ, ಆ ತರ ಅನ್ಕೊಂಡೆ ನಾನು. ಬಟ್ ಅಲ್ಲ, ಸಡನ್ ಆಗಿ ಗಾಡಿ ರಪ್ಪ ನಂಗೆ ಸಿನಿಮಾದಲ್ಲಿ ಬರಲ್ವ ಆ ತರ ಬಂದು ನಿಂತ್ಕೊಂಡ್ಬಿಟ್ರು. ಗಾಡಿ ಪಾಸ್ ಆಯ್ತು. ಬಟ್ ಇನ್ನೊಂದ್ರ ನೋಡಿ ಏನು ಇಲ್ಲ, ಯಾರಿಲ್ಲ. ತುಂಬಾ ಜನ ಡ್ರೈವರ್ಸ್ ಎಕ್ಸ್ಪೀರಿಯನ್ಸ್ ಆಗಿದೆ ಕುಣಿಗಲ್ ರೋಡ್ ಅಲ್ಲಿ. ಅದ್ ಬಿಟ್ರೆ ನಮ್ಗೆ ತುಂಬಾ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗಿರೋದು ಅಂದ್ರೆ, ಈ ಧರ್ಮಸ್ಥಳ ಹೋಗ್ಬೇಕಾದ್ರೆ ಶಿರಾಡಿ ಘಾಟ್ ಇದೆ. ಶಿರಾಡಿ ಘಾಟ್ ಹತ್ರ ಮಂಜರಾಬಾದ್ ಫೋರ್ಟ್ ಇದೆ. ಅಲ್ಲಿ ಡಿವೈಡ್ ಆಗುತ್ತೆ. ಲೆಫ್ಟ್ ರೋಡ್ ಮಂಗಳೂರು ಹೋಗುತ್ತೆ, ರೈಟ್ ರೋಡ್ ಬಂದ್ಬಿಟ್ಟು ಧರ್ಮಸ್ಥಳ ಹೋಗುತ್ತೆ. ಅಲ್ಲಿ ತುಂಬಾ ಇದಾಗತ್ತೆ ಬ್ರೋ. ಯಾವಾಗ್ಲೂ ನನಗೆ, ನನ್ನ ಫ್ರೆಂಡ್ಸ್ಗೆ, ನನ್ನ ಡ್ರೈವರ್ ಎಲ್ಲೊಬ್ಬ ಡ್ರೈವರ್ ಫ್ರೆಂಡ್ಸ್ಗೆ ಎಲ್ಲ ಕಾಣಿಸ್ಕೊಂಡಿರೋದು ಯಾವ್ದೋ ಒಂದು ಅಜ್ಜಿ ಬ್ರೋ. ನೈಟ್ ಎಲ್ಲ ರೋಡಲ್ಲಿ ನಿಂತ್ಕೊಂಡಿರೋದು, ನೈಟ್ ಇದ್ ಮಾಡೋ ಒಂಥರ ದೇವ್ ಹಿಂಗೆಲ್ಲ ಹಿಂಗ್ ಕೈ ಕಾಲು ಹಿಂಗೆಲ್ಲ ಓಡೋದು, ಚೊಟ್ಟೆ ಕಾಲು, ಈ ತರ ನನ್ಗೂ ಕಾಣಿಸ್ಕೊಂಡಿದೆ. ಮಾತಾಡ್ಸಿದ್ರು ಮಾತಾಡಲ್ಲ, ಒಂಥರ ಕ್ರಿಯೇಚರ್ ಅದು ದೆವ್ವನ ಇಲ್ಲ ಏನೋ ಬೇರೆನ ಗೊತ್ತಿಲ್ಲ. ಆತರ ಆಕ್ಚುಲಿ ಇದನ್ನ ಎಕ್ಸ್ಪೀರಿಯನ್ಸ್ ಗಳನ್ನ ಹೇಳಿದ್ರೆ ಕೆಲವೊಬ್ರು ಕಾಮಿಡಿ ಮಾಡ್ಕತ್ರಿ ಏನೋ ಭ್ರಮೆ ಇರುತ್ತೆ ಅಂತ. ಬಟ್ ನೀವ್ ಎಕ್ಸ್ಪೀರಿಯನ್ಸ್ ಮಾಡಿರೋರಿಗೆ ಗೊತ್ತಿರುತ್ತೆ ಅದ್ ಏನು ಏನಲ್ಲ ಅಂತ. ಹೌದೌದು. ಅವ್ರವ್ರ ಅನುಭವಕ್ಕೆ ಬರಕ್ಕಿಂತ ಮುಂಚೆ ಅವೆಲ್ಲ ಕಾಮಿಡಿನೇ ಅನ್ಸೋದು. ಎಕ್ಸ್ಪೀರಿಯನ್ಸ್ ಮಾಡಿದಾಗ ಅವ್ರಗಳಿಗೂ ಅರ್ಥ ಆಗ್ತದೆ ನಿಜ ಅಂತ ಅನ್ಸುತ್ತೆ ಅವಾಗ. ಆಕ್ಚುಲಿ ಮನು ರಾಕ್ಸಿ ಅವ್ರಿಗೆ ಒಬ್ಬ ಡೈರೆಕ್ಟರ್ ಆಗಿ ಗುರುತಿಸ್ಕೊಳಕ್ ಇಷ್ಟನಾ, ಅಥವಾ ಒಬ್ಬ ರೈಟರ್ ಆಗಿ ಗುರುತಿಸ್ಕೊಳಕ್ ಇಷ್ಟನಾ, ಅಥವಾ ಒಬ್ಬ ಆಕ್ಟರ್ ಆಗಿ ಗುರುತಿಸ್ಕೊಳಕ್ ಇಷ್ಟ? ರೈಟರ್ ಕಮ್ ಡೈರೆಕ್ಟರ್ ಆಗ್ಬೇಕು ಅಂತ. ರೈಟರ್ ಕಮ್ ನನ್ಗೆ ಆಕ್ಟರ್ ಆಗ್ಬೇಕು ಅಂತ ಯಾವತ್ತೂ ಹಚ್ಚಿಲ್ಲ ಬ್ರೋ. ಬಿಕಾಸ್ ನಂದ ಫೇಸ್ ಅಲ್ಲ, ನಂದ ಪರ್ಸನಾಲಿಟಿ ಇಲ್ಲ. ಬಟ್ ಆಗ್ಬೋದು. ಈಗ ರಾಜ್ ಬಿ ಶೆಟ್ಟಿ ಎಲ್ಲ ಆಗಿದ್ದಾರೆ, ತಮಿಳಲ್ಲಿ ತುಂಬಾ ಜನ ಆಗಿದ್ದಾರೆ, ಆತರ ಆಗ್ಬೋದು. ಬಟ್ ಪರ್ಸನಲಿ ನನ್ಗೆ ಒಬ್ಬ ರೈಟರ್ ಕಮ್ ಡೈರೆಕ್ಟರ್ ಆಗ್ಬೇಕು ಅಂತ ತುಂಬಾ ಇಷ್ಟ ಬ್ರೋ. ನಿಮ್ಮ ಬರವಣಿಗೆನ ನಿಮ್ಮಷ್ಟೇ ಸಪೋರ್ಟ್ ಮಾಡೋರು ಇದಾರ? ಇದಾರೆ ಬ್ರೋ. ನಮ್ದೊಂದ್ ಗ್ಯಾಂಗ್ ಇದೆ. ನಾವು ಕುತ್ಕೊಂತೀವಿ, ಬರಿತೀವಿ. ಗ್ಯಾಂಗ್ ಬಿಟ್ಟು ನಾನು ಬೇರೆಯವ್ರ ಜೊತೆ ಮಾಡಿಲ್ಲ, ಮುಂದಕ್ಕೂ ಮಾಡಬಾರ್ದು ಅನ್ಕೊಂಡಿದೀನಿ. ಸೊ ಅವರೆಲ್ಲ ತುಂಬಾ ಚೆನ್ನಾಗಿ ಇದ್ ಮಾಡ್ತಾರೆ ಬ್ರೋ. ಅಂಡ್ ನಿಮ್ಮ ಈ ಒಂದು ರೈಟಿಂಗ್ ಗೆ ಅಥವಾ ಒಂದು ಇದಕ್ಕೆ ಇನ್ಸ್ಪಿರೇಷನ್ ಅಂತ ಯಾರಾದ್ರೂ ಇದಾರ? ಇನ್ಸ್ಪಿರೇಷನ್ ಅಂತಂದ್ರೆ ಡೆಫಿನೆಟ್ಲಿ ಇದಾರೆ ಬ್ರೋ. ನಾನು ಕನ್ನಡದಲ್ಲಿ ತುಂಬಾ ಇನ್ಸ್ಪಿರೇಷನ್ ತಗೊಂತೀನಿ. ಉಪೇಂದ್ರ ಸರ್ ಆಗಿರ್ಬೋದು, ರಕ್ಷಿತ್ ಶೆಟ್ಟಿ ಆಗಿರ್ಬೋದು, ರಿಷಬ್ ಅವ್ರ ಆಗಿರ್ಬೋದು, ಪುಟ್ಟಣ ಗಂಡಲ್ ಅವ್ರ ಮೂವೀಸ್ ತುಂಬಾ ಸಖತ್ತಾಗಿದೆ. ಅವ್ರದೆಲ್ಲ ತುಂಬಾ ಇನ್ಸ್ಪೈರ್ ಆಗಿದೆ. ಶಂಕರ್ ನಾಗ್ ಸರ್ದಂತೂ ಮೂವೀಸ್ ನೀವು ನೋಡಿದ್ರೆ ಅವತ್ತಿನ ಕಾಲ ಇವತ್ತಿಗೆ ಕಂಪೇರ್ ಮಾಡಿದ್ರು ನೆಕ್ಸ್ಟ್ ಲೆವೆಲ್ ಇದೆ ಬ್ರೋ. ತುಂಬಾ ಇನ್ಸ್ಪೈರ್ ಆಗ್ತೀನಿ ನಾನು ಅವ್ರದೆಲ್ಲ. ಅಂಡ್ ರಾಕ್ಸಿ ಅವರ ಲೈಫ್ ಅಲ್ಲಿ ಏನಾದ್ರು ಒಂದು ಬ್ರೇಕಪ್ ಸ್ಟೋರಿ? ತುಂಬಾ ಆಗ್ಬಿಟ್ಟೈತೆ ಬ್ರೋ ಈ ವಿಡಿಯೋ. ನಾನು ಇಬ್ರದ್ದು ಹೇಳ. ತುಂಬಾ ಒಂದು ಕಾಲೇಜಲ್ಲಿ ಇದ್ದಾಗ ಒಂದು 50 ಜನ ಹುಡುಗಿರು ಪ್ರಪೋಸ್ ಮಾಡಿದೆ, ಅದೆಲ್ಲ 50 ರಿಜೆಕ್ಟ್. ಸೌಂದರ್ಯದಲ್ಲಿ ಈಗಲೂ ಯಾರು ನೋಡಿದ್ರೆ ನಗ್ತಾ ಇರ್ತಾರೆ, ಸೀನಿಯರ್ಸ್ ಆಗ್ಲಿ ಜೂನಿಯರ್ಸ್ ಅಲ್ಲಿ. ಕಾಲೇಜಲ್ಲಿ ಯಾವ್ದು ಲವ್ ಸ್ಟೋರಿ ಸಕ್ಸಸ್ ಆಗಿಲ್ಲ. ಲವ್ಗೂ ನಮ್ಗೂ ಸ್ವಲ್ಪ ದೂರ ಬ್ರೋ, ಬಿಟ್ಬಿಟ್ಟಿದೀನಿ ನಾನು. ಅಂದ್ರೆ ಮನು ರಾಕ್ಸಿ ಅವರು ಇವತ್ತು ಹಾಕಿರೋ ಕಂಟೆಂಟ್ ಕೂಡ ಕಂಟೆಂಟ್, ಇವತ್ತು ಹಾಕಿರೋ ಕಂಟೆಂಟ್ ಡೆಫಿನೆಟ್ಲಿ ಕಂಟೆಂಟ್. ಓಕೆ, ತುಂಬಾ ಕಂಟೆಂಟ್ಸ್ ಹಾಕಿದೀನಿ. ಒಂದಿನ ಬ್ರೇಕಪ್ ಆಗ್ತೀನಿ, ಒಂದಿನ ಕಮಿಟ್ ಆಗ್ತೀನಿ, ಅದೆಲ್ಲ ಕಂಟೆಂಟ್. ಇವ್ರ ಕಂಟೆಂಟ್ ನೋಡಿ ಇವರು ಆತರ ರಿಲೇಶನ್ಶಿಪ್ ಅಲ್ಲಿ ಇದೀನಿ ಅಂತ ಇಲ್ಲ. ಅಕಸ್ಮಾತ್ ನಾನು ಕಮಿಟ್ ಆದ್ರೂ ಪ್ರೈವೇಟ್ ಆಗಿರ್ತೀನಿ. ಅದು ಇಂಗ್ಲಿಷ್ ಅಲ್ಲಿ ಏನೋ ಒಂತಾರಲ್ಲ, ಕೀಪ್ ಇಟ್ ಪ್ರೈವೇಟ್ ಅಂಟಲ್ ಇಟ್ಸ್ ಪರ್ಮನೆಂಟ್ ಅಂತ. ಅದಕ್ಕೆ ಏನು ಇಟ್ಟಿಲ್ಲ ಬ್ರೋ. ಸೊ ಮನು ರಾಕ್ಸಿ ಅವರು ಹಾಕೋದು ಕಂಟೆಂಟ್ ಮಾತ್ರ ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್. ಆಕ್ಚುಲಿ ನಾನು ಸೀರಿಯಸ್ ಆಗಂತ ಅನ್ಕೊಂಡಿದ್ದೆ, ನಾನು ಕೂಡ ಅದ್ರಲ್ಲಪ್ಪ. ಸೊ ನಾನೇ ಹೇಳ್ಕೊತಾ ಇದೀನಿ. ಅಂಡ್ ಆ ಒಂದು ಎಕ್ಸ್ಪೀರಿಯನ್ಸ್ ಗಳು ನೋಡಿದ್ರೆ ಲೈಕ್ ಏನ್ ಅನ್ಸುತ್ತೆ, ಬೇಕು ಅನ್ಸುತ್ತಾ? ಏನ್ ಅನ್ಸುತ್ತೆ ಅಂದ್ರೆ ಬ್ರೋ, ಈಗ್ಲೂ ನನ್ಗೊಬ್ರು ತುಂಬಾ ಇಷ್ಟ. ತುಂಬಾ ಅಂದ್ರೆ ತುಂಬಾ ಇಷ್ಟ. ಅವ್ರಿಗೂ ಆಕ್ಚುಲಿ ಇಷ್ಟ. ಬಟ್ ಇಬ್ರು ಒಂದಾಗಕ್ಕಾಗಲ್ಲ. ಬಿಕಾಸ್ ಆಫ್ ಅದು ಇದು ಜಾತಿ ಅವು ಎಲ್ಲ ಇದರಿಂದ ಸಮಾಜಕ್ಕೋಸ್ಕರ ಒಂದಾಗಕ್ಕಾಗಲ್ಲ. ಬಟ್ ಎಲ್ಲೇ ಇದ್ರು ಅವ್ರು ಚೆನ್ನಾಗಿರ್ಲಿ ಅನ್ಕೊಂತೀನಿ. ಬಟ್ ಬೇಜಾರೇನಿಲ್ಲ, ಆರಾಮಾಗಿದ್ದೀನಿ. ಎಲ್ಲಾ ಟ್ರೂ ಆಗಿ ಲವ್ ಮಾಡೋ ಹುಡ್ಗನ್ ಕಥೆನೂ ಇಷ್ಟ. ಸಿಗ್ತಾರ ಸಿಗಲ್ವೋ, ನಮ್ ಹುಡ್ಗಿ ಎಲ್ಲೋ ಇರ್ಲಿ, ಚೆನ್ನಾಗಿರ್ಲಿ, ಅಷ್ಟೇ ಪಾಯಿಂಟ್. ಪ್ರತಿಯೊಬ್ಬ ಹುಡುಗ ಯಾರು ಮನ್ಸಾರೆ ಒಂದ್ ಹುಡುಗಿ ಲವ್ ಮಾಡ್ತಾನೆ, ಅವ್ನ ಲೈಫ್ ಅಲ್ಲಿ ಇದು ಬರದಿಟ್ಟ ಕವಿತೆ ಪಕ್ಕ. ಸೊ ಹೇಗ್ ನಡೀತಿದೆ ಬಿಸ್ನೆಸ್ ಇವಾಗ ಚೆನ್ನಾಗಿದೆ ಬ್ರೋ. ಯುಗಾದಿ ಇದೆ, ರಂಜಾನ್ ಇದೆ. ಸೊ ಚೆನ್ನಾಗಿದೆ. ಯುಗಾದಿ ಕಳೆದ್ಮೇಲೆ ನೋಡ್ಬೇಕು ಆಕ್ಚುಲ್ ಬಿಸ್ನೆಸ್ ಏನಿದೆ ಅಂತ ಅಂದ್ಬಿಟ್ಟು. ಅವಾಗ ನಾವು ರೆಸ್ಪಾನ್ಸ್ ಹೆಂಗಿದೆ ಜನರು? ರೆಸ್ಪಾನ್ಸ್ ಸಕರಾಗಿದೆ ಅವರ, ಸೂಪರ್ ಆಗಿದೆ. ಬಿಕಾಸ್ ಸುತ್ತಮುತ್ತ ಇಲ್ಲಿ ಚೆನ್ನಾಗಿದೆ. ಮಂಜುನಾಥ್ ನಗರದಲ್ಲಿ ಲೈಕ್ ಯಾವ್ದು ಈ ತರ ಅಂಗಡಿ ಇಲ್ಲ. ಬಗಲ್ಗುಂಟಲ್ಲಿ ಇದೆ, ಒಳ್ಳೆ ಕಾಂಪಿಟೇಷನ್ ಇದೆ. ದಾಸರಳ್ಳಿಲಿ ಇದೆ. ಬಟ್ ಇಲ್ಲೇ ಏನಕ್ಕೆ ಮಾಡಿದೆ ಅಂತಂದ್ರೆ, ಇಲ್ಲಿ ನಮ್ ತಂದೆಯವರು ನಡೆಸಿದಂತ ಎಮೋಷನ್, ಅವ್ರದೊಂದ್ ಜೀವ ಇದೆ, ಅವ್ರದೊಂದ್ ಶ್ರಮ ಇದೆ ಇಲ್ಲಿ. ಅದಕ್ಕೋಸ್ಕರ ಇಲ್ಲೇ ಇದೀನಿ ನಾನು. ಬಟ್ ಚೆನ್ನಾಗಿದೆ ಬ್ರೋ ಬಿಸ್ನೆಸ್ ಎಲ್ಲ.
ಸೊ ಊಟ ತಿಂಡಿ ವಿಚಾರಕ್ಕೆ ಬಂದ್ರೆ ರಾಕ್ಸಿ ಅವ್ರಿಗೆ ಏನ್ ಇಷ್ಟ ಏನ್ ಕಷ್ಟ? ಊಟ ತಿಂಡಿ ವಿಚಾರಕ್ಕೆ ಬಂದ್ರೆ ನೀವು ನಗದ್ ನೋಡ್ರೆ ಶಾಕ್ ಆಯ್ತೈತೆ. ನನ್ಗೆ ಆಕ್ಚುಲಿ ನಾನ್ ವೆಜ್ ಇಷ್ಟ, ಓಕೆ, ಬಟ್ ನಾವು ವೆಜಿಟೇರಿಯನ್ಸ್ ಆಗಿರೋದ್ರಿಂದ ತಿನ್ನಂಗಿಲ್ಲ. ತಿಂತೀರಾ? ನಾನ್ ತಿಂತೀನಿ bro. ಮನೇಲಿ ಗೊತ್ತಾದ್ರೆ ಮೆಟ್ಟಲ್ ಆಗಿ ನಮ್ಮಮ್ಮ ವಿಡಿಯೋ ನೋಡ್ತಾರೆ, ಮನೆ ಕರ್ಕೊಂಡೋಗಿ ಹೊಡಿತಾರೆ. ಬಟ್ ನಾನ್ ವೆಜ್ ಇಷ್ಟ ಬ್ರೋ. ಅಲ್ಲ, ನಮ್ಮ ಹುಡುಗರು ತುಂಬಾ ಜನ ನಿಮ್ ಕ್ಯಾಟಗರಿ ಸೇರ್ಕೋತಾರೆ. ನೋಡ್ರಪ್ಪ, ಇವರು ನಿಮ್ ಕ್ಯಾಟಗರಿಗೆ ಹೊಸ ಜಾಯ್ನಿ. ಅಂಡ್ ತುಂಬಾ ಜನ ಬ್ರೋ, ಆಕ್ಚುಲಿ ನಾನ್ ಮನ್ಸಾರೆ ಹೇಳೋದಾದ್ರೆ, ಒಬ್ರು ಬಗ್ಗೆ ನಾವು ಮುಂದೆ ಕುತ್ಕೊಂಡಾಗ ಏನೋ ಪಬ್ಲಿಸಿಟಿಗೆ ಅಥವಾ ಇದಕ್ಕೆ ಇಷ್ಟ ಮಾಡ್ಬೇಕು ಅಂತ ಹೇಳೋದಿಲ್ಲ. ನಮ್ಮ ಮನೇಲೂ ತುಂಬಾ ಜನ ಅಥವಾ ತುಂಬಾ ಕಡೆ ನಾನು ಕೇಳೋದಿದೆ, ಮನು ರಾಕ್ಷಿ ಅಂತ ಒಬ್ಬ ಇದಾನೆ ಗುರು, ಏನ್ ವಿಡಿಯೋ ಮಾಡ್ತಾನೆ, ಬಗ್ಲು ಗಂಟೆ ಮಾರೋ ಮುಂದೆ ಅರ್ಜುನನ್ ನಂಬರ್ ಹೆಂಗ್ ತೋರ್ಸೋನ್ ಗೊತ್ತಾ, ಮಿಲಿಯನ್. ಒಬ್ರು ಆಂಟಿ 50 ವರ್ಷದವ್ರು ಅವ್ರು ಹೇಳಿರೋ ಮಾತಿದು, 1 ಮಿಲಿಯನ್ ವ್ಯೂಸ್ ಆಗಿದೆ. ನೀವೆಲ್ಲ ಏನಾರ ಮಾಡ್ತಿದ್ರ ಮನೇಲಿ ಕುತ್ಕೊಂಡು? ಆಕ್ಚುಲಿ ಬ್ರೋ, ಆ ಮಾರಮ್ಮದಲ್ಲಿ ಆ ಕ್ವಾಲಿಟಿ ವಿಡಿಯೋ ಕೊಟ್ಟಿದ್ರಲ್ಲ, ಮಾತ್ರ ಹ್ಯಾಟ್ಸ್ ಆಫ್ ಹೇಳ್ಬೇಕು ನಿಮ್ಗೆ. ಅಷ್ಟು ಸಖತ್ ಆಗಿದೆ ಮಾತ್ರ. ಅಂಡ್ ತುಂಬಾ ಚೆನ್ನಾಗಿ ಡೆಡಿಕೇಟೆಡ್ ಆಗಿ ಮಾಡಿದೀರಾ. ಅಂಡ್ ಆ ಒಂದು ಬಗ್ಗೆ ಏನಾದ್ರು ಹೇಳೋದು? ಅದು ಹೆವಿ ಟರ್ನಿಂಗ್ ಪಾಯಿಂಟ್ ಬ್ರೋ. ಮಾರಮ್ಮನ್ ದೇವಸ್ಥಾನದ್ದು ಹೆವಿ ಓಡ್ತದ್ದು. ಆ ಟೈಮ್ಗೆ ಐಫೋನ್ ಇತ್ತು, ಕೆಲಸ ಇರ್ಲಿಲ್ಲ, ಕಾರ್ಯ ಇರ್ಲಿಲ್ಲ. ನನ್ ಫ್ರೆಂಡ್ ಒಬ್ಬ ನವೀನ್ ಅಂತ, ಅವನಿಗೂ ಕೆಲಸ ಇರ್ಲಿಲ್ಲ, ಏನಿಲ್ಲ. ಇಬ್ರು ಸುಮ್ನೆ ಇದ್ವಿ. ಬೂಲ್ಗುಂಟೆ ಎಲ್ಲ ಲೋಕಲ್ ಏರಿಯಾ, ನಾವ್ ಇಲ್ಲೇ ಮಲ್ಸಂದ್ರ ಮನೆ ಇಲ್ಲೇ ಲೋಕಲ್ ಅಲ್ವಾ. ಸೊ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಡೈಲಿ ಒಂದು ಜಸ್ಟ್ ಊಟ ಮಾಡ್ಕೊಂಡು ಮನೆಯಿಂದ ಬರುತ್ತೆ. ಈ ವರ್ಷ ಏನು ಆಟಾಡಿಲ್ಲ, ವಿಡಿಯೋ 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 ಮಾಡ್ಬೇಕು ಅಂತ ವಿಡಿಯೋ ಮಾಡಿ, ಆ ತಾಯಿ ಮಾರಮ್ಮನ್ ಕೃಪೆನೋ ಏನೋ ಚೆನ್ನಾಗೋಯ್ತು ವಿಡಿಯೋ. ಅದ್ರಿಂದ ಸಖತ್ತು ಬೆಳ್ದೆ ಬ್ರೋ. ಮಾರಮ್ಮನಿಂದಾನೆ ಏನ್ ಇವತ್ತಾಗಿದೆ, ಮಾರಮ್ಮನ್ ಕೃಪೆ ಅಂತಾನೆ ಹೇಳ್ಬೋದು. ಅಂಡ್ ನೀವ್ ಇನ್ಸ್ಟಾಗ್ರಾಮ್ ಆಲ್ಗೋರಿಥಮ್ ನ ಹೆಂಗೆ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ? ಆಲ್ಗೋರಿದಮ್ ಸಿಂಪಲ್ ಬ್ರೋ. ತುಂಬಾ ಜನ ಒಳ್ಳೆ ಮ್ಯಾಟ್ರಿಕ್ಸ್ ತರ ಇದು ತುಂಬಾ ಜನ ಇನ್ಫ್ಲುಯೆನ್ಸರ್ಸ್ ಯಾರು ಕ್ರಿಯೇಟರ್ಸ್ ಇವಾಗ ಸ್ಟಾರ್ಟ್ ಮಾಡ್ತಿದ್ರ, ಇದು ನಿಮ್ಗೆ ಒಂಥರ ಪಾಠ ಇದ್ದಂಗೆ. ಕಿವಿ ಓಪನ್ ಮಾಡ್ತಾರೆ. ಜಸ್ಟ್ 6 months ಅಲ್ಲಿ ನನ್ಗೆ ಅರೌಂಡ್ 70K ಆಯ್ತು. 4K ಮುಂಚೆನೆ ಇತ್ತು ನನ್ಗೆ. 70K 6 months ಅಲ್ಲಿ ಆಯ್ತು. ಈಗ ಸ್ವಲ್ಪ ಕಮ್ಮಿ ಮಾಡಿದೀನಿ ವಿಡಿಯೋ, ಹಂಗೆ ಆಗಿರೋದು. ಯುಗಾದಿ ಒಂದಾದ್ಮೇಲೆ ಮತ್ತೆ ರೀಸ್ಟಾರ್ಟ್ ಮಾಡೋಣ ಅಂತ. ಆಲ್ಗೋರಿದಮ್ ಬಗ್ಗೆ ಮಾತಾಡೋದಾದ್ರೆ, ನೀವು ಫಸ್ಟ್ ಏನು ಅಂತಂದ್ರೆ, ನನ್ ಪ್ರಕಾರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕು. ನೀವ್ ಯಾವ್ದಾನ ಟೈಮ್ ಚೂಸ್ ಮಾಡಿ. ಈಗ ಬೆಳಗ್ಗೆ ಹಾಕ್ತೀರಾ, ಬೆಳಗ್ಗೆ ಹಾಕಿ ಮಧ್ಯಾಹ್ನ, ನಾನ್ ಹಾಕೋ ಟೈಮ್ ಬಂದ್ಬಿಟ್ಟು ಮಧ್ಯಾಹ್ನ 12:30 ಹಾಕ್ತೀನಿ, ಬಿಟ್ರೆ ಸಂಜೆ 8:30 ಹಾಕ್ತೀನಿ. ಇದು ನನ್ ಟೈಮ್. ಇದು ನಿಮ್ ಚಾನಲ್ ಅಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಡ್ಯಾಶ್ ಬೋರ್ಡ್ ಇರುತ್ತೆ, ಅದನ್ನ ಚೆಕ್. ಫಸ್ಟ್ ಏನಂದ್ರೆ, ಫಸ್ಟ್ 1 week ಬ್ರೋ, ಏನು ಎಕ್ಸ್ಪೆಕ್ಟ್ ಇಲ್ದಲೆ ವಿಡಿಯೋ ಹಾಕ್ಬೇಕು ನಾವು. 1 week ಆದ್ಮೇಲೆ ಡ್ಯಾಶ್ ಬೋರ್ಡ್ ನ ಚೆಕ್ ಮಾಡಿ, ಏನು ಹೋಗ್ತಾ ಇದೆ, ಯಾವ ಟೈಮ್ ಪೀಕ್ ಯಾವ್ದು ಅಂದ್ಬಿಟ್ಟು ಅದೇ ಗೊತ್ತಾಗುತ್ತೆ. ಸೊ ಒಂದೇ ಟೈಮು ಒಂದೇ ಹ್ಯಾಶ್ ಚೇಂಜ್ ಮಾಡಂಗಿಲ್ಲ. ಇವತ್ತೇನ್ ಹ್ಯಾಶ್ ಹಾಕಿರ್ತೀರಾ, ಇವಾಗ ಏನೋ ಒಂದು ಸಪೋಸ್ ಕನ್ನಡ ವಿಡಿಯೋ, ಕನ್ನಡ ವೈರಲ್ ಅಂತ ಆಗಿ 4-5 ಹ್ಯಾಶ್ ಅಷ್ಟೇ, 30 ಹಾಕ್ಬಾರ್ದು. 10 to 15 ಒಳಗಡೆ. ಎಷ್ಟು ಕಮ್ಮಿ ಹ್ಯಾಶ್ ಇರುತ್ತೆ ಅಷ್ಟು ಚೆನ್ನಾಗಿ ಪುಷ್ ಆಗುತ್ತೆ. 10 to 15 ಹ್ಯಾಶ್ ಇವತ್ತೇನ್ ಹಾಕಿದ್ರ ಅದೇ ಹ್ಯಾಶ್ ನ ಕಾಪಿ ಮಾಡ್ಕೊಂಡು ಎಲ್ಲಾದ್ರೂ ಒಂದ್ ಕಡೆ ಸೇವ್ ಮಾಡ್ಕೊಂಡು. ಆಕ್ಚುಲಿ ಇದ್ ನಾನು ಕೇಳಿದ್ದು, ನೀವು ಹ್ಯಾಶ್ ಟ್ಯಾಗ್ ಹಾಕಿದ್ನೆ ರಿಪೀಟ್ ಆಗಿ ಹಾಕ್ತಿದ್ರೆ ಅದು ಮಾಲ್ ಫಂಕ್ಷನ್ ಅಂತ ಸ್ಟಾಪ್ ಆಗ್ಬಿಡುತ್ತೆ. ಇಲ್ಲ ಮಾಲ್ ಫಂಕ್ಷನ್ ಎಲ್ಲ ಏನಾಗಲ್ಲ. ಸೇಮ್ ಹ್ಯಾಶ್ ಟ್ಯಾಗ್ ಕಾಪಿ ಮಾಡ್ಕೊಂಡು ಒಂದ್ ಕಡೆ ಸೇವ್ ಮಾಡ್ಕೊಂಡು ಇಟ್ಕೊಂಡಿರಿ. ಅದೇ ಹ್ಯಾಶ್ ಟ್ಯಾಗ್ ನಾಳೆ ಇವತ್ತು 8 ಗಂಟೆಗೆ ಹಾಕಿದೀರಾ, ನಾಳೆನು 8 ಗಂಟೆಗೆ, ಸ್ವಲ್ಪ ಪರವಾಗಿಲ್ಲ. 8:15 8:10 ಹಿಂಗ್ ಹಾಕಿದ್ರು ಪರವಾಗಿಲ್ಲ. ನಾಳೆನು ಅದೇ ಹ್ಯಾಶ್ ಟ್ಯಾಗ್. ಮತ್ತೆ ವರ್ಡಿಂಗ್ಸ್ ಏನ್ ಹಾಕಿದ್ದೀರಾ, ಲೈಕ್ ಡಿಸ್ಕ್ರಿಪ್ಷನ್ ಇಂಗ್ಲಿಷ್ ಹಾಕಿದ್ದೀರಾ, ಕನ್ನಡ ಹಾಕಿದ್ದೀರಾ, ಇಲ್ಲ ಕನ್ನಡ ವಿತ್ ಇಂಗ್ಲಿಷ್ ಮಿಕ್ಸ್ ಹಾಕಿದ್ದೀರಾ, ಏನ್ ಪ್ಯಾಟರ್ನ್ ಹಾಕಿದ್ದೀರಾ, ಸೇಮ್ ಪ್ಯಾಟರ್ನ್ ನಾಳೆಗೂ ರಿಪೀಟ್ ಆಗ್ಬೇಕು. ಈ ತರ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಒಂದು 2 weeks ಅಲ್ಲಿ ನಿಮ್ಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಸೊ ಇದು ಮನು ರಾಕ್ಸಿ ಅವರು ಅರ್ಥ ಮಾಡ್ಕೊಂಡಿರೋ, ನನಗ್ ಗೊತ್ತಿರೋದು, ಅರ್ಥ ಮಾಡ್ಕೊಂಡು ಬೇರೆಯವ್ರದಿಂದ ಇರುತ್ತೆ ಬ್ರೋ. ನಾನು ಕಂಪ್ಲೀಟ್ ಅರ್ಥ ಮಾಡಿ ಇಷ್ಟು ನನಗ್ ಗೊತ್ತಿರೋದು, ಇದು ನನಗ್ ವರ್ಕೌಟ್ ಆಯ್ತು, ಬೇರೆಯವ್ರಿಗೂ ಅಷ್ಟೇ. ಇದೊಂದು ಪ್ರಪೋಸಲ್ಸ್ ಏನಾದ್ರು ಬಂದಿದ್ದುಂಟಾ ಇನ್ಸ್ಟಾಗ್ರಾಮ್ ಕಡೆಯಿಂದ? ನಮ್ಗೆಲ್ಲ ಯಾರು ಪ್ರಪೋಸ್ ಮಾಡ್ತಾರೆ? ರಾಕ್ಸಿ ಅವ್ರು ಹೇಳೋದು, ನನ್ನ ಅಕೌಂಟ್ ಅಲ್ಲಿ ಪರ್ಸನಲಿ ಹುಡುಗಿರು ಫಾಲೋವರ್ಸ್ ಕಮ್ಮಿ ಇದಾರೆ, ಜಾಸ್ತಿ ಹುಡುಗರೇ ಇರೋದು. ನಾನು ಜಾಸ್ತಿ ಹುಡುಗರ ಜೊತೆ ಇಂಟರಾಕ್ಟ್ ಆಗೋದು. ನಮ್ಗೆಲ್ಲ ಹುಡುಗಿರ್ ಬೇಡ ಅಂತ ಸುಮ್ನೆ ದೂರ ಈ ಒಂದು ಏಜ್ ಆಫ್ ಪೀರಿಯಡ್ ಅಲ್ಲಿ ಯಾಕೆ ಬೇಕು ಆ ಡಿಸ್ಟ್ರಾಕ್ಷನ್ ಅಂದ್ಬಿಟ್ಟು ಸುಮ್ನೆ ಇದೀನಿ. ಹುಡುಗರೇ ಜಾಸ್ತಿ ಇರೋದು ಫಾಲೋವರ್ಸ್. ಅಂಡ್ ಹೋಗಿದ್ ಕಡೆ ಎಲ್ಲ ರಾಕ್ಸಿ ಮಾತಾಡ್ಸಿದೆಲ್ಲ ಚಿಕ್ಕ ಹುಡುಗರು. ಇವಾಗ ಚಿಕ್ಕ ಹುಡುಗರು ಅಷ್ಟೇ ಬ್ರೋ. ಈಗ ಕಂಟೆಂಟ್ ಅನಿಮೇಷನ್ ನೋಡಿರ್ತಾರೆ, ಅವರೆಲ್ಲ ರಾಕ್ಸಿ ರಾಕ್ಸಿ ಅಂತಂದ್ರೆ, ನಾವು ಚಿಕ್ಕ ಹುಡುಗ ಅಂತವನಲ್ಲ ಅಂತ ಇದ್ ಮಾಡಕ್ ಹೋಗ್ಬಾರ್ದು. ಬಿಕಾಸ್ ಇಷ್ಟಪಟ್ಟು ಅಂದಿರ್ತಾನೆ ರಾಕ್ಸಿ ಬಾಯ್ ರಾಕ್ಸಿ ಅಂತ. ಅವ್ರು ಹೆಂಗಿರ್ತಾರೋ ಹಂಗೆ ಅದೇ ತರ ಮಾತಾಡ್ತೀನಿ. ಅಂಡ್ ನೆಕ್ಸ್ಟ್ ಮುಂದಿನ ಪ್ಲಾನ್ಸ್ ಗಳು ಏನಾರ? ಮುಂದಿನ ಪ್ಲಾನ್ ಏನು ಅಂತಂದ್ರೆ, ಈಗ ಅದೇ ಬ್ರೋ, ಬಿಸ್ನೆಸ್ ಸೆಟಪ್ ಆಗಿದೆ, ಇದನ್ನ ಸ್ವಲ್ಪ ಡೆವಲಪ್ ಮಾಡ್ಬೇಕು. ಅಮೆಝಾನ್ ಒಂದು ಇದಿದೆ, ಅದನ್ನ ಸ್ವಲ್ಪ ಡೆವಲಪ್ ಮಾಡ್ಬೇಕು. ಹೇಗ್ ಅನ್ಸಿದ್ರಿ ಬ್ರೋ? ಸಾಲ ಮಾಡಿರೋದು ಬ್ರೋ, ಸಾಲ ಮಾಡಿರೋದು ಬ್ರೋ. ಸಾಲ ಮಾಡ್ಬಿಟ್ಟು ಹಾಕಿದೀನಿ. ಮತ್ತೆ ನಮ್ಮ ರಿಲೇಷನ್ಸ್, ಇವ್ರು ನನ್ನ ತಮ್ಮ, ಇವ್ರ ಅಪ್ಪಾಜಿ ನನಗೆ ಸಾಲ ಕೊಟ್ರು. ಮತ್ತೆ ನಮ್ಮ ಅಕ್ಕನು ತುಂಬಾ ಹೆಲ್ಪ್ ಮಾಡಿದ್ರು. ಸೊ ನಮ್ಮ ಅಕ್ಕ, ನಮ್ ಚಿಕ್ಕಪ್ಪ ಇವತ್ತು, ಮತ್ತೆ ನನ್ ಸಾಲ, ಈ 3ರಿಂದಾನೇ ಬ್ರೋ ನಿಂತಿರೋದು. ಅದ್ ಬಿಟ್ರೆ ನನ್ ಸ್ವಲ್ಪ ಸೇವಿಂಗ್ಸ್ ಇತ್ತು ಬ್ರೋ. ನಾನು ಪ್ರಮೋಷನ್ಸ್ ಎಲ್ಲ ಮಾಡಿ ಸೇವಿಂಗ್ಸ್ ಇತ್ತು, ಅದನ್ನ ಹಾಕಿ ಮಾಡಿರೋದು. ನಿಮ್ಮ ತಂದೆಯವ್ರು ಹೋದ್ಮೇಲೆ ಹೇಗ್ ಕೋಪ ಆದ್ರಿ ಅಂತ? ಲೈಕ್ ತುಂಬಾ ಅದು ನಾವು ಮಾತಾಡ್ಬೋದು, ಬಟ್ ಅದ್ ನಿಮಗೆ ಗೊತ್ತಿರುತ್ತೆ ಪರ್ಸನಲಿ. ಮನೇಲಿ ಒಂದು ಆಧಾರ ಸ್ತಂಭ ಬಿದ್ದೋದಾಗ ಆ ಪ್ರಪಂಚನೇ ನಮ್ಮ ಮೇಲೆ ಕುಸ್ತು ಬಿದ್ದಂಗ ಆಗುತ್ತೆ. ಸೊ ನೀವು ಮತ್ತೆ ಎದ್ ನಿಂತಿದ್ದು ಸಪೋರ್ಟ್ ಹೇಗ್ ಸಿಕ್ತು? ನಿಮ್ ತಾಯಿಯವರು ಹೇಗ್ ಇದ್ರು, ಅವ್ರನ್ನ ನೀವ್ ಹೇಗ್ ಸಂತೈಸಿದ್ರಿ ಅಂತ? ಅದು ನಮ್ ತಂದೆಯವ್ರು ಅಚಾನಕ್ ಆಗಿ ಹೋಗ್ಬಿಟ್ರು ಬ್ರೋ. ಈಗ ಲೈಕ್ ಮುಂಚೆನೆ ಹುಷಾರಿಲ್ದಂಗ ಹೋದ್ರೆ ನಮ್ಗೊಂದು ಗೊತ್ತಿರುತ್ತೆ ಏನೋ ಒಂದು ಇದಾಗತ್ತೆ ಅಂತ. ಬಟ್ ಸಡನ್ ಆಗಿ ಹೋಗ್ಬಿಟ್ರಲ್ವಾ, ನನ್ಗೆ ಅದು ಅರ್ಗಿಸ್ಕೊಳಕ್ ಆಗ್ಲಿಲ್ಲ. ಬಿಕಾಸ್ ನಾನ್ ತುಂಬಾ ಫ್ರೀ ಆಗಿ ಬೆಳ್ದಿರುವಂತ ಹುಡುಗ. ಕಾಲೇಜಲ್ಲಾಗ್ಲಿ ಮನೇಲಾಗ್ಲಿ ನಾನು ಏನು ತಲೆನೇ ಕೆಡ್ಸ್ಕೊಂಡಿರೋ ಅಂತ ಹುಡುಗ, ಆ ತರ ಬೆಳ್ದವನು.
ಸಡನ್ ಆಗಿ ಹಂಗಾದಾಗ ಜವಾಬ್ದಾರಿ ಎಲ್ಲ ನನ್ ಮೇಲೆ ಬಿದ್ಬಿಡ್ತು. ಅವಾಗ ಏನು ಅಂತಂದ್ರೆ ನನ್ ಪರ್ಸನಲಿ ಹೇಳ್ಕೋಬೇಕು, ತಿಥಿ ಮಾಡಕ್ಕೆ ಕೂಡ ನನ್ನ ಹತ್ರ ಕಾಸಿರ್ಲಿಲ್ಲ. ಆ ಲೆವೆಲ್ ಆಫ್ ಇದಾಗ್ಬಿಟ್ಟಿತ್ತು, ಲೈಫ್ ಲತ್ತೆ ಹೊಡೆದ್ಬಿಟ್ಟಿತ್ತು. ಸಾಲ ಮಾಡಿ ತಗೊಂಡ್ಬಂದು ತೀರ್ಸಿ ಅದಾದ್ಮೇಲೆ ನನ್ಗೊಂದು ತುಂಬಾ ಕಷ್ಟ. ಅಲ್ಲಿ ನಮ್ಗೆ ಪೀಸ್ ವರ್ಕ್ ಆರ್ಡರ್ ಕೊಡೋರು, ಅವ್ರ ಹತ್ರ ಹೋಗಿ ಅವ್ರ ಕಾಲಿಗೆ ಬಿದ್ದಿದ್ದೀನಿ. ನಾನು ಕಾಲಿಗೆ ಬಿದ್ದು ಅಳ್ಕೊಂಡು 10 ನಿಮಿಷ ಮಾತಾಡಿ ಕೈಯೆಲ್ಲ ಕೇಳ್ಕೊಂಡಕ್ಕೆ ಪೀಸ್ ವರ್ಕ್ ಎಲ್ಲ ಕೊಟ್ರು. ಸರಿ ಅಂದ್ಬಿಟ್ಟು ಅದು ತಗೊಂಡ್ಬಂದು ಮಾಡಿಸ್ಕೊಂಡು ಸಾಲ ಎಲ್ಲ ತೀರ್ಸ್ಕೊಂಡೆ. ಬಟ್ ಮನ್ಸಲ್ಲಿ ಕಾಡ್ತಾನೆ ಇತ್ತು, ನಮ್ ತಂದೆ ಇಲ್ವಲ್ಲ, ಹೆಂಗಪ್ಪ ಅಂತ. ನನ್ KGF ಫಿಲಮ್ ನ ಏನಿಲ್ಲ ಅಂದ್ರೂ 100ರಿಂದ 150 ಸಲ ನೋಡಿದೀನಿ ಬ್ರೋ. ಪಾರ್ಟ್ 1 ಪಾರ್ಟ್ 2 ಎರಡೂನು. ಅದ್ರಲ್ಲಿ ಬರೋಂತ ಪ್ರತಿಯೊಂದು ಡೈಲಾಗ್ಸ್ ಆಗ್ಲಿ, ಅದ್ರಲ್ಲಿ ಎಮೋಷನ್ಸ್ ಆಗ್ಲಿ, ಅದು ಎದೆಗೆ ಹೋಗ್ಬಿಡ್ತು. ಈ ಎದೆಲ್ ಕಲ್ಲಿದ್ದವನ್ಗೆ ಏನು ಇದಲ್ಲ ಅಂತಾರಲ್ಲ, ಆ ತರ ನೋಡ್ಕೊಂಡು ನನ್ಗೆ ನಾನ್ ಧೈರ್ಯ ಹೇಳ್ಕೊಳಕ್ ಸ್ಟಾರ್ಟ್ ಮಾಡಿದೆ. ಸರಿ ಆಗಿದ್ದಾಗೋಯ್ತು. ಇಷ್ಟ ದಿನ ಲೈಫ್ ನನ್ ಹೊಡೆದೈತೆ, ಇವಾಗ ತಿರುಗಿಸೋಡೆಯೋ ಮೂವ್ಮೆಂಟ್ ಬಂದೈತೆ ನನ್ಗೆ ಅಂತ ಲೈಫ್ಗೆ ಹೊಡೆದ್ಬಿಟ್ಟು ಚಾಲೆಂಜ್ ಹಾಕೊಂಡ್ ಎದ್ದೆ ಬ್ರೋ. ಎದ್ದಿ ಅವತ್ತಿಂದ ಇವತ್ತವರೆಗೂ ಹಿಂದೆ ತಿರುಗಿ ನೋಡೇ ಇಲ್ಲ ಬ್ರೋ. ಅಂಡ್ ನೀವ್ ಅದ್ ಹಿಂದೆ ತಿರುಗಿ ನೋಡೋದು ಬೇಡ, ಬರೀ ಮುಂದೆ ಹೋಗ್ತೀರಿ ಅಂತ ನಾವು ಹೇಳ್ತೀವಿ. ಹಾ ಬ್ರೋ. ಅದಾದ್ಮೇಲೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಷ್ಟೇ ಬ್ರೋ. ಇವಾಗ ನಾನು ಯಾರೇ ಒಬ್ಬ ಬ್ಲಾಗರೇ ಬರ್ಲಿ, ನಂತರ ಮಿಡಲ್ ಕ್ಲಾಸ್ ಯಾರೇ ಏನೇ ಹೆಲ್ಪ್ ಕೇಳ್ಕೊಂಡ್ ಬರ್ಲಿ, ನನ್ ಕೈಲಾಗಿದ್ ನಾನು ಮಾಡೇ ಮಾಡ್ತೀನಿ ಬ್ರೋ. ಫೈನಾನ್ಷಿಯಲಿ ನಾನು ಇವತ್ತಿಲ್ಲ, ಚೆನ್ನಾಗಿದ್ರೆ ಮಾಡ್ಬೋದಾಗಿತ್ತು. ಬಟ್ ನೀವೇ ಒಂದ್ ಫೋನ್ ಹಾಕಿದ್ರಿ ಇವಾಗ ಹಿಂಗ್ ಮಾಡ್ಬೇಕು ಬನ್ನಿ ಬ್ರೋ ಅಂತ. ಪ್ರತಿಯೊಬ್ಬರಿಗೂ ಹಂಗೆ ಬ್ರೋ. ನನ್ ಕೈಲಿ ಏನಾಗುತ್ತೆ, ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಚೆನ್ನಾಗಿ ಬೆಳೆದು ಮೇಲಕ್ ಬರ್ಬೇಕು ಬ್ರೋ. ಬಿಕಾಸ್ ಬೆಳ್ದಿರೋರೇ ಬೆಳಿತಾನೆ ಇದಾರೆ, ಮಿಡಲ್ ಕ್ಲಾಸ್ ಹುಡುಗರು ಬೆಳಿಬೇಕು ಬ್ರೋ. ಅದೇ ನನ್ ಮೇನ್. ಅದಕ್ಕೆ ನಾನು ಭಯದಲ್ಲೇ ಹಾಕೊಂಡ್ಬಿಟ್ಟಿದೀನಿ, ಬಡವ್ರ ಮಕ್ಳು ಬೆಳಿಬೇಕು ಅಂತ. ಅದೇ ನನ್ ಥಾಟ್ ಬ್ರೋ. ಬಾಯ್ ಮಾತಲ್ಲಿ ಹೇಳೋದಲ್ಲ ಗುರು, ಮಾಡಿ ತೋರಿಸ್ಬೇಕು ಇರ್ತಾರ. ಆಕ್ಚುಲಿ ಏನಂದ್ರೆ ಆನೆಸ್ಟ್ ಆಗಿ ಹೇಳ್ಬೇಕು, ನಾನು ಇವ್ರಿಗೆ ಮೆಸೇಜ್ ಹಾಕ್ಬೇಕಾದ್ರೆ ತಲೆಯಲ್ಲಿ ಅನ್ಕೊಂಡಿದ್ದು 75K ಎಲ್ಲ ಫಾಲೋವರ್ಸ್ ಇದೆ, ನಮ್ಗೆಲ್ಲ ರಿಪ್ಲೈ ಮಾಡ್ತಾರ ಗುರು ಅನ್ಕೊಂಡೆ ಮೆಸೇಜ್ ಆಗ್ತದೆ. ವಿತ್ ಇನ್ 5 ನಿಮಿಷ ರಿಪ್ಲೈ ಇತ್ತು ಇವ್ರದ್ದು. ನಾನು ಹೇಳ್ದೆ, ಸರ್ ಈ ತರ ನಮ್ಮ ಜೊತೆ ನಿಮ್ಮ ಕತೆ ಅನ್ನೋ ಸೀರೀಸ್ ಸ್ಟಾರ್ಟ್ ಮಾಡ್ತಿದೀವಿ, ನಿಮ್ಮಿಂದ ಶುರು ಮಾಡೋಣ ಬನ್ನಿ ಇಬ್ರು. ಅದ್ರಲ್ಲಿ ಒಂದೇ ಮಾತು, ಬೇರೆ ಏನೂ ಮಾತಾಡಿಲ್ಲ. ಇವತ್ತು ನಮ್ ಜೊತೆ ಕುತ್ಕೊಂಡು ನಿಮ್ಗಳ ಮುಂದೆ ಮಾತಾಡ್ತಿದಾರೆ, ಅದು ಅವರ ಒಂದು ದೊಡ್ಡತನ. ಅದ್ರ ಬಗ್ಗೆ ನಾವೇನು ಹೇಳಕ್ ಆಗಲ್ಲ. ಇದಕ್ಕಿಂತ ಮೇಲೆ ಜಾಸ್ತಿ ಹೇಳ್ರೆ ಚೆನ್ನಾಗೂ ಇರಲ್ಲ ಕೂಡ. ಬ್ರೋ, ಲೈಕ್ ನೀವು ಲೈಫ್ ನ ಒಂದ್ ರೇಂಜ್ ಅಲ್ಲಿ ನೋಡಿದ್ರ, ಲೈಕ್ ಅಪ್ಸು ಡೌನ್ಸು, ಫುಲ್ ಹೋಗಿ ಮತ್ತೆ ಬಂದು. ಅಂಡ್ ಈ ಟೈಮ್ ಅಲ್ಲಿ ನಿಮ್ಮ ಫಾಲೋವರ್ಸ್ ಹೇಗ್ ಸಪೋರ್ಟ್ ನಿಂತಿದ್ರ, ಅಥವಾ ಅವ್ರ ಸಪೋರ್ಟ್ ಹೇಗಿತ್ತು ಅಂತ? ಬ್ರೋ, ಇವತ್ತು ಅಂಗಡಿ ಹಿಂಗ್ ಮಾಡಿದೀವಿ, ಒಂದ್ 2-3 ಊಟ ತಿಂತಾ ಇದೀವಿ ಅಂದ್ರೆ ಫಾಲೋವರ್ಸ್ ಬ್ರೋ ಕಾರಣ. ಅವಾಗ ಪ್ರಮೋಷನ್ಸ್ ಅವಾಗ ಕೆಲಸ ಇರ್ಲಿಲ್ಲ, ಪ್ರಮೋಷನ್ಸ್ ಮಾಡ್ತಾ ಇದೆ. ಪ್ರತಿಯೊಬ್ರು ರಿವ್ಯೂ ಕೊಡೋರು ನಂಗೆ ತುಂಬಾ. ನನ್ಗೆ ಪ್ರತಿಯೊಬ್ರು ರಿವ್ಯೂ ಮೆಸೇಜ್ ನೋಡ್ತೀನಿ ಬ್ರೋ. ಪ್ರತಿಯೊಬ್ರು, ಕೆಲವ್ರು ಚೆನ್ನಾಗಿದೆ ಮಗ, ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ನನ್ಕಿನ್ನ ಚಿಕ್ಕವ್ರು ಇರ್ಬೋದು, ದೊಡ್ಡವ್ರು ಇರ್ಬೋದು, ಅಣ್ಣನ್ ಸ್ಥಾನ ಇಟ್ಕೊಂಡು ಕೆಲವು ನಾನು ತಪ್ಪು ವಿಡಿಯೋ ಮಾಡಿದೀನಿ. ನಾನು ಪ್ರತಿಯೊಂದು ನನ್ಗೆ ಹೇಳಿದ್ದಾರೆ ಮೆಸೇಜ್ ಅಲ್ಲಿ, ನಾನು ಅದು ತಿತ್ಕೊಂಡಿದೀನಿ, ಹಿಂಗಲ್ಲ ಮಗ ಹಿಂಗಲ್ಲ ಮಗ ಹಿಂಗೆ ಅಂತ. ಇವತ್ತೇನೇ ನಾನು ಬೆಳ್ಕೊಂಡ್ ಬಂದ್ ಮಾಡಿರ್ಬೋದು, 73 ಆಗಿರ್ಬೋದು, ಅವ್ರು ನನ್ನ ಕರೆಕ್ಟ್ ಮಾಡಿರೋದು ಬ್ರೋ. ಇವಾಗ ಯಾರೋ ಏನೋ ಒಂದು ಕಮೆಂಟ್ ಹಾಕಿದ ತಕ್ಷಣ ನನ್ಗೆ ಏನ್ ಹಿಂಗ್ ಹಾಕ್ಬಿಟ್ಟವನೆ ಅಂತ ಭಯಕ್ ಹೋಗಲ್ಲ. ಅಮ್ಮನಂದ್ರು ಬಿಡು, ಏನೋ ಒಂದು ತಪ್ಪು ಇರುತ್ತೆ ಡೆಫಿನೆಟ್ಲಿ ಬ್ರೋ. ಯಾರು ಸುಮ್ನೆ ಹಾಕಲ್ಲ. ಯಾರೋ ನನಗೆ ಬೈತವನೆ ಅಂದ್ರೆ ಏನೋ ಒಂದು ರೀಸನ್ ಇಟ್ಕೊಂಡೇ ಬೈದಿರ್ತಾನೆ ನಾನು. ಸೊ ಆ ರೀಸನ್ ಏನು ಅಂತ ಫೈಂಡ್ ಔಟ್ ಮಾಡಿ ನಾನು ತಿತ್ಕೊಳ್ತೀನಿ. ಇವಾಗ ಅಂಗಡಿ ಏನ್ ಇಷ್ಟು ಚೆನ್ನಾಗಿದೆ ಅಂದ್ರೆ ಫಾಲೋವರ್ಸ್ ಬ್ರೋ ಕಾರಣ. ಅವ್ರು ಇವಾಗ ನಾನು ಇಷ್ಟು ಒಳಗೆ ಅಂಗಡಿ ಇಟ್ಟಿದ್ದೀನಿ. ನಾನು ಫಾಲೋವರ್ಸ್ ಇಲ್ಲ ಅಂದಿದ್ರೆ ಇವಾಗ ಯಾರು ಬಂದ್ ಇಲ್ಲಿ ಬಂದ್ ನನ್ ವ್ಯಾಪಾರ ತುಂಬಾ ಬರ್ತಾರೆ ಬ್ರೋ. ತುಂಬಾ ದೂರದಿಂದ ಬರ್ತಾರೆ. ಅದೇ ನಿನ್ನೆ ಒಂದ್ ವಿಡಿಯೋ ಹಾಕಿದ್ರೆ ನೋಡಿ, ಕೆಂಗೇರಿಯಿಂದ ಬಂದವ್ರು ಹುಡುಗರು, ಮತ್ತೆ ಅವತ್ತು ಬಂದವ್ರೆ. ಕೆಂಗೇರಿ, ಯಲಹಂಕ, ವಿದ್ಯಾರಣ್ಯಪುರ, ಹೆಸರುಘಟ್ಟ, ನೆಲಮಂಗಲ, ತುಂಬಾ ದೂರದಿಂದ ಬರ್ತಾರೆ. ಅದೊಂದು ಖುಷಿ. ಮೈನ್ ನನ್ಗೆ ಈ ಕಡೆ ಮದ್ಗಿರಿಯಿಂದ ಬಂದಿದ್ರು ಒಬ್ರು. ಮದ್ಗಿರಿ ಬಟ್ಟೆ ತಗೊಳಗೆ ಡಾಬಾಸ್ಪೇಟೆ. ಏನಿಕ್ ಬ್ರೋ ಓಪನ್ ಆಗಿ ಕೇಳಿದೆ, ಏನಿಕ್ ಬ್ರೋ ದೂರ ಬ್ರೋ ಬಟ್ಟೆ ತಗೊಳೋದ್ ನನ್ಗೆ ಅಲ್ಲೇ ಸಿಗುತ್ತೆ, ಬಟ್ ನಿಮ್ನ ನೋಡಿ ಮಾತಾಡ್ಸಿ ಹೋಗ್ಬೇಕು, ಮೀಟ್ ಮಾಡ್ಬೇಕು ಅನ್ನೋ ಒಂದು ಖುಷಿ ಇತ್ತು ಬ್ರೋ. ಅದಕ್ಕೋಸ್ಕರ ಬಂದ್ ತಗೊಂಡ್ ಹೋದೆ ಅಂತ. ಅದೊಂದು ಖುಷಿ ಆಗತ್ತೆ ಬ್ರೋ. ಆ ತರ ಆಕ್ಚುಲಿ ನೀವ್ ಈ ಮಾತು ಹೇಳ್ಬೇಕಾದ್ರೆ ನಂಗೊಂದು ಅರ್ಥ ಆಗಿದ್ದು, ದುಡ್ಡನ್ನ ಕಾಸನ್ನ ಯಾವಾಗ ಬೇಕಾದ್ರೂ ಸಂಪಾದಿಸಬಹುದು, ಆದ್ರೆ ಪ್ರೀತಿ ಅಭಿಮಾನ ಸಂಪಾದಿಸೋದಿದೆಯಲ್ಲ ತುಂಬಾ ಕಷ್ಟ. ಅಂಡ್ ಅದು ಲಕ್ಷ ದುಡಿಬಹುದು, ಅದು ಒಂದ್ ದಿವಸದಲ್ಲಿ ಖರ್ಚಾಗ್ಬಿಡುತ್ತೆ. ಆದ್ರೆ ನೀವು ಒಂದು ದಿವಸ ಬಂದು ತೋರಿಸ್ತೀರಲ್ಲ ಪ್ರೀತಿ ಅಭಿಮಾನ, ಅದ್ ಸಾಯೋವರೆಗೂ ಮನ್ಸಲ್ಲಿ ಹಾಗೆ ಇರುತ್ತೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಟೈಮಲ್ಲಿ, ಈ ಪಾಯಿಂಟ್ ಅಲ್ಲಿ ಮನದಾಳದ ಮಾತುಗಳು ಏನಾದ್ರು? ಮನದಾಳದ ಮಾತು ಏನ್ ಹೇಳ್ಬೇಕು ಅಂತಂದ್ರೆ, ಲೈಫ್ ಅಲ್ಲಿ ಏನೇ ಆಗ್ಲಿ ತಲೆಗೆಡ್ಸ್ಕೊಂಬೇಡಿ. ಎಷ್ಟೇ ಮೇಲಕ್ ಹೋದ್ರು ಮೇಲಕ್ ಹೋಗಿದೀನಿ ಅಂತ ಎಗರಾಡ್ಬೇಡ್ರಿ. ಎಷ್ಟೇ ಕುಗ್ಗಿದೀನಿ ಅಂತ ತಲೆಗೆಡ್ಸ್ಕೊಂಡ್ಬಿಡ್ರಿ. ಸಾಲ ಆಗ್ಲಿ ತೀರಿಸ್ಬೋದು, ಫೇಲ್ ಆದ್ರ ಪಾಸ್ ಆಗ್ಬೋದು. ಜೀವನದಲ್ಲಿ ಹುಡುಗಿ ಹೋದ್ಲಾ ಇನ್ನೊಬ್ಳು ಹುಡುಗಿ ಸಿಗ್ತಾಳೆ. ಯಾವ್ದಕ್ಕೂ ತಲೆಗೆಡ್ಸ್ಕೊಂಬೇಡಿ. ಲೈಫ್ ಫ್ಲೋ ಹೆಂಗ್ ಹೋಗ್ತದೆ ಹೆಂಗ್ ಹೋಗಿ. ಮತ್ತೆ ಮೈಂಡ್ ನ ತುಂಬಾ ಫ್ರೀ ಆಗಿ ಇಟ್ಕೊಳ್ಳಿ. ಏನು ದೊಡ್ಡದಲ್ಲ ಲೈಫ್ ಅಲ್ಲಿ. ನಿಮ್ ಕೆಲಸ ಏನಿದೆ ನೀವು ಮಾಡ್ಕೊಂಡು ಹೋಗಿ ಶ್ರದ್ಧೆಯಿಂದ. ಒಂದಲ್ಲ ಒಂದಿನ ದೇವ್ರು ಕೊಟ್ಟೆ ಕೊಡ್ತಾನೆ ಅಷ್ಟೇ. ಮಿಡಲ್ ಕ್ಲಾಸ್ ಹುಡುಗರು, ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅಷ್ಟೇ. ಆಕ್ಚುಲಿ ನಮ್ಮಂತ ಎಷ್ಟೋ ಮಿಡಲ್ ಕ್ಲಾಸ್ ಹುಡುಗರುಗಳ ಕನಸು ಆಸೆಗಳಷ್ಟೇ. ನಮ್ದಂತ ಒಂದ್ ಸಣ್ಣ ಆಗೋದ್ಬಿಡು, ಅಪ್ಪ ಅಮ್ಮನ್ ಮನೇಲಿ ಚೆನ್ನಾಗಿ ನೋಡ್ಕೊಂಡು, ಸಮಾಜದಲ್ಲಿ ನಮ್ಮನ್ ಯಾರು ಚೀತು ಅಂದಂಗೆ ತಲೆ ಎತ್ಕೊಂಡ್ ಗತ್ತಲ್ಲಿ ಓಡಾಡ್ಕೊಂಡಿರ್ಬೇಕು ಅಂತ. ಅಂಡ್ ಫಸ್ಟ್ ಇದನ್ನ ನಾನ್ ಕೇಳಬೇಕು, ನಿಮ್ಮ ಫ್ರೆಂಡ್ಸ್ ಗಳ ಬಗ್ಗೆ ಈ ವಿಚಾರದಲ್ಲಿ ಹೇಳಬೇಕು. ಬಿಕಾಸ್ ನಂದು ಚಿಕ್ಕ ಸರ್ಕಲ್ ಬ್ರೋ, ಒಂದ್ 5 ಜನ ಇದಾರೆ. ನಾನು, ನಮ್ ಹುಡ್ಗ ದಿನೇಶ, ನವೀನ, ಮಂಜಾ, ತೇಜ, ಈಗ ಅಶೋಕ್ದಾರ್, ಇನ್ನೊಂದ್ 4 ಜನ ಇದಾರೆ ಬ್ರೋ. ನಂದೇನೇ ವಿಡಿಯೋ ಇದ್ರು ನಂದು ಇಬ್ರೇ ಬ್ರೋ ನನ್ ವಿಡಿಯೋ ಮಾಡೋದು, ದಿನೇಶ ಮತ್ತೆ ನವೀನ ಅಂತ. ಇವ್ರಿಬ್ರೆ, ಇನ್ ಯಾರ ಕೈಲೂ ವಿಡಿಯೋನು ಮಾಡ್ಸಲ್ಲ ಏನಿಲ್ಲ. ಮಗ ಇಲ್ಲಿ ರೋಡಲ್ಲಿ ಕುತ್ಕೊಂಡ್ ವಿಡಿಯೋ ಮಾಡು, ಮಲ್ಕೊಂಡ್ ಮಾಡೋದ್ರು ಮಾಡ್ಬಿಡ್ತಾರೆ. ಅಂತ ಸಪೋರ್ಟ್ ನನ್ಗೆ.
ಹುಡುಗರು ತುಂಬಾ ಪರಿಚಯ ಇದಾರೆ ಬ್ರೋ. ಬಟ್ ನಂದು ಅಂತ ಒಂದ್ ಸರ್ಕಲ್ ಇರೋದು ಇಷ್ಟೇ ಬ್ರೋ. ಇವತ್ತು ಅವ್ರೇನು ವಿಡಿಯೋಸ್ ಎಲ್ಲ ನಾನು ಮಾಡಿದೀನಿ, ಅವ್ರ ಸಪೋರ್ಟ್. ನಾನ್ ಗಾಡಿ ಓಡಿಸಿದ್ರೆ ಅವ್ರ ವಿಡಿಯೋ ಹಿಂದೆ ಇಟ್ಕೊಂಡಿರ್ತಾರೆ, ಇಲ್ಲ ಅವ್ರ ಗಾಡಿ ಓಡಿಸಿದ್ರೆ ನಾನು ಈ ವಿಡಿಯೋ ಇಟ್ಕೊಂಡಿರ್ತೀನಿ. ಅವರೇ ಬ್ರೋ ಸಪೋರ್ಟ್ ಮಾಡಿ ಇಷ್ಟು ಬೆಳೆಸಿರೋದು ಅವರೇ ಬ್ರೋ. ಆಕ್ಚುಲಿ ನಾನು ಅವಾಗ್ಲೂ ಹೇಳ್ತೀನಿ, ನಾನು ನೀವು ಈ ತರ ಅನ್ಕೊಂಡ್ ಮಾಡ್ತೀರಾ ಅನ್ನೋ ಐ ಥಾಟ್ ಕೂಡ ಇರ್ಲಿಲ್ಲ. ಬಿಕಾಸ್ ಮಿಲಿಯನ್ಸ್ ಗಟ್ಲೆ ವ್ಯೂಸ್ ಓಡ್ತಿದೆ ಗುರು, ಹಂಗೆಲ್ಲ ಓಡಲ್ಲ. ಕ್ವಾಲಿಟಿ ಕೊಟ್ಟಿರ್ತಾರೆ, ನಿಜ, ನಿಜ, ಮೈಕ್ ನಿಜ. ಇಟ್ಕೊಂಡಿರ್ತಾರೆ. ನಿಜ. ನಾನ್ ಸೀರಿಯಸ್ಲಿ ನೀವು ಡಬ್ ಮಾಡ್ಬೇಕಾದ್ರೆ ಮೈಕ್ ಇಟ್ಕೊಂಡ್ ಮಾಡಿರ್ತೀರಾ ಇಲ್ಲ, ಅಂತ ಇಲ್ಲ, ಅನ್ಕೊಂಡಿದ್ದೆ. mic Like, ಇಲ್ಲ. ಆ ವಿಚಾರ ಕೂಡ ನಂಗೆ ಗೊತ್ತಿಲ್ಲ. ಮೈಕೆ ಇಲ್ಲ. ಪ್ರತಿಯೊಬ್ಬರ ಲೈಫಲ್ಲೂ ಕೆಲವೊಂದು ಮೂಮೆಂಟ್ ಗಳಿರುತ್ತೆ. ಖುಷಿ ಆಗಿರೋ ಮೂಮೆಂಟ್, ಬೇಜಾರಾಗಿರೋ ಮೂಮೆಂಟ್, ದುಃಖದ ಮೂಮೆಂಟ್, ಫ್ರಸ್ಟ್ರೇಷನ್, ಡಿಪ್ರೆಷನ್ ತುಂಬಾ ಹೋಗ್ತಿರ್ತಾರೆ. ಆದ್ರೆ ಎಲ್ಲದಕ್ಕಿಂತ ತುಂಬಾ ಹರ್ಟ್ ಆಗೋದು 4 ಜನರ ಮುಂದೆ ಆಗೋ ಅವಮಾನ ಇದೆಯಲ್ಲ, ಮನುಷ್ಯನ ತುಂಬಾ ಕುಗ್ಸ್ಬಿಡುತ್ತೆ. ನಿಮ್ಗೆ ಯಾವತ್ತಾದ್ರೂ ಆತರ ಆಗಿದ್ಯಾ? ತುಂಬಾ ಆಗಿದೆ ಬ್ರೋ. ಏನು ಅಂತಂದ್ರೆ ನಮ್ ಕಾಲೇಜಲ್ಲೇ ತುಂಬಾ ಅವಮಾನಗಳಾಗೋಗ್ಬಿಟ್ಟಿತ್ತು ನನ್ಗೆ. ತುಂಬಾ ಅಂದ್ರೆ ತುಂಬಾ ಅವಮಾನಗಳಾಗೋಗ್ಬಿಟ್ಟಿತ್ತು. ನಮ್ದು ಸೌಂದರ್ಯ ಡಿಗ್ರಿ ಕಾಲೇಜಲ್ಲಿ ಓದ್ತಾ ಇದೆ. ಹುಡುಗರಿಂದ ಆಗ್ಲಿ, ಲೈಕ್ ಅವಾಗೆಲ್ಲ ತುಂಬಾ ಅವರೆಲ್ಲ ಡ್ಯೂಕ್ ಗಾಡಿಗಳು ತರೋರು, ಒಳ್ಳೊಳ್ಳೆ ಬಟ್ಟೆಗಳು ಹಾಕೋರು, ನಾವು ಮಾತಾಡ್ಸೋ ಹುಡುಗಿರಾಗ್ಲಿ ಹುಡುಗರಾಗ್ಲಿ ನಮ್ನ ಒಂಥರ ಸೈಡ್ ಅಲ್ಲಿ ನಮ್ನೇ ಬೇರೆ ತರ ಇಟ್ಬಿಟ್ಟಿದ್ರು. ನಮ್ದೊಂದ್ 4 ಜನ ಹುಡುಗರು ಗ್ಯಾಂಗ್ ಇತ್ತು. ಒಂಥರ ನಮ್ಗೆ ಬೇಜಾರಾಗೋಗ್ಬಿಡೋದು, ಏನಿದು ಇಷ್ಟು ಅವಮಾನ ಆಗ್ತಾ ಇತ್ತಲ್ಲ. ಒಬ್ರು ಮಾತಾಡ್ಸಿದ್ರೆ ಹಾಯ್ ಅಂತ ಅವ್ರು ಮಾತಾಡ್ತಿರ್ಲಿಲ್ಲ. ಇವಾಗ ಯಾವ ಕ್ಲಾಸ್ ಇದೆ ಮೇಡಮ್ ಅಂತ ಕೇಳಿದ್ರೆ ಹುಡುಗಿರು ಹೇಳ್ತಾ ಇರ್ಲಿಲ್ಲ. ನಮ್ಗೆ ಸಖತ್ ಬೇಜಾರಾಗೋಯ್ತು. ಒಂದಿನ ಅನ್ಕೊಂಡಿದ್ದೆ ಇದೇ ಕಾಲೇಜಿಗೆ ಗೆಸ್ಟ್ ಆಗಿ ಬರ್ತೀನಿ ಅಂತ. ಲಾಸ್ಟ್ 3 months ಬ್ಯಾಕ್ ಸೌಂದರ್ಯ ಗೆಸ್ಟ್ ಆಗಿ ಹೋಗಿದೆ, ಅಫಿಷಿಯಲ್ ಚೀಫ್ ಗೆಸ್ಟ್ ಆಗಿ ಹೋಗಿದೆ ನಾನು. ಸೊ ರೀಲ್ಸ್ ಅಲ್ಲಿ ನೋಡ್ತಿರ್ತೀರಾ ಗುರು, POV once I will enter into my school or college as a chief guest. ಬಾಸ್ ಹೋಗ್ ಬಂದವ್ರೆ. ಬಂದೆ ಫುಲ್ಲು ಡ್ರಿಲ್ಲು ಡೊಳ್ಳು ಕುಣಿತಾ ಎಲ್ಲ ಆಯ್ತು. ಅಫಿಷಿಯಲ್ ಆಗಿ ಹೋಗಿ ಬಂದೆ. ಇವಾಗ ಕಾಲೇಜ್ ಚೆನ್ನಾಗಿ ಮಾತಾಡ್ತಾರೆ. ಅಂದ್ರೆ ಕಾಲೇಜ್ ಟೀಚರ್ಸ್ ಅಲ್ಲ, ಪಾಪ ಟೀಚರ್ಸ್ ಎಲ್ಲ ತುಂಬಾ ಸಪೋರ್ಟಿಂಗ್ ಆಗಿದ್ರು. ಬಟ್ ಸ್ಟೂಡೆಂಟ್ಸ್ ಬ್ರೋ ಒಂದ್ ಮೈಂಡ್ ಸೆಟ್ ಇದೆ, ಇವ್ರು ಬಡವರು ಶ್ರೀಮಂತರು ಏನು ಇರಬಾರ್ದು ಆತರ. ಎಲ್ಲಾರು ಸಮವಾಗಿ ನೋಡ್ಬೇಕಾಗಿತ್ತು. ಅದೊಂದ್ ನನ್ ತಲೆಯಲ್ಲಿ ಹೆವಿ ಕೂತಿತ್ತು. ಒಂದಲ್ಲ ಒಂದಿನ ಇಲ್ಲೋಗ್ ನುಗ್ತೀನಿ ಗುರು ಅಂತ ಹೋದೆ. ಚೀಫ್ ಗೆಸ್ಟ್ ಆಗಿ ಬಂದೆ. ಮತ್ತೇನ್ ನನ್ಗೆ ಅವಾಗ ಅವಮಾನ ಮಾಡಿದ್ರು ಫ್ರೆಂಡ್ಸ್, ಅವರೆಲ್ಲ ಮಾತಾಡ್ಸ್ಕೊಂಡ್ ಬಂದ್ರು. ಟೆಕ್ಸ್ಟ್ ಆಡಿಯನ್ಸ್ ಆಗಿ ಬಂದಿದ್ರಾ? ಇಲ್ಲ ಅವ್ರನ್ನೆಲ್ಲ ಬಿಟ್ಕೊಳೋದಿಲ್ಲ ಬಿಡ್ರಿ. ಏನ್ ಮಗ ಹಿಂಗ್ ಎಷ್ಟಾಗ ಹೋಗ್ಬಿಟ್ಟಿದೆ, ಖುಷಿ ಆಯ್ತು ಮಗ, ನಮ್ಮ ಹುಡುಗ ನೀನು ಅಂತ. ನಾನ್ ನಿಮ್ ಹುಡುಗ ಅಲ್ಲ ಗುರು, ನಾನು ಅವನೇ ಅಂತಂದೆ. ಅದೊಂದು ಇಷ್ಟ ಆಯ್ತು ನನ್ಗೆ ಆತರ ಹೋಗಿದ್ದು. ಅವ್ರು ಹೇಳ್ದಾಗೆ ಶ್ರೀಮಂತ ಬಡವ ಅನ್ನೋದು ಹಾಕೋ ಬಟ್ಟೆಗೆ ಖರ್ಚು ಮಾಡೋ ದುಡ್ಡಿಗೆ, ಆದ್ರೆ ಮನಸ್ಸುಗಳಿಗೆ ಶ್ರೀಮಂತಿಕೆ ಬಡತನಗಳಿರೋದಿಲ್ಲ. ಇರೋದಿಲ್ಲ ನಿಜ. ಅದು ಬಟ್ಟೆಲಾಗ್ಲಿ ಇನ್ನೊಂದ್ರಲ್ಲಿ ತುಂಬಾ ಜನ ನನಗೆ ಹೇಳ್ತಾರೆ, ನೀನ್ ರ್ಯಾಪರ್ ಅಲ್ವಾ, ರ್ಯಾಪರ್ ತರಾನೇ ಬಟ್ಟೆ ಹಾಕು, ನೀನ್ ಇನ್ಫ್ಲುಯೆನ್ಸರ್ ತರಾನೇ ಬಟ್ಟೆ ಹಾಕು. ತುಂಬಾ ಕಮೆಂಟ್ಸ್ ಬರುತ್ತೆ, ಪರ್ಸನಲ್ ಆಗಿ ಟೆಕ್ಸ್ಟ್ ಮಾಡ್ತಾ ಇರ್ತಾರೆ ನನ್ಗೆ. ಅಂದ್ರೆ ಈ ತರ ಗೈಡ್ಲೈನ್ಸ್ ತಪ್ಪಲ್ಲ ಅವ್ರು ಹೇಳೋದು. ಬಟ್ ನನ್ ಪ್ರಕಾರ ಬಟ್ಟೆಲ್ ಏನಿಲ್ಲ. ಇವಾಗ ಏನ್ ಇದಾಕಿರೋದ್ ಬಟ್ಟೆ ನಮ್ ಅಂಗಡಿದೆ ಅಲ್ಲ, ನನ್ ಅಂಗಡಿ ಒಂದ್ ಬಟ್ಟೆನೂ ಹಾಕಿಲ್ಲ. ನಂದೇನಿದೆ ಹಳೆ ಬಟ್ಟೆ ಅದನ್ನೇ ನಾನು ಹಾಕೊಳ್ಳೋದು. ಬಟ್ಟೆ ನೋಡ್ಕೊಂಡು ಒಬ್ರನ್ನ ಜಡ್ಜ್ ಮಾಡಕ್ ಆಗಲ್ಲ. ಖಂಡಿತ. ಇವಾಗ ನೀವು ವಿತ್ ಕ್ಯಾಪ್ ಹಾಕಿದೀರಾ, ಈ ತರ ಎಲ್ಲ ಹಾಕೋದು ಯಾರು? ಫಾರಿನ್ ಅಲ್ಲೆಲ್ಲ ಒಂಥರ ಗ್ಯಾಂಗ್ ಮೆಂಬರ್ಸ್, ರೇಕ್ಸ್ ಅವ್ರ ಆತರ. ನಿಮ್ನ ಆತರ ಅಂತ ಜಡ್ಜ್ ಮಾಡಕ್ ಆಗಲ್ಲ. ಅಂಡ್ ತುಂಬಾ ವಿಚಾರಗಳನ್ನ ಕೇಳಿದೀವಿ, ತುಂಬಾ ವಿಚಾರಗಳನ್ನ ನಿಮ್ಮಿಂದ ತಿಳ್ಕೊಂಡಿದೀವಿ. ನಿಮಗೆ ಒಂದು ಧೈರ್ಯ, ನಿಮಗೆ ಒಂದು ನಂಬಿಕೆ ಅಂದ್ರೆ ಏನು ಅಥವಾ ಯಾರು? ನನ್ಗೆ ಒಂದು ಧೈರ್ಯ, ನನ್ಗೆ ನಂಬಿಕೆ ಅಂದ್ರೆ ನಾನ್ ನಂಬೋದ್ ತುಂಬಾ ಅಂತಂದ್ರೆ ಮಲೆ ಮಾದೇಶ್ವರ. ರೀಸೆಂಟ್ ಆಗಿ ಹೋಗಿ ಬಂದಿದ್ರು ಕೂಡ. ತುಂಬಾ ಹೋಗ್ತೀನಿ ಬ್ರೋ. ನನ್ಗೆ ಒಂದ್ ಬೇಜಾರಾದ್ರೂ ಒಂದ್ ಖುಷಿ ಆದ್ರೂ ಅಲ್ಲೇ ಹೋಯ್ತೀನಿ. ತಿಂಗಳಿಗೆ ಒಂದ್ಸಲ ಹೋಗ್ಲಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ. ಅಲ್ಲೋಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ನನ್ಗೆ ನಾನ್ ಧೈರ್ಯ ಹೇಳ್ಕೊಂಡ್ ಬಂದ್ಬಿಡ್ತೀನಿ. ನನ್ಗೇನು ಇಲ್ಲ ಬ್ರೋ, ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇಲ್ಲ. ನನ್ಗೆ ಯಾರೊಬ್ರು ಅವ್ರನ್ನ ಎಲ್ಲಾರು ಹೇಳ್ದಂಗೆ ಅವಣ್ಣ ಪರಿಚಯ ಇವಣ್ಣ ಪರಿಚಯ, ಇವತ್ತಿಲ್ಲ ಅಂಗಡಿ ಮಾಡಿದೀನಿ, ನನ್ಗೇನು ಪರಿಚಯ ಏನಾದ್ರು ನಾನು ನಿಂತ್ಕೊಂತೀನಿ ಬ್ರೋ. ಲೀಗಲ್ ಆಗಿ ನನ್ಗೇನ್ ಗೊತ್ತು ನಾನು ಅದ್ ಮಾತಾಡ್ತೀನಿ. ಕಾನೂನು ಏನಿದೆ ಕಾನೂನು ಪ್ರಕಾರ ನಡ್ಕೊಂಡು ಹೋಗ್ತೀನಿ. ನನಗ್ ನಾನೇ ಧೈರ್ಯ. ನನ್ಗೇನು ಇನ್ನೊಬ್ರಿಗೆ ಹೋಗಿ ಬಕೆಟ್ ಹಿಡಿಯೋದು ಅವೆಲ್ಲ ಏನು. ನಾನು ಅಂಗಡಿ ಓಪನಿಂಗ್ ಅಷ್ಟೇ ಯಾರನ್ನೂ ಕರ್ಸಿಲ್ಲ. ನಾನೇ ಏನೋ ವಿಡಿಯೋದಲ್ಲೂ ಹೇಳಿದೀನಿ, ಇವತ್ತು ನಮ್ಗೆ ಸಪೋರ್ಟ್ ಮಾಡಿರೋದು ನಮ್ ಫಾಲೋವರ್ಸ್ ಅವ್ರ ಕಡೆಯಿಂದಾನೇ ಕಟ್ ಆಗ್ಬೇಕು, ಟೈಪ್ ಅವರೇ ನಮ್ಗೆ ಇದ್ ಮಾಡ್ಕೊಡ್ಬೇಕು. ಮೀಟಪ್ ಕೂಡ ಕರೆದಿದ್ರು. ಎಲ್ಲರೂ ಅವರೇ ಬಂದಿದ್ರು, ಅವ್ರ ಕಡೆಯಿಂದಾನೇ ಪೂಜೆ ಮಾಡಿಸಿ ಎಲ್ಲರಿಗೂ ಅವ್ರೇ. ಯಾರು ಸೆಲೆಬ್ರಿಟಿನೂ ಕರ್ಸಿಲ್ಲ, ಯಾರನ್ನೂ ಕರ್ಸಿಲ್ಲ ಅವ್ರು. ಅಂದ್ರೆ ನೀವೊಂಥರ ಡಿಫ್ರೆಂಟ್ ಬ್ರೋ. ಯಾಕಂದ್ರೆ ಕೆಲವೊಬ್ರು ಗೊತ್ತಿರೋ, ಈಗ ತಾವು ನೋಡಿರೋ ತುಂಬಾ ಜನ ನಾವು ಅವ್ರನ್ನ ಕರೆಸ್ತೀವಿ ಇವ್ರನ್ನ ಕರೆಸ್ತೀವಿ ಅನ್ನೋ ಟೈಮಲ್ಲಿ ನನ್ನನ್ನು ಬೆಳೆಸಿರೋರ್ ಮುಂದೆ ನಾನು ಒಂದ್ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೊರಟಿದ್ದೀರಾ. ಖಂಡಿತ ಬ್ರೋ. ಲೈಕ್ ಬೇರೆಯವ್ರ ತರ ಎಲ್ಲ ನಾವು ಮಾತಾಡಲ್ಲ. ಒಳ್ಳೆ ಮನ್ಸಿರೋರ್ಗೆ ಯಾವತ್ತೂ ಒಳ್ಳೇದೇ ಆಗುತ್ತೆ. ಆ ಒಳ್ಳೆ ಮನ್ಸು ನಾವು ಕೂತಿದ್ 1 hour ಇಂದ ಕೂತಿದೀವಿ, ಒಳ್ಳೆ ಮನ್ಸಲ್ಲಿ ರಿಫ್ಲೆಕ್ಟ್ ಆಗ್ತಿದೆ ಬ್ರೋ. ಖಂಡಿತ. ಯಾಕಂದ್ರೆ ಕಷ್ಟಪಟ್ಟವ್ರಿಗೆ ಭಗವಂತ ಕಷ್ಟ ಒಂದ್ ಟೈಮಲ್ಲಿ ಕೊಡ್ತಾನೆ, ನಿಜ ನಿಜ, ಕೊನೆ ಕೈ ಹಿಡಿತಾನೆ. ಹೌದೌದು, ಅದನ್ನಂತೂ ಸುಳ್ಳಾಗಲ್ಲ. ಒಳ್ಳೇದಾಗುತ್ತೆ ಬ್ರೋ. ಅದನ್ನಂತೂ ನಾವು ಹೇಳ್ಬೋದು. ಅಂಡ್ ಕಾಲೇಜ್ ಟೈಮಲ್ಲಿ ಕಿರಿಕ್ಗಳೆಲ್ಲ ಮಾಡ್ಕೊಂಡಿದ್ದುಂಟಾ? ಬೇಜಾನ್ ಬ್ರೋ. ಕಾಲೇಜ್ ಟೈಮಲ್ಲಿ ತುಂಬಾ ಕಿರಿಕ್ಗಳಾಗೋಯ್ತು. ಆಮೇಲೆ ಸೋಲೆನಹಳ್ಳಿ ಸ್ಟೇಷನ್ ಅಲ್ಲಿ ಒಂದೆರಡು ಕೇಸ್ ಆಯ್ತು ಅವಾಗ ನಾನು ಡಿಗ್ರಿಲಿ ಇದ್ದಾಗ. ಸೊ ಅದಾದ್ಮೇಲೆಲ್ಲ ತುಂಬಾ ಬ್ರೋ ನನ್ಗೆ ಏನ್ ಇವಾಗ ಹೇಳಿದ್ರಿ ನೀವು ಆಟಿಟ್ಯೂಡ್ ಇಲ್ಲ ಹಂಗೆ ಹಿಂಗೆ ಅಂತ. ತುಂಬಾ ಆಟಿಟ್ಯೂಡ್ ಇತ್ತು ಬ್ರೋ. ತುಂಬಾ ಸ್ವಲ್ಪ ಒಂಥರ ಇತ್ತು ಆಟಿಟ್ಯೂಡ್, ಕೆಟ್ಟ ಆಟಿಟ್ಯೂಡ್ ಇತ್ತು. ತುಂಬಾ ಹೊಡ್ಸ್ಕೊಂಡೆ ಲೈಫ್ ಅಲ್ಲಿ. ತುಂಬಾ ಅಂದ್ರೆ ತುಂಬಾ ಹೊಡ್ಸ್ಕೊಂಡೆ. ಅವಾಗ ಒಂದ್ ಬುದ್ಧಿ ಬಂತು, ಇಲ್ಲ ಇದೆಲ್ಲ ನಾವೆಲ್ಲ ಬದುಕ್ತಾ ಇರೋದು ಜೀವನ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯಂಗೆ ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ರೆಸ್ಪೆಕ್ಟ್ ಒಂದ್ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಾನೆ ಅನ್ಬಿಟ್ಟು ಅವಾಗಿಂದ ಚೇಂಜ್ ಆಗಿ ತುಂಬಾ ಕಿರಿಕ್ಗಳು ಮಾಡ್ಕೊಂಡೆ ಬ್ರೋ. ತುಂಬಾ ಅಂದ್ರೆ ತುಂಬಾ ಹುಡುಗಿ ವಿಷಯ ಕಿರಿಕ್ ಮಾಡ್ಕೊಂಡಿದೀನಿ. ಬೇರೆ ಕಾಲೇಜ್ ಹುಡುಗರಿಗೆ ಫೆಸ್ಟಲ್ ಬಂದ್ ಕಿರಿಕ್ ಮಾಡ್ಕೊಂಡಿದ್ದೀನಿ. ಸಖತ್ ಫ್ರೆಂಡ್ಸ್ ಜೊತೆನೂ ಕಿರಿಕ್ ಮಾಡ್ಕೊಂಡಿದೀನಿ. ಇವಾಗೆಲ್ಲ ಕಂಪ್ಲೀಟ್ ಬಿಟ್ಬಿಟ್ಟಿದೀನಿ ಬ್ರೋ. ಇವಾಗ ಒಂಥರ ಸಾಧು ಮನುಷ್ಯ ಆಗೋಗ್ಬಿಟ್ಟಿದೀನಿ. ಸಾಕ್ ಜೀವನ ಯಾಕೆ ಬೇಕು ಬ್ರೋ. ಯಾರೋ ಏನೋ ಒಂದ್ ಗಲಾಟೆ, ಯಾರೋ ನಮ್ ಫ್ರೆಂಡ್ಸ್ ಯಾರೋ ಇರ್ತಾರೆ, ಏನೋ ಗಲಾಟೆ ಮಾಡ್ಕೊಂಡಿರ್ತಾರೆ, ನಮ್ದೇನು ಸೀನಿಯರ್ ಅಲ್ಲ, ಅಲ್ಲಿ ಕಿರಿಕ್ ಹೋಗಿರ್ತೀವಿ. ತಗೊಳಕೊಂಡಾಗ ಅವ್ನು A1 ಆಗ್ತಾರೆ, ನಮ್ A2 ಆಗ್ತಾರೆ. ದುಡ್ಡಿರೋರು ಬಿಡ್ಸ್ಕೊಂಡ್ ಬರ್ತಾರೆ, ಮಿಡಲ್ ಕ್ಲಾಸ್ ಮನೆ ಹುಡುಗರು ಯಾಕೆ ಬಿಡ್ಸ್ಕೊಂಡ್ ಬರ್ತಾರೆ? ಕೇಸ್ ಬಿತ್ತು ಅಂದ್ರೆ ಲೈಫ್ ಹಾಳಾಗೋಯ್ತು. ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಆಗಲ್ಲ ಕೆಲ್ಸದಲ್ಲಿ. ಗೌರ್ಮೆಂಟ್ ಜಾಬ್ ಅಂತೂ ಸಿಗೋದೇ ಇಲ್ಲ.
ಯಾರ ನಾವೇ ಚೈಲ್ಡ್ ಹೋಗೋ ಅನ್ನ ಬಿಡುಗರು ನೀನೇ ದೊಡ್ಡವನು ಒಂದಿನ ಬೆಳಿತೀವಿ ಬ್ರೋ. ಏನು ಅಂತಂದ್ರೆ ಜೀವನದಲ್ಲಿ ಬೆಳೆಯೋದೇನು ಅಂತಂದ್ರೆ ನಮ್ ದುಡ್ಡಲ್ಲಾಗ್ಲಿ ಇದ್ರಲ್ಲಾಗ್ಲಿ ಏನು ಬೆಳಿಬಾರ್ದು ಬ್ರೋ. ಅವ್ನ ನೋಡಿ ಮರ್ಯಾದೆ ಕೊಡ್ಬೇಕು. ನನ್ ಬ್ಯಾಕ್ ಗ್ರೌಂಡ್ ಹೆಂಗಿರ್ಬೇಕು ಅಂತಂದ್ರೆ ಇವ್ನ ಬೇಡ ಗುರು, ಇವ್ನ್ ಒಳ್ಳೆವ್ನು, ಇವ್ನ ತಂಟೆಗೆ ಹೋಗ್ಬಾರ್ದು ಅನ್ಬೋದು. ಇನ್ನೊಂದು ಬೇಡ ಗುರು, ಇವ್ನ ತಂಟೆಗೆ ಹೋದ್ರೆ ನಾವಿರಲ್ಲ, ನಮ್ ಇದಕ್ ಬರ್ಬಾರ್ದು ಅನ್ನೋ ಆ ಲೆವೆಲ್ ಒಳ್ಳೆ ತರ ಬೆಳಿಬೇಕು. ಕಿರಿಗಿರಿಗೆಲ್ಲ ಮಾಡ್ಕೊಂಡ್ಬಾರ್ದು ಅವರು. ಸೊ ಲೈಕ್ ಲೈಫ್ ನ ನೀವ್ ಅರ್ಥ ಮಾಡ್ಕೊಂಡಿರೋ ರೀತಿ ಬೇರೆ ಇದೆ, ನೀವು ನೋಡಿರೋ ಒಂದು ರೀತಿ ಬೇರೆ ಇದೆ. ಇವತ್ತು ಲೈಕ್ ಯಾರು ಲೈಫ್ ಅಲ್ಲಿ ಓಕೆ ನಾನು ಸೋತ್ ಹೋಗ್ತಿದೀನಿ, ನನ್ ಕೈಲಿ ಆಗ್ತಿಲ್ಲ, ಲೈಕ್ ಆ ಪಾಯಿಂಟ್ ಅಲ್ಲಿ ನೀವ್ ಇದ್ದಿದ್ ಪಾಯಿಂಟ್ ಅಲ್ಲಿ ಇವತ್ತು ಯಾರೋ ಇದ್ದಾರೆ ಅಂತಂದ್ರೆ ಏನ್ ಹೇಳ್ತೀರಾ? ಏನಿಲ್ಲ ಬ್ರೋ, ನಿಮ್ಗೆ ಯಾವ ತರ ಆಟಿಟ್ಯೂಡ್ ಇರ್ಬೇಕು ಅಂತಂದ್ರೆ 100 ಸಲ ಸೋತ್ರು 101ನೇ ಸಲ ನಾನು ಟ್ರೈ ಮಾಡಿ ಗೆದ್ ಬರ್ತೀನಿ ಅನ್ನೋ ಆಟಿಟ್ಯೂಡ್ ಇರ್ಬೇಕು. ಅವ್ರ ಅಂತಾರಲ್ಲ ಆ ತರ ಆಟಿಟ್ಯೂಡ್ ಬ್ರೋ. ಸಿಗ್ಮಾ ಆಗಿರ್ಬೇಕು ಲೈಫ್ ಅಲ್ಲಿ. ಹೋಯ್ತಾ ಒಂದೋಯ್ತು ಅನ್ಕೊಂಡ್ ಬಿಟ್ಟಿರ್ಬೇಕು, ಕ್ಯಾಪ್ ಫಿಲ್ ಮಾಡ್ಕೊಟ್ರಿ ಅಂತ ಅನ್ಕೊಂಡ್ ಬಿಟ್ಕೊಂಡು ಎದ್ ಬರ್ಬೇಕು ಬ್ರೋ. ಸರಿ ಇವತ್ ಕಳ್ಕೊಂಡ ನಾನು, ಕೆಲ್ಸ ಹೋಯ್ತಾ, ದುಡ್ಡು ಹೋಯ್ತಾ, ಫ್ಯಾಮಿಲಿ ಅವ್ರದ್ರ ಏನ್ ಒಂದ್ ಜೀವನದಲ್ಲಿ ಅರ್ಥ ಮಾಡ್ಕೊಬೇಕು ಅಂತಂದ್ರೆ ಬ್ರೋ, ನಾವ್ ಬದುಕ್ಲೇಬೇಕು. ನಮ್ ಲವರ್ ಬಿಟ್ಟೋದ್ರು ಬದುಕ್ಲೇಬೇಕು. ಕೊನೆ ಪಕ್ಷ ನಾಳೆ ದಿನ ನಮ್ ತಂದೆ ತಾಯಿ ಸತ್ತು ತೀರ್ಕೊಂಡ್ರು ಕೂಡ ನಾವ್ ಬದುಕ್ಲೇಬೇಕು. ಬಿಕಾಸ್ ಭೂಮಿ ಮೇಲೆ ಎಂಟರ್ ಆಗಿದೀವಿ, ನಮ್ ಕಾರ್ಯ ಕರ್ತವ್ಯ ಏನಿದೆ ಅದ್ ಮುಗಿಸ್ ಹೋಗ್ಲೇಬೇಕಾಗತ್ತೆ. ನಾವು ಏನೇ ಆದ್ರೂ ಲೈಫ್ ಅಲ್ಲಿ ತಲೆ ಕೆಡ್ಸ್ಕೊಂಡ್ಬಾರ್ದು ಬ್ರೋ. ಆಯ್ತಾ ಸರಿ ಅದಾಯ್ತು ಅಂತ ಕುತ್ಕೊಳ್ಳೋ ಬದಲು ಸೊಲ್ಯೂಷನ್ ಏನಿದೆ ಅದು ಹುಡ್ಕೊಂಡು ಚಾಲೆಂಜಿಂಗ್ ಆಗಿ ತಗೊಬೇಕು, ತಗೊಂಡ್ ಮುಂದೆ ನುಗ್ಬೇಕಷ್ಟೇ. ನಮ್ಮ ಸೀರೀಸ್ ನಮ್ಮ ಜೊತೆ ನಿಮ್ಮ ಕಥೆಲಿ ನಿಮ್ಮ ಕಥೆನ ಹಂಚ್ಕೊಂಡ್ರಿ, ಏನ್ ಅನ್ಸುತ್ತೆ, ಹೇಗ್ ಅನಿಸ್ತಿದೆ? ತುಂಬಾ ಖುಷಿ ಆಯ್ತು ಬ್ರೋ. ಫಸ್ಟ್ ಆಫ್ ಆಲ್ ತುಂಬಾನೇ ಖುಷಿ ಆಯ್ತು. ಇವರು ದಾಸಳ್ಳಿ ಅವರು, ನಮ್ ಲೋಕಲ್ ಅವರು ಅಂತ ಕೇಳಿ ಖುಷಿ ಆಯ್ತು. ನಂಗೆ ಪರ್ಸನಲಿ ಗೊತ್ತಿರ್ಲಿಲ್ಲ ಇವ್ರು ದಾಸಳ್ಳಿ ಅವರು ಅಂತ ಅಂದ್ಬಿಟ್ಟು. ಲೋಕಲ್ ಹುಡುಗರು ಈ ತರ ಮಾಡ್ತಾರ, ಸಖತ್ ಖುಷಿ ಆಯ್ತು. ಇನ್ಮೇಲೆ ನಾನು ಸಪೋರ್ಟ್ ಮಾಡ್ತೀನಿ ಬ್ರೋ, ಏನೇ ಇದು ಸಪೋರ್ಟ್ ಮಾಡ್ತೀನಿ. ಬಟ್ ನಾನೇನ್ ಜೀವನದಲ್ಲಿ ಏನ್ ಬೆಳ್ದಿಲ್ಲ, ನಾನೇನ್ ಅಷ್ಟು ಫೇಮಸ್ ಏನಲ್ಲ. ಬಟ್ ನನ್ನ ಒಂದು ಇದು ಅಂತ ಗುರ್ತಿಸ್ಬಿಟ್ಟು ಇವ್ರು ಇವತ್ತು ಬಂದು ಕುತ್ಕೊಂಡು ಇವ್ರು ಟೈಮ್ ಕೊಟ್ಟು ಈಗ ಮಾತಾಡ್ತಾ ಇದಾರೆ, ಅದು ಒಂದು ತುಂಬಾ ಖುಷಿಯ ವಿಚಾರ. ಮತ್ ತುಂಬಾ ಸಖತ್ತಾಗಿ ಇಂಟರ್ವ್ಯೂ ಮಾಡ್ತಾರೆ ಇವರು. ನಾನು ಇನ್ನ ಸ್ಟಾರ್ಟ್ ಅಲ್ವಾ, ಲೈಕ್ ಏನ್ ಕೇಳ್ತಾರೋ ಏನ್ ಕೇಳಲ್ವೋ ಅಂತ ಅನ್ಕೊಂಡಿದ್ದೆ. ಕಾನ್ವರ್ಸೇಷನ್ ಆಗಿರ್ಲಿ, ಕ್ವಶನ್ಸ್ ಆಗಿರ್ಲಿ ಸಖತ್ತಾಗಿ ಹೇಳಿದ್ರು, ಇಷ್ಟ ಆಯ್ತು. ಇವ್ರಿಗೂ ನನ್ ಯಾರು ಫಾಲೋ ಮಾಡ್ತಿದ್ದೀರಾ ಇವ್ರಿಗೂ ಸಪೋರ್ಟ್ ಮಾಡಿ, ಇವ್ರಿಗೂ ಫಾಲೋ ಮಾಡಿ. ಇವ್ರದ್ದು ಯೂಟ್ಯೂಬ್ ಇದೆ, ಇನ್ಸ್ಟಾನು ಇದೆ, ಎರಡೂ ಫಾಲೋ ಮಾಡಿ. ಬಡವ್ರ ಮನೆ ಮಕ್ಕಳು ಬೆಳಿಬೇಕು. ಆಕ್ಚುಲಿ ಇವ್ರು ಹೇಳಿದ ವಿಚಾರ ಏನಪ್ಪಾ ಅಂದ್ರೆ ಲೈಕ್ ನಂಗೆ ತುಂಬಾ ಇಷ್ಟ ಆಗಿದ್ದು. ಇವ್ರು ಇಷ್ಟೊಂದು ಕುತ್ಕೊಂಡ್ರು ಟೈಮ್ ಕೊಟ್ಟು ಮಾತಾಡಿದ್ರಲ್ಲ, ನಾನು ಸೀರಿಯಸ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಲೈಕ್ ಬರ್ಬೇಕಾರೆ ಓಕೆ ಅವ್ರು ಏನಂತಾರೋ ಏನೋ ಎತ್ತ ಅಂತ. ಬಟ್ ಅವ್ರು ಹೇಳಿದ ರೀತಿ, ಯಾಕಂದ್ರೆ ಅವ್ರ ಒಂದು ಲೈಫ್ ಅಲ್ಲಿ ಇವ್ರು ಹೇಳಿದ್ರು ನಾನೇನ್ ಇನ್ನ ತುಂಬಾ ಬೆಳ್ದಿಲ್ಲ ಆದ್ರೂ ಮಾಡ್ತಿದಾರೆ ಅಂತ. ಇಲ್ಲಿ ನಮ್ಮ ಸೀರೀಸ್ ಉದ್ದೇಶ ಇರೋದೇ ಅದೇ, ನೀವು ಬೆಳ್ದಿದಿರೋ ಬೆಳ್ದಿಲ್ಲ ಅನ್ನೋದಲ್ಲ, ಒಂದು ಜರ್ನಿ. ನೀವೇನು ಪಾಡು ಪಟ್ಟಿರ್ತೀರಾ, ಒಂದು ಕಷ್ಟಗಳನ್ನ ಎದುರಿಸ್ಕೊಂಡು ಬರ್ತಿದ್ದೀರಾ. ಗುರು ಒಂದು ಎದೆ ಮುಟ್ಕೊಂಡು ಹೇಳ್ತೀನಿ, 24 ವರ್ಷಕ್ಕೂ ಒಬ್ಬ ಹುಡುಗ ಡಿಗ್ರಿಲಿ 5 ಸಬ್ಜೆಕ್ಟ್ ನ ಬ್ಯಾಕ್ಲಾಗ್ ಇಟ್ಕೊಂಡು ಬೆಳ್ದು ಒಂದು 75,000 ಜನ ಫ್ಯಾಮಿಲಿನ ಸಂಪಾದಿಸ್ಕೊಂಡು ಅವ್ರ ಮನೇನ ಜವಾಬ್ದಾರಿ ಹೊತ್ಕೊಂಡು ಒಂದು ಬಟ್ಟೆ ಅಂಗಡಿ ಇಟ್ಕೊಂಡು ಅವ್ನ ಲೈಫ್ ಅಲ್ಲಿ ಅವ್ನು ನಿಂತಿದ್ದಾನೆ ಅಂದ್ರೆ ಅದು ಸಣ್ಣ ವಿಚಾರ ಅಲ್ವೇ ಅಲ್ಲ. ಅಂಡ್ ಸಾಧನೆ ಅಂದ್ರೆ ದೊಡ್ಡದಾಗ ಚಿಕ್ಕದಾಗ ಅಂತಲ್ಲ, ಅವ್ರ ಲೈಫ್ ಅಲ್ಲಿ ಅವ್ರು ಈ ಪಾಯಿಂಟ್ ಅಲ್ಲಿ ಇರೋದು ನಾನ್ ನೋಡ್ತಿರೋ ವ್ಯೂ ಅಲ್ಲಿ ಅದು ದೊಡ್ಡ ಸಾಧನೆ. ಅಂಡ್ ನೀವು ನಮ್ಗೆ ಚೀಫ್ ಗೆಸ್ಟ್ ಅಷ್ಟೇ, ಅದನ್ನ ಬಿಟ್ಟು ಏನು ಹೇಳಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ದೊಡ್ಡವರು ಚಿಕ್ಕವರು ಅಂತಲ್ಲ, ನನ್ನ ಸೀರೀಸ್ ಇರೋ ಮುಖ್ಯ ಉದ್ದೇಶನೇ ಅದು. ನೀವೊಂದ್ ಜರ್ನಿ ಬಂದಿದ್ದೀರಾ ಬ್ರೋ, ಅಂಡ್ ಅದ್ ಎಷ್ಟೊಂದ್ ಜನಕ್ಕೆ ಮೋಟಿವೇಶನ್ ಆಗಿರುತ್ತೆ. ಆಕ್ಚುಲಿ ನಾನು ಈ ಪಾಯಿಂಟ್ ಅಲ್ಲಿ ಕುತ್ಕೊಂಡು ಮಾತಾಡ್ತಿದೀನಿ, ನೀವು ಬಂದಿರೋ ಜರ್ನಿ ಮುಂದೆ ನನ್ನ ಜರ್ನಿ ಏನು ಅಲ್ಲ. ಲೈಕ್ ನಾನ್ ಬಂದಿರೋ ಯಾಕಂದ್ರೆ ಆ ಕಷ್ಟಗಳು ಬಿಕಾಸ್ ಅರ್ಥ ಆಗುತ್ತೆ. ನಾವು ಮನೇಲಿ ಎಲ್ಲಾ ಇಟ್ಕೊಂಡು ಎಲ್ಲಾ ಸಿಕ್ಕಿ ನಾವೇನು ಮಾಡದೇ ಇದ್ದಾಗ, ನೀವ್ ಏನೂ ಇಲ್ದೇ ಇದ್ದಾಗ್ಲೂ ಕೂಡ ಲೈಫ್ ಅಲ್ಲಿ ಛಲ ಬಿಡದೆ ಹಠ ಬಿಡದೆ ಮಾಡ್ತಿದ್ರಲ್ಲ, ಹೇಳಕ್ಕೆ ಮಾತುಗಳು ಸಾಲೋದಿಲ್ಲ. ಅಂಡ್ ಫೈನಲಿ ಎಂಡ್ ಮಾಡಕ್ ಮುಂಚೆ ನಿಮ್ಮ ಫಾಲೋವರ್ಸ್ಗೆ ನಿಮ್ಮನ್ನ ನೋಡಿ ನಿಮ್ಮನ್ನ ಇಷ್ಟಪಟ್ಟು, ಬಿಕಾಸ್ ನಾವಿಲ್ಲಿ ನಿಮ್ಮನ್ನ ಸೆಲೆಬ್ರೇಟ್ ಮಾಡ್ತಿದೀವಿ, ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ, ಅಥವಾ ಏನ್ ಕನ್ವೆಷನ್ ಅಥವಾ ಒಂದು ಸಾರಿ ಒಂದು ಥ್ಯಾಂಕ್ಸ್ ಯಾರಿಗೂ ಹೇಳೋದಿದ್ರೆ ಈ ಪಾಯಿಂಟ್ ಅಲ್ಲಿ, ಈ ಸ್ಟೇಜ್, ಈ ಒಂದು ವ್ಯೂವರ್ಸ್ ನೀವುಂಟು, ನಿಮ್ಮ ಆಡಿಯನ್ಸ್ ಉಂಟು, ನಾವಿದಕ್ಕಿಲ್ಲ. ಥ್ಯಾಂಕ್ಸ್ ಸಾರಿ ಎರಡು ಹೇಳೋದಿದ್ರು ನನ್ನ ಫಾಲೋವರ್ಸ್ಗೆ ಹೇಳ್ತೀನಿ, ನನ್ನ ಕುಟುಂಬಕ್ಕೆ ಹೇಳ್ತೀನಿ. ಯಾಕೆ ಅಂತಂದ್ರೆ ನಾನು ಮಾಡಿರೋದನ್ನೆಲ್ಲ ಇಷ್ಟಪಟ್ಟು ಖುಷಿನೂ ಪಟ್ಟಿದ್ದೀರಾ, ತುಂಬಾ ತಪ್ಪುಗಳನ್ನು ಮಾಡಿದೀನಿ, ತುಂಬಾ ತಿದ್ದಿದ್ದೀರಾ. ನಿಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಸಾರಿನೂ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಈಗ ಸ್ವಲ್ಪ ಕಂಟೆಂಟ್ ಹಾಕೋದ್ ಕಮ್ಮಿ ಮಾಡಿದೀನಿ, ಯುಗಾದಿ ಇರೋದ್ರಿಂದ ಬಿಸ್ನೆಸ್ ಹೊಸ ಸ್ಟಾರ್ಟ್ಅಪ್ ಆಗಿರೋದ್ರಿಂದ. ಮತ್ತೆ ಯುಗಾದಿ ಆದ್ಮೇಲೆ ಕಮ್ ಬ್ಯಾಕ್ ಮಾಡ್ತೀನಿ, ಹೊಸ ಕಂಟೆಂಟ್ ನ ಕೊಡ್ತೀನಿ. ಹಂಗೆ ಇವ್ರು ನಮ್ ಬ್ರದರ್, ಇವರು ನಮ್ ತರನೇ ಪಾಪ, ಇವರು ಕ್ಯಾಮ್ರಾ ಹಿಂದೆ ಇದಾರೆ, ಅವರು ಟೆಕ್ನಿಕಲ್ ಟೀಮ್ ಅವರು. ಬ್ರೋ ಹೆಸರು ಕೌಶಿಕ್ ಅಂತ, ಅವ್ರು ಅಷ್ಟೇ ತುಂಬಾ ಪಾಪ ಚೆನ್ನಾಗಿ ಇಬ್ರು ಒಂದು ಮಾಡ್ಬೇಕು, ಈ ತರ ಹೊಸ ಕಲಾವಿದ್ರನ್ನು ಬೆಳೆಸ್ಬೇಕು ಅನ್ನೋ ಒಂದು ಇಂಟೆನ್ಷನ್ ನಂಗೆ ತುಂಬಾ ಇಷ್ಟ ಆಯ್ತು. ಸೊ ನಮ್ ಬ್ರದರ್ ಅವ್ರದ್ದು ಕ್ಯಾಮ್ರಾ ಹಿಂದೆ ಇದಾರೆ, ಅವರು ಕೌಶಿಕ್ ಶೆಟ್ಟಿ ವ್ಲಾಗ್ಸ್ ಅಂತ ಅಂದ್ಬಿಟ್ಟು, ವ್ಲಾಗ್ಸ್ ಬೈ ಕೌಶಿಕ್ ಶೆಟ್ಟಿ ಅಂತ, ಅವ್ರಿಗೂ ಒಂದು ಫಾಲೋ ಹಾಕಿ. ಇವರು ನಮ್ ಬ್ರದರ್, ಇವ್ರಿಬ್ರು ಮಿಡಲ್ ಕ್ಲಾಸ್ ಹುಡುಗರೆ, ನಮ್ ತರಾನೇ ಇವರು ಪಾಪ ಬೆಳೀಲಿ, ಎಲ್ಲಾರು ಒಂದು ಕಮ್ಯುನಿಟಿ ಆಗಿ ಜೊತೆಯಾಗಿ ಕೈ ಇಟ್ಕೊಂಡು ಬೆಳ್ಕೊಂಡು ಹೋಗೋಣ ಮಿಡಲ್ ಕ್ಲಾಸ್ ಹುಡುಗರೆಲ್ಲ. ಇಷ್ಟ ಇಷ್ಟಪಡ್ತೀನಿ. ನಾನ್ ನಿಮ್ಗೆ ಮಾಡೋ ರಿಕ್ವೆಸ್ಟ್ ಅಂದ್ರೆ ಅತಿ ಶೀಘ್ರದಲ್ಲೇ ನಿಮ್ಮ ಜೊತೆ ಒಂದು ಎಕ್ಸ್ಪ್ಲೋರಿಂಗ್ ಜಾಗಕ್ಕೆ ನಾವು ಕೂಡ ಬರ್ಬೇಕು ಬ್ರೋ, ಖಂಡಿತವಾಗ್ಲೂ ಮಾಡೋಣ. ಈಗ ಎಕ್ಸ್ಪ್ಲೋರ್ ಮಾಡೋದು ನಾನು ಕಮ್ಮಿ ಮಾಡಿದೀನಿ, ಬೆಂಗಳೂರಲ್ಲಿ ತುಂಬಾ ಇದೆ ಬ್ರೋ ಎಕ್ಸ್ಪ್ಲೋರ್ ಮಾಡೋಂತ ಸಿಕ್ಕಾಪಟ್ಟೆ. ಯಾಕಂದ್ರೆ ನಾನು ಆಕ್ಚುಲಿ ಪರ್ಸನಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ಹೌ ಯು ಟೇಕ್ ಇಟ್ ಅಂಡ್ ಹೌ ಯು ಶೂಟ್ ಇಟ್, ನೀವು ಅದು ಹೇಗೆ ಹೋಗ್ತೀರಾ. ಯಾಕಂದ್ರೆ ನಾವು ಮೊಬೈಲ್ ಅಲ್ಲಿ ನೋಡ್ಬೇಕಾದ್ರೆ ನೀವು ಜಸ್ಟ್ ಎಡಿಟೆಡ್ ವರ್ಷನ್ ನೋಡ್ತೀವಿ, ಅದ್ರ ಹಿಂದೆ ಒಂದು ಶ್ರಮ ಇರುತ್ತೆ, ಯಾಕಂದ್ರೆ ಒಂದು ಟೈಮ್ ಕೊಟ್ಟಿ. ಇದರಿಂದ ನಿಮ್ಗೆ ಸಿಗಲ್ಲ ಬ್ರೋ ಆಕ್ಚುಲಿ ಹೇಳ್ಬೇಕಂದ್ರೆ. ಲೈಕ್ ಯಾರು ಬಂದು ಅಪ್ರಿಸಿಯೇಷನ್ ಇದ್ರೆ
ಆ ಟೈಮ್ ಕೊಟ್ಟು ಈಗ ಗೊತ್ತಿಲ್ಲ ಲೈಕ್ ನಾನು ಈಗ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಅದು ಹೋಗುತ್ತೋ ಇಲ್ವೋ ಗೊತ್ತಿಲ್ಲ. ನಿಜ ನಿಜ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೆ ಮಾಡ್ತಿರಲ್ಲ ಆ ಒಂದು ಎಕ್ಸ್ಪೀರಿಯನ್ಸ್ ನಾನು ಫೀಲ್ ಮಾಡ್ಬೇಕು. ಸೊ ಅದೊಂದು ರಿಕ್ವೆಸ್ಟ್ ನಮ್ ಕಡೆ. ಬ್ರೋ ನೆಕ್ಸ್ಟ್ ಟೈಮ್ ಹೋದಾಗ ಪಕ್ಕ ಹೇಳ್ತೀನಿ ನಾನು. ಸೊ ಇವತ್ತು ನಮ್ಮ ಕತೆ ನಿಮ್ಮ ಜೊತೆಯ ಮೊದಲ ಅತಿಥಿಯಾಗಿ ಮೊದಲ ಗೆಸ್ಟ್ ಆಗಿ ನಮ್ಮ ಜೊತೆ ಮನು ರಾಕ್ಸಿ ಅವರು ಕುತ್ಕೊಂಡು ಇಷ್ಟೊತ್ತು ಸವಿಸ್ತಾರವಾಗಿ ಅವರ ಜೀವನದಲ್ಲಿ ಇನ್ನ 24 ವರ್ಷ ಗುರು, ಅವ್ರಿಗೆ ವಯಸ್ಸಾಗಿಲ್ಲ, ಬಟ್ ಸ್ಟಿಲ್ ಅವರು ಪಟ್ಟಿರೋ ಒಂದು ಜರ್ನಿ, ಅವರು ಪಟ್ಟಿರೋ ಒಂದು ಸ್ಟ್ರಗಲ್ಸ್ ಗಳು ಅಂಡ್ ಅವರ ಎಕ್ಸ್ಪೀರಿಯನ್ಸ್ ಗಳು, ಅವರು ಎದ್ನಿಂತ ಹಾದಿ, ಅವರ ಕಂಟೆಂಟ್ ಗಳು, ಅವರು ಅರ್ಥ ಮಾಡ್ಕೊಂಡಿರೋ ಲೈಫಿನ ವಿಧಾನವನ್ನ ನಮ್ಮ ಜೊತೆ ಹಂಚ್ಕೊಂಡು ಇಷ್ಟೊತ್ತು ಕುತ್ಕೊಂಡು ಟೈಮ್ ಕೊಟ್ಟು ಅವರ ಬಿಸಿ ಶೆಡ್ಯೂಲ್ ಮಧ್ಯಾಹ್ನ ಮಾತಾಡಿದ್ಕೆ ನಮ್ಮ ಕಡೆಯಿಂದ ಒಂದು ದೊಡ್ಡ ಥ್ಯಾಂಕ್ಸ್ ಬ್ರೋ. ನಿಮ್ಗೂ ಅಂಡ್ thanks bro. ನಿಮ್ಮ ಗೊತ್ತು ಬ್ರೋ, ನೀವು ಪಕ್ಕಾ ಬೆಳಿತೀರಾ. ರೀಸೆಂಟ್ ಆಗಿ ಇನ್ನು ಸ್ವಲ್ಪ 100K ಆಗುತ್ತೆ, ಮಿಲಿಯನ್ ಆಗ್ಲಿ, ಆ ಮಿಲಿಯನ್ 10 ಮಿಲಿಯನ್ ಆಗ್ಲಿ. ಸೊ ಕನ್ನಡದಲ್ಲಿ ಇವ್ರ ತರ ಕ್ರಿಯೇಟರ್ಸ್ ನಾನು ಯಾರು ನೋಡಿಲ್ಲ ಅಂಡ್ ನೋಡಿರೋದು ತುಂಬಾ ಕಮ್ಮಿ. ಇವ್ರ ಸ್ಟೈಲು, ಇವ್ರು ಎಕ್ಸ್ಪ್ಲೈನ್ ಮಾಡೋ ರೀತಿ, ಇವ್ರ ವಿಡಿಯೋಸ್ ಕೊಡೋ ಒಂದು ಕ್ವಾಲಿಟಿ ಅಂಡ್ ನಿಮಗೆ ನೀವೇ ಸಾಟಿ ಅಂತ ಹೇಳ್ಬೋದು. ಅಂಡ್ ಇಷ್ಟೊತ್ತು ನಮ್ ಜೊತೆ ಮಾತಾಡಿದ್ಕೆ ನಿಮಗೆ ಧನ್ಯವಾದಗಳು. ಅಂಡ್ ಕೊನೆಯದಾಗಿ ನಿಮ್ಮ ಮಾತು ನಮಗೋಸ್ಕರ. ಏನಿಲ್ಲ ಬ್ರೋ, ನಿಮ್ ಕೆಲ್ಸ ಏನೈತೆ ಅದ್ ಮಾಡ್ಕೊಂಡು ಹೋಗಿ. ಬಡವ್ರ ಮಕ್ಳಿಗೆ ಎಷ್ಟಾಗುತ್ತೆ ಸಪೋರ್ಟ್ ಮಾಡಿ, ಯಾರ್ ಕಾಲೂನು ಎಳಿಬೇಡಿ. ನಮ್ ಬ್ರೋಗ್ ಸಪೋರ್ಟ್ ಮಾಡಿ, ಅವ್ರಿಗೂ ಕೋಶಿಗೂ ಸಪೋರ್ಟ್ ಮಾಡಿ, ಹಂಗೂ ನಂಗೂ ಸಪೋರ್ಟ್ ಮಾಡಿ. ಖಂಡಿತ ಹೇಳೋದಿಷ್ಟೇ, ಬಡವ್ರ ಮನೆ ಮಕ್ಕಳು ಬೆಳಿಬೇಕಂಡ್ರೆ ಅಷ್ಟೇ. ಖಂಡಿತವಾಗ್ಲು. ಸೊ ಇದಾಗಿತ್ತು ನಿಮ್ಮ ಇವತ್ತಿನ ಕತೆ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಟಿಲ್ ದೆನ್ ನಮ್ಮನ್ನ ಸ್ವಲ್ಪ ಮಿಸ್ ಮಾಡ್ಕೋತಾರಿ. ನಾವು ಮಾಡ್ತಿರೋ ಕೆಲಸ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಈ ತರ ಒಂದು ಚಾನಲ್ ಇದೆ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ. ಮತ್ತೆ ಸಿಗೋಣ. ಟಿಲ್ ದೆನ್ ಬಾಯ್. la 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 la